ಆತ್ಮೀಯ ಕೇಳುಗರೆ, ಇಂದಿನ ಈ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ಇಂದು ಕೊಡವ ನ್ಯಾಷನಲ್ ಕೌನ್ಸಿಲ್ನ ಸಂಚಾಲಕ ನಂದಿನೆರವಂಡ ನಾಚಪ್ಪ ಅವರೊಂದಿಗೆ ಮಾತುಕತೆ. NU ನಾಚಪ್ಪನವರಿಗೆ ಸ್ವಾಗತ. ಮೊದಲನೇದಾಗಿ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮನ್ನು ನಮ್ಮ ಕೊಡಗಿನ 3 ತಾಲೂಕಿನ ಪ್ರತಿಯೊಬ್ಬರು ಕೂಡ ಬಲ್ಲರು. ಹೌದು, ನಾಚಪ್ಪ ಅಂದರೆ ಯಾರು ಅಂತ. ಆದರೆ ಮಡಿಕೇರಿ ಆಕಾಶವಾಣಿಯನ್ನು ಕೇಳುವವರು ಕೊಡಗಿನವರು ಮಾತ್ರ ಅಲ್ಲ, ಕೊಡಗಿನಿಂದ ಆಚೆಯೂ ಕೂಡ ಸುಳ್ಯ, ಪುತ್ತೂರು, ಮಂಗಳೂರು, ಕಾಸರಗೋಡು ಈ ವಲಯದವರು, ಹೀಗೆ ಮೈಸೂರು ಹತ್ರ ಬೆಂಗಳೂರವರಿಗೂ ಕೂಡ ರೇಡಿಯೋ ಕೇಳ್ತಾರೆ. ಎಲ್ರಿಗೂ ಪರಿಚಯ ಮಾಡುವ ನಿಟ್ಟಿನಲ್ಲಿ ತಮ್ಮ ಒಂದು ಕಿರು ಪರಿಚಯ ಬೇಕು. ಓಕೆ. ನಾನು ನಂದಿನೆರವಂಡ ಉತ್ತಪ್ಪ ಕುಂಜಂಬಿ ದಂಪತಿಯ 2ನೇ ಮಗ. ಕಾನೂನು ಪದವಿ ಗಳಿಸಿದ ಮೇಲೆ 1-2 ವರ್ಷ ನಾನು ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ತದನಂತರ ಕೊಡಗಿಗೆ ಬಂದು ಸುಮಾರು 1990ರ ದಶಕದ ಆ ಅಂತ್ಯದಲ್ಲಿ ಈ ಹೋರಾಟವನ್ನು ಹುಟ್ಟುಹಾಕಿದೆ. ಆರಂಭದಲ್ಲಿ ಕೊಡಗು ರಾಜ್ಯಕ್ಕಾಗಿ ಅಂದರೆ 1956ರವರೆಗಿದ್ದಂಥ ಆ ರಾಜ್ಯ ವ್ಯವಸ್ಥೆಯನ್ನು ಮರಳಿ ಪಡಿಬೇಕು ಅಂತ ತಿಳ್ಕೊಂಡು ನಾನು ಹೋರಾಟವನ್ನು ಹುಟ್ಟುಹಾಕಿದೆ. ನಿಮ್ಮ ಊರು ಸರ್? ನಮ್ಮ ಐನ್ ಮನೆ, ಮೂಲ ನಮ್ಮ ಪೂರ್ವಜರ ಮನೆ ಮಡಿಕೇರಿ ಬಳಿಯ ಬೊಯ್ಕೇರಿ ಅಂತಕ್ಕಂಥ ಇಬ್ನಿ ಒಳವಾಡಿ. ನಮ್ಮ ಅಜ್ಜ ಸುಮಾರು 85-90 ವರ್ಷಗಳ ಹಿಂದೆ ಆ ಕುಶಾಲನಗರ ಸಮೀಪದ ಚಿಕ್ಕಬೆಟ್ಟಗೇರಿ ಗ್ರಾಮದಲ್ಲಿ ಆಸ್ತಿಯನ್ನು ಕೊಂಡುಕೊಂಡ್ರು. ಅಲ್ಲೇ ನಾನು ಹುಟ್ಟಿದ್ದು ಬೆಳೆದಿದ್ದು. ಈಗ ವಿದ್ಯಾಭ್ಯಾಸ ಕೊಡಗಿನಲ್ಲಾಯಿತು, ಆಮೇಲೆ ಲಾ ಡಿಗ್ರಿ ಬೆಂಗಳೂರಿನಲ್ಲಾಯಿತು. ಆಮೇಲೆ ನೀವು ನೇರವಾಗಿ ವಕೀಲ ವೃತ್ತಿಯನ್ನೇ ಕೈಗೊಂಡ್ರು ಅಥವಾ ಹೀಗೆ ಸಾಮಾಜಿಕ ಸಂಘಟನೆ ಮತ್ತು ಹೋರಾಟದ ಕ್ಷೇತ್ರಕ್ಕೆ ಇಳಿದ್ರ? ವಕೀಲ ವೃತ್ತಿ ಆರಂಭಿಸುವ ಮೊದಲು ಕೂಡ ಬೇರೆ ಬೇರೆ ಸಾರ್ವಜನಿಕ ಹಿತಾಸಕ್ತಿಯ ಸಂಬಂಧ ಹೋರಾಟಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ, ನೇರವಾಗಿ ಮತ್ತು ಪರೋಕ್ಷವಾಗಿ. ಕಾನೂನು ಪದವಿ ಗಳಿಸಿ ಯಾವಾಗ ಪ್ರಾಕ್ಟೀಸ್ ಶುರು ಮಾಡಿದ್ನೋ ನಾನು ನಿರ್ಧಾರ ಮಾಡಿದ್ದೆ, ಕೊಡಗಿಗೆ ಬಂದು ಇಡೀ ಇಂಡಿಯಾವನ್ನು, ಇಡೀ ಪ್ರಪಂಚವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ನಮ್ಮ ಒಂದು ಹುಟ್ಟಿದ ಪ್ರದೇಶವನ್ನು ಮೊದಲು, ಈಗ ನಾವು ಯಾವುದೇ ಪ್ರದೇಶವನ್ನು ಯಾವುದೇ ಹೋರಾಟ ಮಾಡಿದ್ರೂ ಕೂಡ ಕಾನೂನು ಕಾಯ್ದೆ ರೂಪಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಕೈಯಲ್ಲಿ ಇಲ್ಲದೆ ಹೋದರೆ ಅದರಿಂದ ಏನೂ ಸಾಧನೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮದೇ ಆದಂಥ ಒಂದು ಸುಖಿ ರಾಜ್ಯ 1956ರವರೆಗೆ ಇತ್ತು. ಸರ್ದಾರ್ ಪಟೇಲ್ರವರು ಈ ಸಂಬಂಧ ಇದನ್ನು ಪಾರ್ಲಿಮೆಂಟಲ್ಲಿ ಕೂಡ 1949ರಲ್ಲಿ ಹೇಳಿದ್ದಾರೆ. ಭಾರತದ ಏಕೈಕ ಸುಖಿ ಮತ್ತು ಸಮೃದ್ಧ ರಾಜ್ಯ ಅಂತ ಹೇಳ್ಕೊಂಡು ಸಂವಿಧಾನ ಆ ಸಂದರ್ಭದಲ್ಲಿ ರಚನೆ ಆಗಿರಲಿಲ್ಲ. ದೆಹಲಿಯ ದೇಶಬಂಧು ಗುಪ್ತಾ ಮತ್ತು ಅಜ್ಮೇರದ ಭಾರ್ಗವ ಅಂತಕ್ಕಂಥ ಇಬ್ಬರು ಪ್ರತಿನಿಧಿಗಳು ಪ್ರಶ್ನೆ ಆಗ್ತಾರೆ, ಈ ದೇಶದಲ್ಲಿ ಏನಾದರೂ ಒಂದು ಸುಖಿ ರಾಜ್ಯ ಇದೆಯಾ? ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು, ಮೊಘಲರು, ಬ್ರಿಟಿಷರು, ಬೇರೆ ಬೇರೆ ಅಫ್ಘಾನಿಸ್ತಾನದ ಆಕ್ರಮಣಕಾರರೆಲ್ಲ ಬಂದು ಇದನ್ನು ಸುಲಿಗೆ, ಕೊಲೆ, ದರೋಡೆ ಮಾಡಿ ನಾಶ ಮಾಡಿದ್ದಾರೆ. ಇನ್ನಾದರೂ ನಾವು ನೆಮ್ಮದಿಯ ಒಂದು ಕನಸನ್ನು ಕಾಣ್ಬೋದು ಅಂತ ಹೇಳ್ಕೊಂಡು ಆವಾಗ ಮಾನ್ಯ ಸದಸ್ಯರ ಏನು ಆಪಾದನೆ ಇದೆ, ಆತಂಕ ಇದೆ, ಅದಕ್ಕೆ ಅಪವಾದವಾದಂಥ ಒಂದು ಪ್ರದೇಶ ಈ ದೇಶದಲ್ಲಿದೆ. ಕೊಡಗು ಅಂತಕ್ಕಂಥ ಒಂದು ದಕ್ಷಿಣ ಹಿಂದೂಸ್ತಾನದ ಮೂಲೆಯಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟ ಪ್ರದೇಶದ ಶ್ರೇಣಿಯಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ರಾಜ್ಯ ಕೊಡಗು ಅಂತಕ್ಕಂಥ ರಾಜ್ಯ. ಅದು ಭಾಳ ನೆಮ್ಮದಿಯಿಂದಿದೆ. ಅಲ್ಲಿನ ಜನ ಯಾವುದೇ ಕ್ರೈಮಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಸಂವಿಧಾನ ಇಲ್ಲದೆ ಹೋದರೂ ಕೂಡ ಆ ಜನರ ಯಾವ ಬೇಡಿಕೆ ಕೂಡ ಇಲ್ಲ. ಅತ್ಯಂತ ಏಕೈಕ ರಾಮರಾಜ್ಯ ಈ ದೇಶದ್ದು ಅಂತ ಇದು ದಾಖಲೆಯಲ್ಲಿದೆ ಪಾರ್ಲಿಮೆಂಟಿನ ನಡವಳಿಕೆಯಲ್ಲಿ. ನನಗೆ ಗೊತ್ತಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನು ಸಂವಿಧಾನದ 2 ಮತ್ತು 3ನೇ ಆರ್ಟಿಕಲ್ ಏನಿದೆ ಅದರ ಪ್ರಕಾರ ಇದನ್ನು ವಾಪಸ್ ರೆಸ್ಟೋರ್ ಮಾಡೋಣ ಅಂತ ಹೇಳ್ಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿದೆ. ಈಗ ನೀವು ಹೋರಾಟ ಏನು ಕೊಡಗಿಗೆ ಬಂದ ಮೇಲೆ ಆರಂಭ ಮಾಡಿದ್ರು? ಹೌದು. ಆ ವಿಷಯವನ್ನು ನಾವು ಪ್ರಸ್ತಾಪಿಸೋದಕ್ಕೆ ಮೊದಲು ನಿಮಗೆ ಚಿಕ್ಕಂದಿನಲ್ಲೇ ಈ ಒಂದು ಸಂಘಟನೆ, ಹೋರಾಟ, ವಿದ್ಯಾಭ್ಯಾಸದ ಹಂತದಲ್ಲೇ ಇತ್ತು? ವಿದ್ಯಾರ್ಥಿ ನಾನು ಯಾವುದೇ ಈ ಸ್ಟೂಡೆಂಟ್ ಎಜುಕೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಆದರೆ ನಾನು ವಿಚಾರ ಮತನ ಮಾಡಿಕೊಂಡು ಲೈಬ್ರರಿಯಲ್ಲಿ ಓದ್ತಾ ಇದ್ದೆ. ಈ ಸ್ಕೂಲ್ದು ಸರ್ಟಿಫಿಕೇಟ್ ಬಗ್ಗೆ ನನಗೆ ಯಾವ ರೆಸ್ಪೆಕ್ಟು ಇಲ್ಲ, ಇವತ್ತು ಕೂಡ ಇಲ್ಲ. ಸಾಮಾಜಿಕ ಪರಿಜ್ಞಾನ ಮತ್ತು ಬದ್ಧತೆ ಇಲ್ಲದೆ ಹೋದರೆ ಯಾವ ವಿದ್ಯೆ ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಅದು ನಶ್ವರ ಅನ್ನೋದು ನನಗೆ ಯಾವಾಗಲೂ ತಿಳಿದಿತ್ತು. ಸರ್, ಈಗ ನೇರವಾಗಿ ನಾವು ಕೊಡಗಿನ ವಿಚಾರಕ್ಕೆ ಬರೋಣ. ಈಗ ನೀವು ಇಂಥ ಒಂದು ಸಂಘಟನೆ ಆರಂಭ ಮಾಡುವಾಗ, ಹೌದು, ಒಂದು ಸಾಂಘಿಕವಾಗಿ ನಾವು ಒಟ್ಟಾಗಬೇಕು, ಹೋರಾಟ ನಡೆಸಬೇಕು, ಕೊಡಗಿನ ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಮೇಲೆ ಸ್ವಾಯತ್ತತೆ ಇರ್ಬೋದು, ಆಮೇಲೆ ಸಾಂಸ್ಕೃತಿಕ ವಿಚಾರಗಳಿರ್ಬೋದು, ರಾಜಕೀಯ ವಿಚಾರಗಳಿರ್ಬೋದು, ಇವೆಲ್ಲದರ ಒಂದು ಉಳಿವು ಮತ್ತು ಬೆಳವಣಿಗೆ ಇದು ನಿಮ್ಮ ಧ್ಯೇಯ. ಇಲ್ಲಿ ಐಡೆಂಟಿಟಿ, ಅನನ್ಯತೆ. ನಿಮ್ಮ ಹೋರಾಟದ ಆರಂಭದ ದಿನಗಳನ್ನು ನೆನಪು ಮಾಡಿಕೊಳ್ಳಿ ಸರ್. ಹೋರಾಟದ ಆರಂಭದ ದಿನಗಳಲ್ಲಿ ಈ ಕನಸನ್ನು ಕಟ್ಟಿ ನಾನು ಕೊಡಗಿಗೆ ರಾಜ್ಯದ ಸ್ಥಾನಮಾನ ಬೇಕು ಅಂತ ಹೋರಾಟ ಶುರು ಮಾಡಿದೆ. ಬಟ್ ಒಂದು ಪ್ರದೇಶ ರಾಜ್ಯ ಆಗಬೇಕಾದ್ರೆ ಇರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ಕ್ರೆಡ್ ಆ್ಯಂಡ್ ರಿಲಿಜನ್ ಇನ್ವಾಲ್ವ್ ಆಗಬೇಕು. ಎಕನಾಮಿಕ್ ವಯಬಿಲಿಟಿ ಅಂದರೆ ಆರ್ಥಿಕ ಊರ್ಜಿತ್ವ ಮತ್ತು
ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಇದರ ಆಧಾರದ ಮೇಲೆ ಇದನ್ನು ರೆಸ್ಟೋರ್ ಮಾಡಬೇಕು ಅಂತ, ಮತ್ತು ಇಲ್ಲಿನ ಸಂಸ್ಕೃತಿ ಪರಂಪರೆ. ಬಟ್ ಆ ಹೋರಾಟಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಲೆಕ್ಕವಿಲ್ಲದಷ್ಟು ಸಾರ್ವಜನಿಕ ಸಭೆಗಳನ್ನು ಮಾಡಿದ್ದೀನಿ. ಈ ಸಂಬಂಧ ಅನೇಕ ಸಮಸ್ಯೆಗಳನ್ನು, ಕೇಸ್ಗಳನ್ನು ಫೇಸ್ ಮಾಡಿದ್ದೀನಿ. ಇದೆ ಎರಡನೇ ಕನ್ನಡ ರಾಜ್ಯ ಅಂತ ನಾನು ಎಷ್ಟೇ ಪ್ರತಿಪಾದನೆ ಮಾಡ್ಕೊಂಡು ಬಂದರೂ ಕೂಡ ಅದಕ್ಕೆ ಅಡ್ಡಗಾಲಾಗುತ್ತಾ ಇದು ಕೊಡವರ ಹೋರಾಟ ಅಂತ ಹೇಳ್ಕೊಂಡು ಅದಕ್ಕೆ ಆಪಾದನೆ ಮಾಡಲಿಲ್ಲ. ದಶಕಗಳ ಹೋರಾಟವೇ ಇದೆಯಲ್ಲ. ಆ ಸುದೀರ್ಘ ಹೋರಾಟ ಮಾಡಿ ಉಳಿದ ಸಮುದಾಯ ಬರಲಿಲ್ಲ ಅಂದಾಗ ನಾನೇನು ಮಾಡಬೇಕು? ಉಳಿದ ಎಲ್ಲ ಸಮುದಾಯ ಇಲ್ಲಿ ಯಾರ್ಯಾರು ಬದುಕ್ತಾ ಇದ್ರು ಅವ್ರು ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದಾಗ ನಾನು ಆ ಹೋರಾಟದ ದಿಕ್ಕು ದೆಸೆಯನ್ನು ಬದಲು ಮಾಡಬೇಕಾಯಿತು. ಕೊಡಗು ರಾಜ್ಯ ಇಲ್ಲಿನ ಎಲ್ಲ ಜನ ಪಾರ್ಟಿಸಿಪೇಟ್ ಮಾಡದೆ ರಾಜ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಸೂರ್ಯಚಂದ್ರ ಇರುವಲ್ಲಿವರೆಗೆ ಈ ಹೋರಾಟಕ್ಕೆ ಕೈ ಜೋಡಿಸೋದಿಲ್ಲ ಅಂತ ಹೇಳ್ಕೊಂಡು ಆ ತೀರ್ಮಾನಕ್ಕೆ ಬಂದಾಗ ನಾನೇನು ಮಾಡಬೇಕು? ಆವಾಗ ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿ ನನ್ನ ಹೋರಾಟದ ಹೆಸರು ಮತ್ತು ಉದ್ದೇಶವನ್ನು ಈ ಮೆಟಮಾರಫಸ್ ಅಂತ ಹೇಳ್ತೀವಿ, ಅದು ಪರಿವರ್ತನೆ ಬೇರೆ ಥರದಲ್ಲಿ. ಆರಂಭದಲ್ಲಿ KRMM ಕೊಡಗು ರಾಜ್ಯ ಮುಕ್ತಿ ಮೋರ್ಚಾ ಅಂತ. ಆಗ ಇದ್ದ ಧ್ಯೇಯ ಏನು? ಹಾಗೆ ಇದ್ದ ಧ್ಯೇಯ ಎಲ್ಲರೂ ನಾನು ಒಟ್ಟಿಗೆ ಇನ್ಕ್ಲೂಸಿವ್ ಆದಂಥ ಒಂದು ಹೋರಾಟ, ಕೊಡಗಿಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನ ಬೇಕು. ಅದಕ್ಕೆ ಸಂವಿಧಾನದ ಒಪ್ಪಿಗೆ ಹೌದು. ಸಂವಿಧಾನದ 2 ಮತ್ತು 3ನೇ ಆರ್ಟಿಕಲ್ನಲ್ಲಿ ಇದೆ. ಒಂದು ಪ್ರದೇಶವನ್ನು ಇನ್ನೊಂದು ಪ್ರದೇಶಕ್ಕೆ ಸೇರಿಸೋದಕ್ಕೂ ಇನ್ನೊಂದು ಪ್ರದೇಶವನ್ನು ಬೈಫರ್ಕೇಟ್ ಮಾಡಿ ಒಂದು ರಾಜ್ಯ ಮಾಡೋದಕ್ಕೂ ಅದರಲ್ಲಿ ಅವಕಾಶ ಇದೆ. ನಾವು ನಮ್ಮ ಹೋರಾಟದ ಸಂದರ್ಭದಲ್ಲೇ ಇಲ್ಲಿ ಜಾರ್ಖಂಡ್ ರಾಜ್ಯ ಸಿಕ್ತು, ಆಮೇಲೆ ಉತ್ತರಾಖಂಡಿಗೆ ರಾಜ್ಯ ಆಯಿತು, ಛತ್ತೀಸ್ಗಢಕ್ಕೆ ಕೂಡ ರಾಜ್ಯ ಆಯಿತು. ವಿಸ್ತೀರ್ಣ ಜನಸಂಖ್ಯೆ ಮಾನದಂಡವೇ ಅಲ್ಲ, ಆ ಜನರ ಒಪ್ಪಿಗೆ ಬೇಕು. ಆ ಜನರ ಸಂಪೂರ್ಣ ಒಪ್ಪಿಗೆ ಸಿಗದೇ ಇದ್ದಾಗ ಆ ಹೋರಾಟವನ್ನು ನಾನು ಕೈಬಿಟ್ಟು ಸ್ವಾಯತ್ತತೆ ಹೋರಾಟ, ಕೊಡವರಿಗಾಗಿ ಸ್ವಾಯತ್ತತೆ ಹೋರಾಟ. ಈ ರಾಜ್ಯ ಹೋರಾಟಕ್ಕೂ ಸ್ವಾಯತ್ತತೆಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ರಾಜ್ಯ ಹೋರಾಟಕ್ಕೆ ಇಡೀ ಜನ ಸಮುದಾಯದ ಇನ್ವಾಲ್ವ್ಮೆಂಟ್ ಬೇಕು, ಒಪ್ಪಿಗೆ ಬೇಕೇ ಬೇಕು. ಹೌದು. ಆದರೆ ಸ್ವಾಯತ್ತತೆಗೆ ಯಾರೋ ಒಪ್ಪಿಗೆ ಅವಶ್ಯಕತೆ ಇಲ್ಲ, ನನ್ನ ಸಮುದಾಯದ ಒಪ್ಪಿಗೆ ಅವಶ್ಯಕತೆ ಇಲ್ಲ. ಸಂವಿಧಾನದಲ್ಲಿ ಅದಿದೆ. ಒಂದು ಕಾಂಪ್ಯಾಕ್ಟ್ ರೀಜನಲ್ಲಿ ಒಂದು ಪುಟ್ಟ ಸಮುದಾಯ ವಾಸ ಮಾಡ್ತಾ ಇದ್ದರೆ ಅವರ ಭೂಮಿ, ಭಾಷೆ, ಸಂಸ್ಕೃತಿ, ಪರಂಪರೆ, ರಾಜಕೀಯ ಆಸಕ್ತಿಯನ್ನು ಕಾಪಾಡೋದು ಮೇಜರ್ ಕಮ್ಯುನಿಟಿದ ರೆಸ್ಪಾನ್ಸಿಬಿಲಿಟಿ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್. ಮತ್ತು ನಾವು ಸ್ಕ್ಯಾಟರ್ಡ್ ಪಾಪ್ಯುಲೇಷನ್ ಅಲ್ಲ. ನಮ್ಮ ಕೈಮಡ, ಐನಮನೆ, ಮಂದ್, ಮಾನಿ, ದೇವನೆಲೆ ಒಂದೇ ಪ್ರದೇಶದಲ್ಲಿದೆ. ಮರೆನಾಡಿಂದ ಸೂರ್ಲಬ್ಬಿ ನಾಡಿಂದ ಪತ್ತಗಟ್ನಾಡಿಂದ ನಾಲ್ನಾಡಿಂದ ಗಡಿನಾಡು, ನಮ್ಮ ಐನಮನೆ, ಕೈಮಡ ಪ್ರತಿಯೊಂದು ಕೂಡ ನಮ್ಮ ಪಾರಂಪರಿಕ ತಾಣ. ಇದನ್ನು ಸ್ವಾಯತ್ತ ಪ್ರದೇಶ, ಕೊಡವ ಲ್ಯಾಂಡ್ ಆಟೋನಮಸ್ ರೀಜನ್ ಅಂತ ಸಂವಿಧಾನದ 6ನೇ ಶೆಡ್ಯೂಲ್ ಪ್ರಕಾರ ಡಿಕ್ಲೇರ್ ಮಾಡಬೇಕು. ಮತ್ತು 371 ವಿಧಿಯಲ್ಲಿ ಅದರ ಜೊತೆಗೆ ಈ ಕೊಡವ ಬುಡಕಟ್ಟು ಸಮುದಾಯವನ್ನು ಸಂವಿಧಾನದ ST ಟ್ಯಾಗ್ನಲ್ಲಿ ಸೇರಿಸಿ ನಮಗೆ ಎಲ್ಲ ರೀತಿಯ ರಾಜ್ಯಾಂಗ ಭದ್ರತೆ ಬೇಕು. ಅತ್ಯಂತ ಅಲ್ಪಸಂಖ್ಯಾತ ಬುಡಕಟ್ಟು ಸಮುದಾಯ ನಾವು. ಮತ್ತು ನಾವು ಈಗ ST ಟ್ಯಾಗ್ ಇಲ್ಲದೇ ಇರ್ಬೋದು ನಮಗೆ, ಬಟ್ ಸ್ವತಂತ್ರ ಭಾರತದ ಸರ್ಕಾರ ಗುರುತು ಮಾಡಿದಂಥ 645 ಬುಡಕಟ್ಟು ಸಮುದಾಯದಲ್ಲಿ ಕೊಡವರು ಕೂಡ ಸೇರಿದ್ದಾರೆ. ನಮ್ಮನ್ನು ಮಾತ್ರ STಗೆ ಸೇರಲಿಲ್ಲ. ನಾವು ಇವತ್ತು ನಾನ್ ಶೆಡ್ಯೂಲ್ ಟ್ರೈಬ್. ಈ ಹಿನ್ನೆಲೆಯಲ್ಲಿ ಆ ಹೋರಾಟವನ್ನು ನಾನು ಮುಂದುವರಿಸಿದೆ. ಇಡೀ ಜನಜಾಗೃತಿ ಮಾಡಿದೆ, ಲೆಕ್ಕವಿಲ್ಲದಷ್ಟು ಪಾದಯಾತ್ರೆಗಳನ್ನು ಮಾಡಿದೆ. ಈ ಸಂಬಂಧ ದೊಡ್ಡ ದೊಡ್ಡ ಸ್ಕಾಲರ್ಸ್ JNUಯಿಂದ ಕೂಡ ಪ್ರೊಫೆಸರ್ ಬಲ್ಬೀರ್ ಅರೋರಾ ಇಂದಿಗೂ ಬರ್ತಾ ಇದ್ದಾರೆ. ಅವರು ಯಾವ ಮಟ್ಟದ ಚಿಂತಕರು ಅಂತ ಹೇಳಿದ್ರೆ, ಟುನೀಷಿಯಾಕ್ಕೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಿದಂಥ 5 ಜನ ಸದಸ್ಯರಲ್ಲಿ ಅವರು ಕೂಡ ಒಬ್ಬರು. ಮತ್ತು ಇವಾಗ ಪ್ಯಾರಿಸ್ ಯೂನಿವರ್ಸಿಟಿಯಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದಾರೆ. ಅವರು ನಿರಂತರವಾಗಿ ಈ ಹೋರಾಟದ ಜೊತೆ ಇದ್ದು ಇದಕ್ಕೆ ಅವರ ಶುಭಾಶೀರ್ವಾದ ನಮಗೆ ಇದೆ. ಇದು ಒಂದು ಭಾಗ, ಸೆಮಿನಾರ್ ಮಾಡೋದು. ಇನ್ನು ಜನರನ್ನ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮಾಡಿ ಬೆಳೆದಿರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಹೇಗೆ ಮಾಡಿದ್ರಿ? ಎಲ್ಲೆಲ್ಲಿ ಮಾಡಿದ್ರಿ? ಎಲ್ಲ ಕಡೆ ನೋಡಿ, ಕೊಡಗಿನ ಈಗ ಎಲ್ಲ ಐನ್ಮನೆಗಳಲ್ಲಿ ಮೀಟಿಂಗ್ ಮಾಡಿದ್ದೀನಿ, ವಿಲೇಜ್ಗಳಲ್ಲಿ ಮೀಟಿಂಗ್ ಮಾಡಿದ್ದೀನಿ, ಈಗ ಮಂದ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀನಿ. ಮಂದ್ಗಳಲ್ಲಿ ಯಾಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಮಂದ್ ಅನ್ನೋದು ನಮ್ಮ ಏನ್ಸಿಯಂಟ್ ಟೆಂಪೋರಲ್ ಸೀಟ್. ಅದು ಇವತ್ತು ಕೂಡ ನಾವು ಕಾಡು ಜನ, ಗುಡ್ಡಗಾಡು ಜನ ಅನ್ನೋದಕ್ಕೆ ಅದು ಪ್ರತಿಬಿಂಬ. ಅದು ಅಲ್ಲಿ ಯಾವುದೇ ಸ್ಟ್ರಕ್ಚರ್ ಇಲ್ಲ, ಇವನ್ ಕಲ್ಲು ಕೂಡ ಇಲ್ಲ, ಐಡಲ್ ವರ್ಷಿಪ್ ನಮಗಿಲ್ಲ. ನಾವು ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ಸಮುದಾಯ. ನಮ್ಮ ಅಲ್ಲಿ ಒಂದು ಮರ ಇರ್ತದೆ, ಅರಳಿ ಮರ, ಆಲದ ಮರ ಅಥವಾ ಸಂಪಿಗೆ ಮರ. ಅದರ ಅಡಿಯಲ್ಲಿ ಅದು ನ್ಯಾಯ ಪಂಚಾಯತಿ ಹೌದು, ಸುಪ್ರೀಂ ಕೋರ್ಟ್ ಹೌದು, ವಾರ್ ರಿಹರ್ಸಲ್ ಪ್ಲೇಸ್, ಸಮರಕಲಾ ಅಭ್ಯಾಸ ಮಾಡ್ತಕ್ಕಂಥ ತಾಣವೂ ಹೌದು, ಮತ್ತು ರಂಗಮಂದಿರವೂ ಹೌದು, ಕಲಾ ಗ್ಯಾಲರಿ ಕೂಡ ಅದು ಹೌದು. ಇಟ್ ಇಸ್ ಎ ಮಲ್ಟಿಪರ್ಪಸ್ ಆಡಿಟೋರಿಯಂ. ಅದನ್ನು ಮತ್ತೆ ಸಮಾಜಕ್ಕೆ, ಸರ್ಕಾರಕ್ಕೆ ತೋರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾನು ಹೊರಟಿದ್ದೀನಿ. ನಾವು ನಮ್ಮ ಟ್ರೈಬಲ್ ಆನ್ಸಿಸ್ಟ್ರಿ, ಇದು ನಮ್ಮ ಬುಡಕಟ್ಟು ಪ್ರಾಚೀನತೆ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಮಗೆ ಸಂವಿಧಾನದ 342ನೇ ವಿಧಿ ಪ್ರಕಾರ ST ಟ್ಯಾಗ್ ಕೊಡಬೇಕು ಅಂತ ಹೇಳ್ಕೊಂಡು ನೀವು ಆದಿಮ ಜನಾಂಗ ಅಂತ ಮತ್ತೆ ಹೇಳ್ತಾ ಬಂದ್ರಿ. ಹೌದು, ನಾವು ಇಲ್ಲಿನ ಆದಿಮ ಸಂಜಾತ ಬುಡಕಟ್ಟು ಜನ. ಕೊಡವರಿಗೆ ಇಲ್ಲಲ್ಲದೆ ಬೇರೆ ಎಲ್ಲೂ, ಸುಳ್ಳ್ಯದಲ್ಲಾಗಲಿ ಅಥವಾ ಒಳನರಸೀಪುರದಲ್ಲಾಗಲಿ, ಇರಿಟಿಯಲ್ಲಾಗಲಿ ನಮಗೆ ತಾಯಿ ಬೇರಿಲ್ಲ. ನಮ್ಮ ಇಡೀ ತಾಯಿ ಬೇರಿರೋದೇ ಇಲ್ಲಿ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಆ ಸ್ವಾಯತ್ತತೆ ಮತ್ತು ST ಟ್ಯಾಗ್ಗೆ
ನಿರಂತರವಾಗಿ ಹೋರಾಟ ರೂಪಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಭಾಷೆಗೆ ಈ 8ನೇ ಶೆಡ್ಯೂಲ್ ಅಂತಕ್ಕಂಥದ್ದು ಇವತ್ತು ಚಲಾವಣೆಯಲ್ಲಿದ್ದರೆ ಎಂಟೈರ್ಲಿ 8th ಶೆಡ್ಯೂಲ್ ಕಾಯಿಂಡ್ ಬೈ CNC ಈ ಶೆಡ್ಯೂಲ್ಗೆ ಸೇರಿಸಬೇಕು ಅಂತಕ್ಕಂಥ ಆ ವಿಚಾರವನ್ನು ತಂದು ಅದನ್ನು ಟಂಕಿಸಿದ್ದೆ ನಾವು. ಈ ಸಂಬಂಧ ಅದು ನಮ್ಮ ಸರ್ವೋಚ್ಚ ಶಾಸನ ಸಭೆ ಪಾರ್ಲಿಮೆಂಟ್ನಲ್ಲಿ ಕೂಡ BK ಹರಿಪ್ರಸಾದ್ ಅವರು ಪ್ರೈವೇಟ್ ಬಿಲ್ ಮೂವ್ ಮಾಡಿ ಅದನ್ನು ಇಡೀ ಸರ್ಕಾರದ ಮತ್ತು ದೇಶದ ಗಮನವನ್ನು ಸೆಳೆಯುವಲ್ಲಿ ಸಫಲರಾದರು. ಸರ್ಕಾರ ಈ ಬಗ್ಗೆ ಅಲ್ಲಿ ಪ್ರಾಮಿಸ್ ಕೂಡ ಮಾಡಿದೆ. ಯಾಕೆಂತಂದರೆ ವಾಜಪೇಯಿ ಸರ್ಕಾರ 4 ಲ್ಯಾಂಗ್ವೇಜ್ಗಳನ್ನು, ಯಾವುದು ಡೋಗ್ರಿ, ಮೈಥಿಲಿ, ಸಂತಾಲಿ, ಬೋಡೋ ಲ್ಯಾಂಗ್ವೇಜ್ಗಳನ್ನು 8th ಶೆಡ್ಯೂಲ್ಗೆ ಸೇರೋದಕ್ಕೆ 2003 ಒಂದು ಬಿಲ್ ಮೂವ್ ಮಾಡಿದಾಗ CNC ಹೋರಾಟವನ್ನು ಮಾಡಿತ್ತು, ನಮ್ಮದನ್ನು ಪರಿಗಣನೆ ಮಾಡಬೇಕು ಅಂತ. ದೇಶದ ಮೂಲೆ ಮೂಲೆಗಳಿಂದ ಈ ಥರ ಹೋರಾಟ ಬಂತು. ಆವಾಗ ಇನ್ನೂ ಅನೇಕ ಭಾಷೆಗಳಿದ್ದಾವೆ, ಅವರನ್ನು ಪರಿಗಣನೆ ಮಾಡಬೇಕು ಅಂತ ವಾಜಪೇಯಿ ಅವರು ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ ಪಂಡಿತ್ ಸೀತಾಕಾಂತ್ ಮಹಾಪಾತ್ರ ಅವರ ನೇತೃತ್ವದಲ್ಲಿ ಅವರು ಭಾರತದ 38 ಭಾಷೆಗಳನ್ನು 8th ಶೆಡ್ಯೂಲ್ಗೆ ಸೇರಿಸಬೇಕು, ಅದಕ್ಕೆ ರಾಜ್ಯಾಂಗ ಭದ್ರತೆ ಕೊಡಬೇಕು ಅಂತ ತಿಳ್ಕೊಂಡು ಶಿಫಾರಸು ಮಾಡಿದ್ದಾರೆ. ಕೊಡವ ಭಾಷೆ 19ರ ಇದರಲ್ಲಿದೆ, 38ರಲ್ಲಿ. ಹಾಗೆ ತುಳು ಇದೆ, ಕೊಡವ ತುಳು 2 ಕೂಡ. ಈ ಹಿನ್ನೆಲೆಯಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಭರವಸೆ ಕೊಟ್ಟಿದ್ದಾರೆ. ಇದು ನಮ್ಮ CNC ಸುದೀರ್ಘ ಹೋರಾಟದ ಪ್ರಯತ್ನ. ಇದು ಭಾಷೆಗೆ ರೆಕಗ್ನೈಷನ್. ಮತ್ತು ನಮ್ಮ ಸ್ವಾಯತ್ತತೆ ಮತ್ತು ಬುಡಕಟ್ಟು ಅದನ್ನು ಪ್ರತಿಪಾದನೆ ನಾವು ಮಾಡ್ತಲೇ ಬಂದಿದ್ದೀವಿ. ಆದಿಮ ಸಂಜಾತ ಬುಡಕಟ್ಟು ಸಮುದಾಯ, ನಾವು ಅದನ್ನು ಅಲಗಳಲ್ಲಿ ಸಾಧ್ಯ ಇಲ್ಲ. ನಾವು 100 ದಿವಸ ಉಪವಾಸ ಏಕಾದಶಿ ಮಾಡಿದ್ರು ಕೂಡ, ನನ್ನ ತಾಯಿ ಕೂಡ ಉಪವಾಸ ಮಾಡ್ತಾ ಇದ್ದಾರೆ. ಅದು ಚೆನಿಕುಳಿ ಅಂತ ನಮ್ಮ ಭಾಷೆಯಲ್ಲಿ, ತಿಂಗಳಾಚೆ ಕುಳಿ ಅಂತ. ಅದೇನು ಮಾಡಿದ್ರು ಅವರು ಬ್ರಾಹ್ಮಣರಾಗಲಿಕ್ಕೆ, ಶ್ರೇಷ್ಠ ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನಸ್ ಅಥವಾ ಜೀನ್, ನಮ್ಮ ಉತ್ಪತ್ತಿ ಏನಿದೆ ಅದೇ ಬುಡಕಟ್ಟು. ನಾವು ಇಡೀ ಮಧ್ಯ ಮಾಂಸ ನಮ್ಮ ಪರಂಪರೆಯಲ್ಲಿ ಬಂದಿದೆ. ಬೇಟೆ, ಯುದ್ಧ, ಎಪಿಗ್ರಫಿ ಆಫ್ ಇಂಡಿಯಾ ಮತ್ತು ಸಂಗಮ್ ಲಿಟ್ರೇಚರ್ನಲ್ಲಿ ಇತ್ತೀಚೆಗೆ ಕ್ರಾಸ್ ಚೆಕ್ ಮಾಡೋದಕ್ಕೆ ನೋಡಿದೆ. ಆವಾಗ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ನಾವು ಬೇಟೆ ನಾಯಿಗಳನ್ನು ಸಾಕ್ಕೊಂಡು ಯುದ್ಧ ಮತ್ತು ಬೇಟೆ ಇದೆ ಎರಡೇ. ಇವನ್ ವ್ಯವಸಾಯ ಕೂಡ ನಮಗೆ ಗೊತ್ತಿರಲಿಲ್ಲ. ಅದೆಲ್ಲ 400-500 ವರ್ಷಗಳ ಈಚೆಗೆ ಬಂದ ಇತ್ತೀಚಿನ. ಇಲ್ಲದ್ರೆ ಬೇಟೆ ಮತ್ತು ಯುದ್ಧ, ಬೇರೆ ಬೇರೆ ರಾಜರು ಮಹಾರಾಜರು ಅವರು ಇವರು ನಮ್ಮನ್ನು ಬಾಡಿಗೆಗೆ ತೊಗೊಂಡು ಹೋಗ್ತಾ ಇದ್ರು, ಮರ್ಸಿನರೀಸ್ ಅಂತ, ಯುದ್ಧಕ್ಕೆ. ಮತ್ತು ಬೇಟೆಯಲ್ಲಿ ನಾವು ಆ ನಾಯಿಗಳನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಸಾಕ್ತಾ ಇದ್ವಿ, ಬೇಟೆ ಮಾಡ್ತಾ ಇದ್ವಿ ಅನ್ನೋದಕ್ಕೆ ಇವತ್ತು ಅದರ ಪ್ರತೀಕವಾಗಿ ಬೇಟೆ ಮಾಡಿ ಆದಮೇಲೆ ಅದರ ಪಾಲಲ್ಲಿ ನಾಯಿಗೂ ಈಕ್ವಲ್ ಮನುಷ್ಯನಿಗೆ ಕೊಡುವಷ್ಟೇ ಪಾಲು ಕೊಡ್ತೀವಿ. ಬಹುಶಃ ಗರ್ಭಿಣಿ ನಾಯಿ ಆಗಿದ್ದರೆ ಅದಕ್ಕೆ ಹೆಚ್ಚುವರಿ ಪಾಲು ಕೂಡ ಕೊಡ್ತೀವಿ, ಅದು ಇವತ್ತಿಗೂ ಇದೆ. ಮತ್ತು ನಾವು ಗೆಡ್ಡೆಗೆಣಸು ತಿನ್ನೋದು ನಾವು ಪುತ್ತರಿ ಕಳಂಜಿ ಅಂತ, ಅದು ಅದರ ಸಂಕೇತವಾಗಿ ಮಾಡ್ತಾ ಇರೋದು. ಅದೇ ರೀತಿ ಕೈಲ್ಪುದ್ನಲ್ಲಿ ತೋಕುಪೂ ಅಂತ ಹೇಳ್ಕೊಂಡು ಒಂದು ಕಾಲದಲ್ಲಿ ನಾವು ಈಟಿ, ಬರ್ಜಿ, ಕತ್ತಿಯನ್ನು ಉಪಯೋಗ ಮಾಡ್ತಾ ಇದ್ವಿ. ಆವಾಗ ಈ ತೋಕುಪೂದು ಗೆಡ್ಡೆಯನ್ನು ಲೇಪ ಮಾಡಿ ಆ ಮೂಲಕ ಪ್ರಾಣಿಗಳಿಗೂ ಅಷ್ಟೇ ಶತ್ರುಗಳಿಗಷ್ಟೇ ಬಿಡ್ತಾ ಇದ್ವಿ. ಅದು ವಿಷಕಾರಿಯಾದಂಥದ್ದು. ಅದರ ಪ್ರತೀಕವಾಗಿ ಇವತ್ತು ಅದನ್ನು ಒಂದು ಗೌರವದಿಂದ ಆ ಕೈಲ್ಪುದ್ನಲ್ಲಿ ಅದನ್ನು ತೋಕಿಗೆ ಶೃಂಗಾರ ಮಾಡಿ ಅದನ್ನು ಪೂಜೆ ಮಾಡ್ತೀವಿ. ನಮಗೆ ಬಾಬರ್ ಭಾರತಕ್ಕೆ ಬರುವ ಮೊದಲು ನಮಗೆ ಬಂದೂಕದ ಪರಿಚಯ ಇರಲಿಲ್ಲ. 1526ರಲ್ಲಿ ಪಾಣಿಪತ್ ಕದನಕ್ಕೆ ಬಾಬರ್ 25,000 ಸೈನಿಕರನ್ನು ತಗೊಂಡು ಅಫ್ಘಾನಿಸ್ತಾನದಿಂದ ಬಂದಾಗ ಇಬ್ರಾಹಿಂ ಲೋಧಿ ಕೈಯಲ್ಲಿ 1.5 ಲಕ್ಷ ಸೈನಿಕರು ಇರ್ತಾರೆ, ಆದರೆ ಬಂದೂಕ ಇರೋದಿಲ್ಲ. ಇವರು ತಿರಿತೋಕು ಅಂತ ಹೇಳ್ಕೊಂಡು ಬಾಬರ್ ತರ್ತಾನೆ. ಅದ್ರ ಬಾಬರ್ ಗೆಲ್ತಾನೆ ಆ ಯುದ್ಧದಲ್ಲಿ. ಅಲ್ಲಿಂದ ಈ ಕಡೆ ಕೊಡವರಿಗೂ ಅದು ಪರಿಚಯ ಆಗ್ತದೆ, ಕೊಡವರ ಕೈಗೂ ಬರ್ತದೆ. ಈಟಿ, ಬರ್ಜಿ, ಕೋವಿ, ಕತ್ತಿಗಿಂತ ಸ್ವಲ್ಪ ಒಂದು ತಂತ್ರಜ್ಞಾನ ಚೆನ್ನಾಗಿರ್ತಕ್ಕಂಥ ಆವಿಷ್ಕಾರ ಆಗಿರ್ತಕ್ಕಂಥ ಈ ಬಂದೂಕು ಅಸ್ತ್ರ ಸಿಗುತ್ತೆ, ಅದು ಮತ್ತೆ ಸುಧಾರಣೆ ಆಗುತ್ತೆ. ಹೀಗೆ ನಮ್ಮ ಪರಂಪರೆ, ನಮ್ಮ ಬುಡಕಟ್ಟು ಮತ್ತು ಯುದ್ಧ, ಬೇಟೆ ನಮ್ಮದು. ST ಟ್ಯಾಗ್ಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿದೆ, ನಮ್ಮ ಮೇಲ್ಮೈ ಲಕ್ಷಣ ನಮ್ಮಲ್ಲಿದೆ. ನೋಡಿ, ಈಗ 1881 1931ವರೆಗೆ ಬ್ರಿಟಿಷ್ನವ್ರು ಮಾಡಿದಂಥ ಎಲ್ಲ ಸೆನ್ಸಸ್ ಡಾಕ್ಯುಮೆಂಟ್ನಲ್ಲಿ ಕೊಡವರು ಇಲ್ಲಿನ ಆದಿಮ ಸಂಜಾತ ಬುಡಕಟ್ಟು ಸಮುದಾಯ ಅಂತ ಗುರುತು ಮಾಡಿದ್ದಾರೆ. ಮತ್ತು ಆಂಥ್ರೋಪಾಲಜಿಕಲ್ ಸರ್ವೆ, ಎಪಿಗ್ರಫಿ ಆಫ್ ಇಂಡಿಯಾ, ಆಮೇಲೆ ಎಥ್ನಾಲಜಿಕಲ್ ಸರ್ವೆ ಬ್ರಿಟಿಷ್ನವ್ರು ಮಾಡಿದ್ದು ಅದರಲ್ಲೂ ಕೂಡ ಇದೆ. ಇವತ್ತು ಯಾವುದೇ ಜನಾಂಗಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕೊಡಬೇಕಾದ್ರೆ ಸರ್ಕಾರಗಳು ಆ ಬ್ರಿಟಿಷ್ ಡಾಕ್ಯುಮೆಂಟನ್ನು ನೋಡೋದು. ಯಾಕಂದರೆ ಅವರು ನಿಖರವಾಗಿ ಅವರು ಬರೆದಿರ್ತಾರೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರದ ಬಗ್ಗೆ, ಪ್ರತಿಯೊಂದು ಸಮುದಾಯದ ಬಗ್ಗೆ. ಈ ಹಿನ್ನೆಲೆಯಲ್ಲಿ ನಾವಿವತ್ತು ಆ ಹೋರಾಟವನ್ನು ನಾವು ಜಾಸ್ತಿ ಮಾಡ್ತಾ ಇದ್ವಿ. ಹೋರಾಟದ ಜೊತೆಗೆ ಈ ಕುಲಶಾಸ್ತ್ರೀಯ ಅಧ್ಯಯನ ಕೂಡ ಹೌದು. ಅದೀಗ ನೋಡಿ, ಕುಲಶಾಸ್ತ್ರ ಅಧ್ಯಯನ ಯಾರು ಏನೇ ಹೇಳಿ, ಒಂದು ಕೇಂದ್ರ ಸರ್ಕಾರ ನನ್ನ ಪಿಟಿಷನ್ನ ಪರಿಗಣನೆ ಮಾಡಿದ್ದೀನಿ, ನಿರಂತರವಾದಂಥ ಪಿಟಿಷನ್ನ ಸರ್ಕಾರ ಕೊಟ್ಟಾಗ ಇದರಲ್ಲಿ ಏನೋ ಸತ್ಯಾಂಶ ಇದೆ ಅನ್ನೋದನ್ನು ಯಾವನಾದರೂ ಎಷ್ಟೇ ಅಪಹಾಸ್ಯ ಅಪಪ್ರಚಾರ ಮಾಡಿದ್ರು ಕೂಡ ಸತ್ಯ ಒಂದಿನವರೆಗೆ ಬರ್ತದೆ ಅನ್ನೋದಕ್ಕೆ ಅದೇ ಉದಾಹರಣೆ. ಬರಲೇಬೇಕಲ್ಲ. 2008 ಮತ್ತು 9ನಲ್ಲಿ ನಾನು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವರು ಕಾಂತಿಲಾಲ್ ಭೂರಿಯಾ ಅಂತ ಹೇಳ್ಕೊಂಡು ಟ್ರೈಬಲ್ ಮಿನಿಸ್ಟರ್ ಇದ್ದರು. ಆಮೇಲೆ ಇವರು ಕಿಶೋರ್ ಚಂದ್ರ ದೇವ್ ಅಂತ ತದನಂತರ ಬಂದರು. ಇವರಿಬ್ಬರನ್ನ ಭೇಟಿ ಮಾಡಿಸಿ ಅಲ್ಲಿಂದ ಕುಲಶಾಸ್ತ್ರ ಅಧ್ಯಯನಕ್ಕೆ ಡೈರೆಕ್ಷನ್ ಮಾಡಿದ್ರು. ಆವಾಗ ಯಡಿಯೂರಪ್ಪ ಅವರು ಅವ್ರನ್ನ ಭೇಟಿ ಮಾಡೋದಕ್ಕೆ ನಾನು ಹೋಗಿದ್ದೆ. ಈ ಸಂಬಂಧ, ಈ ಕುಲಶಾಸ್ತ್ರ ಅಧ್ಯಯನ, ಅವರು ಇದನ್ನು ನೋಡಿಬಿಟ್ಟು ಕೇಂದ್ರ ಸರ್ಕಾರದ ಸೂಚನೆ ಇದು, ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ನಮ್ಮ ದುರದೃಷ್ಟ ಅವರ ಅಧಿಕಾರ ಹೋಗ್ಬಿಡ್ತು, ಒಂದೇ ವಾರದಲ್ಲಿ ಅಧಿಕಾರ ಹೋಗ್ಬಿಡ್ತು.
ಮತ್ತೆ ಆಗೋನಿ ಅಂತ ಹೇಳ್ಕೊಂಡೊಬ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದು ಸೋಷಿಯಲ್ ವೆಲ್ಫೇರ್ನಲ್ಲಿ, ಅವ್ರನ್ನ ಭರತ್ ಲಾಲ್ ಮೀನಾ ಅವ್ರನ್ನೆಲ್ಲ ಭೇಟಿ ಮಾಡಿದ್ದೆ. ಅವರೆಲ್ಲರೂ ಕೂಡ ನೀವು ನಿಜವಾದ ಟ್ರೈಬ್ ಆದರೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಇವತ್ತೇನು ಹೇಳಿದ್ರೆ ಇದನ್ನು ಯಾರ ಇನ್ಫ್ಲುಯೆನ್ಸ್ನಲ್ಲಿ ನಡೆಯುವಂಥದ್ದಲ್ಲ, ಭಾಳ ನಿಖರವಾದಂಥ ಒಂದು ಕುಲಶಾಸ್ತ್ರ ಅಧ್ಯಯನ ಎತ್ನೋಗ್ರಾಫಿಕ್ ಸ್ಟಡಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಎತ್ನೋಗ್ರಾಫಿಕ್ ಸ್ಟಡಿಗೇನೋ ಅವರು ಡೈರೆಕ್ಷನ್ ಮಾಡಿದ್ರು, ಐಸ್ಯಾಕ್ ಅಂತಕ್ಕಂಥ ಒಂದು ಸಂಸ್ಥೆಗೆ. ಅದು ನನಗೀಗ 2016 ಗೊತ್ತಾಗಿದ್ದು. ಆದರೆ ನನ್ನನ್ನು ಫಸ್ಟ್ ಪಾರ್ಟಿ ಮಾಡಬೇಕಿತ್ತು, ನನಗೆ ಗೊತ್ತೇ ಇಲ್ಲದಾಗೆ ಎಲ್ಲೋ ಮಡಿಕೇರಿಯಲ್ಲಿ ಯಾವುದೋ ಪಾಶ್ ಕ್ಲಬ್ಬಲ್ಲಿ ಬಂದು 2 ದಿವಸ ಕೂತ್ಕೊಂಡು ಮಾಡಿಬಿಟ್ಟು ಅವ್ರಿಗೆ ಯಾರಿಗೂ ಬೇಡವಂತೆ ಇದು ಅಂತ ಹೇಳ್ಕೊಂಡು ರಿಪೋರ್ಟ್ ಮಾಡಿ ಕಳಿಸಿದ್ದಾರೆ. ಇದು ಇತ್ತೀಚೆಗೆ ಗೊತ್ತಾಗಿರೋದು. ನಂತರ ಪುನಃ 2014 ಪಿಟಿಷನ್ ಮಾಡ್ತಾ ಬಂದೆ. ಮೋದಿ ಗೌರ್ಮೆಂಟ್ ಅದನ್ನು ಪರಿಗಣನೆ ಮಾಡಿ 2016 ಕುಲಶಾಸ್ತ್ರ ಅಧ್ಯಯನಕ್ಕೆ ಡೈರೆಕ್ಷನ್ ಮಾಡ್ತು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅದನ್ನು ಒಂದು ರೀತಿ ವಿಳಂಬ ದ್ರೋಹ ಮಾಡ್ತಾ ಇತ್ತು. ಆಸ್ಕರ್ ಫೆರ್ನಾಂಡಿಸ್ ಅವರು ನಮ್ಮ ಸ್ನೇಹಿತರು, ಅವರು ಕೊಡಗಿಗೆ ಬಂದಿದ್ದಾರೆ, ನಮ್ಮ ರ್ಯಾಲಿಗೆ ಬಂದಿದ್ದಾರೆ. ಅವರು ಭಾಳ ಕಳಕಳಿಯಿಂದ ಸ್ಟೇಟ್ ಗೌರ್ಮೆಂಟ್ಗೆ ಹೇಳಿಸಿ ಅಧ್ಯಯನ ಶುರುವಾಯಿತು. ನವೆಂಬರ್ 16 1 ತಿಂಗಳಲ್ಲಿ ಅದು ನಿಂತೋಯ್ತು. ಮತ್ತೆ ಇದು ಆಗಿಬಿಡ್ತದೆ ಅಂತ ಗೊತ್ತಾಗಿದ್ದಕ್ಕೆ ಅದನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ತಡೆ ಮಾಡಿಸಿದ್ರು. ಸಿದ್ದರಾಮಯ್ಯನವರು ದುರುದ್ದೇಶದಿಂದ ಮಾಡಿದ್ದಲ್ಲ, ಯಾರೋ ಹೇಳಿದ್ರು, ಬಾಯಿ ಮಾತಿನಲ್ಲಿ ಹೇಳಿದ್ರು ಅಷ್ಟೇ, ಅವರಿಗೂ ಅರ್ಥ ಆಗಿರಲಿಲ್ಲ. ಆಮೇಲೆ ಪುನಃ ನಾನು ನಿಲ್ಲಿಸಲಿಲ್ಲ. ಯಾಕಂದರೆ ಎಷ್ಟೇ ಒಂದು ಹೋರಾಟ ಅನ್ನೋದು ವೈಫಲ್ಯಗಳು ಬೇಕಾದಷ್ಟು ಆಗ್ತದೆ, ಸೋಲುಗಳಾಗ್ತದೆ. ಆ ಸೋಲೆ ನಮಗೆ ಗೆಲುವಿನ ಮೆಟ್ಟಿಲು, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಒಂದು ಹೋರಾಟ, ಒಂದು ದೀರ್ಘ ಹೋರಾಟ, ಕಲ್ಲು ಮುಳ್ಳುಗಳ ಮಧ್ಯೆ ನಾವು ಹಾದು ಹೋಗಬೇಕು ಮತ್ತು ಗುರಿ ಮುಟ್ಟಬೇಕು ಅನ್ನೋದು ನನಗೆ ಸ್ಪಷ್ಟವಾಗಿತ್ತು. ಆ ಸ್ಪಷ್ಟತೆ ಆಧಾರದಲ್ಲಿ ಮತ್ತು ಆಧಾರ ಸಹಿತವಾಗಿ ಈ ದೇಶದ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೀರಿ ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ಸರ್ಕಾರಕ್ಕೆ ನಾನು ಲೆಟರ್ ಬರೆದಾಗ ಅದಕ್ಕೆ ಸ್ಪಂದನ ಮಾಡಿ ಮತ್ತೊಮ್ಮೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಸೂಚನೆ ಮಾಡಿತು. ಆವಾಗ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ದೇವೇಗೌಡರು ಇದನ್ನು ಪರ್ಸನಲ್ ಆಗಿ ತಗೊಂಡು ಇದನ್ನು ಅಧ್ಯಯನ ಮಾಡಿ ಇದನ್ನು ಸೇರಿಸುವಂಥ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿದ್ರು. ಈ ನಡುವೆ 2004 ಕೂಡ ನಾನು ದೇವೇಗೌಡರನ್ನ ಭೇಟಿ ಮಾಡಿದ್ದೆ. ಆವಾಗ ಅವ್ರು ನನಗೆ ಹೇಳಿದ್ದಿಷ್ಟೇ, ನಿಮಗೆಲ್ಲ ಅರ್ಹತೆ ಇದೆ, ಆದರೆ ನೀವು ಗುಟ್ಟಲ್ಲಿ ಇದನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಜನರು ಇದಕ್ಕೆ ಇನ್ವಾಲ್ವ್ ಆಗದೆ ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ, ಜನರನ್ನ ಬಡಿದೆಬ್ಬಿಸಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ 10 ದಿವಸ ಹಗಲು ರಾತ್ರಿ ಸತ್ಯಾಗ್ರಹ ಕೂಡ ಮಾಡಿದ್ವಿ ನಾವು 2006. ಮತ್ತೆ ನ್ಯಾಷನಲ್ ಟ್ರೈಬಲ್ ಕಮಿಷನ್ ಕೂಡ ಮೀಟ್ ಮಾಡಿದ್ವಿ, ಅವರು ಕೂಡ ಭೇಟಿ ಮಾಡಿದ್ರು ಇಲ್ಲಿಗೆ. ಅಲ್ಲಿಂದ ಇವಾಗ 2018 ಆರ್ಡರ್ ಮಾಡಿದ ಮೇಲೆ 2019 ಜನವರಿ 12 ಸುಮಾರು 6 ತಿಂಗಳು ಸತತವಾಗಿ ಸ್ಕಾಲರ್ಸ್, ಆಂಥ್ರೋಪಾಲಜಿಸ್ಟ್ ಮತ್ತು ಎಥ್ನಾಲಜಿಸ್ಟ್ ಮೈಸೂರು ಪ್ರದೇಶದ ಜನ ಈ ಬುಡಕಟ್ಟು ಸಂಶೋಧನೆಯ ಆಶ್ರಯದಲ್ಲಿ ಇವರು ಅಧ್ಯಯನ ಮಾಡಿದ್ದಾರೆ. ಬಟ್ ನಮಗೇನು ಅಂತ ಹೇಳಿದ್ರೆ ಯಾವುದೇ ಇನ್ಫ್ಲುಯೆನ್ಸ್ ಎಲ್ಲ ಮೆರಿಟ್ ಮೇಲೆ ಆಗಬೇಕು ಅಂತ ಹೇಳ್ಕೊಂಡು. ಯಾಕೆಂದರೆ ನಾನು ಸವಾಲಾಗ್ತಾ ಇದ್ದೀನಿ, ಪ್ರಪಂಚದ ಹೈ ಸ್ಟ್ಯಾಂಡರ್ಡ್ ಆಂಥ್ರೋಪಾಲಜಿಸ್ಟ್ ಇರ್ಬೋದು, ಎಥ್ನಾಲಜಿಸ್ಟ್ ಇರ್ಬೋದು, ಅವರು ನಿಖರವಾಗಿ ನಮ್ಮನ್ನು ಅಧ್ಯಯನ ಮಾಡಿದ್ರೆ ನಾವು ಬುಡಕಟ್ಟು ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಅದನ್ನು ಎಷ್ಟಿಗೆ ಸೇರಿಸ್ಬೇಕಷ್ಟೇ. ಅದರಿಂದ ಇದು ನಿರಾಕರಣೆ ಮಾಡೋದಕ್ಕೆ ಯಾರದೇ ಭಿಕ್ಷೆ ಅಲ್ಲ, ಯಾರದೇ ಪ್ರಾಪರ್ಟಿ ಅಲ್ಲ ಇದು ನಿರಾಕರಣೆ ಮಾಡೋದಕ್ಕೆ, ಅಥವಾ ಇದನ್ನು ನಮಗೆ ಕೊಡೋದಕ್ಕೆ ಇದು ಭಿಕ್ಷೆನೂ ಅಲ್ಲ. ನಮ್ಮ ಸಂವಿಧಾನಿಕ ಹಕ್ಕು, ಸಂವಿಧಾನಿಕ ಹಕ್ಕು. ನಾವು ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನದಲ್ಲಿದ್ದೀವಿ. ನಮ್ಮ ಜನರದು ಒಂದು ವೈಫಲ್ಯತೆ ಇದೆ, ಏನು ಅಂತ ಹೇಳಿದ್ರೆ ಮುಗ್ಧ ಜನ, ಅವರಿಗೆ ಇವತ್ತು ಈ ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನ ಅನ್ನೋದು ಗೊತ್ತಿಲ್ಲ. ನಾವು ರಾಜಮಹಾರಾಜರ ಕಾಲದಲ್ಲಿ ಇದ್ದೀವಿ, ಬ್ರಿಟಿಷರ ಕಾಲದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಈ ದೇಶಕ್ಕೊಂದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪಿಸಿದ್ದಾರೆ. ಅದರಲ್ಲಿ ಕೊಡವರು ಸೇರಿದಂತೆ ಈ ದೇಶದ ಪ್ರತಿಯೊಂದು ಜನ ಅವರ ಹಕ್ಕನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಇದೆ. ಈ ಹಕ್ಕಿನ ಕುರಿತು ನೀವು ಸ್ಥಳೀಯರಲ್ಲಿ, ಮುಖ್ಯವಾಗಿ ಜನಾಂಗೀಯರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಹೇಗೆ ಮಾಡ್ತಾ ಇದ್ವಿ? ವಿಲೇಜ್ ಮೀಟಿಂಗ್ಸ್, ಈಗ ನೋಡಿ ಮಂದನಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ, ಅಲ್ಲಿ ಸೇರಿಸಿ ಅವರಿಗೆ ಅರಿವು ಕೊಡ್ತಾ ಇದ್ವಿ. ಈ ಸಂವಿಧಾನ ಅನ್ನೋದು ನಮಗೆ ಎಲ್ಲರಿಗೂ ಸೇರಿರೋದು, ಯಾರು ನಮಗೆ ಕೊಡ್ಲಿಕ್ಕೆ ಯಾರ ಮನೆ ಆಸ್ತಿಯಲ್ಲ, ಇದನ್ನ ನಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕು ಪಡ್ಕೊಳ್ಬೇಕು ಅಂತ. ಮತ್ತು ಈ ಸಂವಿಧಾನದ 51AF ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ದೇಶದ ಸರ್ಕಾರ ಮತ್ತು ಬಹುಸಂಖ್ಯಾತರು ಅವರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡಬೇಕು, ಜೋಪಾನ ಮಾಡಬೇಕು, ಇದೆಲ್ಲವಿದೆ. ಮತ್ತು ಸಂವಿಧಾನದ 7 ಫಂಡಮೆಂಟಲ್ ರೈಟ್ ಅಂತಿದೆ, ಮೂಲಭೂತ ಹಕ್ಕು. ಆ ಫಂಡಮೆಂಟಲ್ ರೈಟಲ್ಲಿ ಕೂಡ 7ನೇ ಅಂಶ ಇದೆ, ಕಾನ್ಸ್ಟಿಟ್ಯೂಷನ್ ರೆಮಿಡಿ ಅಂತ, ಸಂವಿಧಾನಿಕ ಪರಿಹಾರ. ಇದಕ್ಕೆ ಸಂವಿಧಾನಿಕ ಪರಿಹಾರವನ್ನು ಅಲ್ಲಿ ಕೊಡಬೇಕು, ಇದು ಆ ಫಂಡಮೆಂಟಲ್ ರೈಟಲ್ಲಿ ಬರುತ್ತೆ. ಅವ್ರು ಕೊಡಬೇಕು. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂವಿಧಾನಿಕ ಪರಿಹಾರ, ಅದು ಈಗ ನಾವು ಹೋರಾಟದಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದಾಗ ಅವ್ರು ಮುಂದಿಟ್ಟಾಗ ಅದಕ್ಕೆ ಪರಿಹಾರವನ್ನು ಕೂಡ ಅವರು ರೂಪಿಸಬೇಕಾಗ್ತದೆ. ಈಗ ಸ್ವಾಯತ್ತೆಯ ಪ್ರಶ್ನೆಯನ್ನು ನೀವು ಮಾತಾಡ್ತಾ ಇದ್ದೀರಿ. ಒಂದು ಕಾಲಘಟ್ಟದಲ್ಲಿ ಕೊಡಗು ಸ್ವತಂತ್ರ ರಾಜ್ಯವಾಗಿದ್ದಂತಹ ಒಂದು ಸಂದರ್ಭ ಇತ್ತು. ಅದು ಯಾಕೆ ಕೈತಪ್ಪಿ ಹೋಯಿತು? ಆಗ ಯಾರೂ ಕೂಡ ನಿಮ್ಮ ಹಾಗೆ ಹೋರಾಟ ಮಾಡಲಿಲ್ಲ ಮತ್ತು ಪರಿಕಲ್ಪನೆ ಇರಲಿಲ್ಲ. ನೋಡಿ, ಸ್ಪಷ್ಟವಾಗಿ ಹೇಳ್ತೀನಿ, 1954-55 ರಾಜ್ಯ ಪುನರ್ಗಠನಾ ಆಯೋಗ ಅಂತ ಹೇಳ್ಕೊಂಡು ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡಿದ್ರು. ಭಾಷೆಯ ಆಧಾರದಲ್ಲಿ ರಾಜ್ಯಗಳನ್ನು ರಚನೆ ಮಾಡೋದಕ್ಕೆ ಅವರ ಕಾನ್ಸೆಪ್ಟ್ ಭಾಷಾವಾರು ಪ್ರಾಂತ್ಯ ತಪ್ಪೇ ಅಲ್ಲ. ನಮಗೆ ಅನ್ಯಾಯ ಆಗ್ತಾ ಇರಲಿಲ್ಲ. ಕೊಡಗಿಗೆ ಬಂದರು, ಅಧ್ಯಯನ ಮಾಡಿದ್ರು.
ಕೊಡಗು ರಾಜ್ಯ ಸರ್ಕಾರ ಮತ್ತು ಅಸೆಂಬ್ಲಿ ಮೆಮೊರಾಂಡಮ್ ಕೊಟ್ಟಿದ್ದು ನೋಡಿ ನೀವು. ಬಹಳ ಬಾಲಿಶವಾದ ಮೆಮೊರಾಂಡಮ್ ಅದು. ನಾವು ಸೇತುವೆ ಮಾಡಿದ್ದೀವಿ, ನಾವು ರಸ್ತೆ ಮಾಡಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ವಿ ಅಂತ ಹೇಳ್ಕೊಂಡು ಬರೀ ಆ ಆರ್ಥಿಕ ಊರ್ಜಿತವನ್ನೇ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಭಾಷೆ ಬಗ್ಗೆ ಏನೇನು ಮಾತಾಡಲಿಲ್ಲ. ನಾವು ಬೇರೆ ಭಾಷೆಯ ಜನ, ಅವಾಗ ಕೊಡವರೇ ಇದ್ದಿದ್ರಲ್ಲಿ, ಡೆಮೋಗ್ರಫಿ ಚೇಂಜ್ ಆಗಿರಲಿಲ್ಲ. ನಮ್ಮ ಭಾಷೆ ಇದು ಮತ್ತೆ ಬಾಕಿ ಇರೋರೆಲ್ಲ ಮಾತಾಡ್ತಿದ್ರು ಎಲ್ಲರೂ. ಈಗ ನೋಡಿ, ಯಾರೇ ಇಲ್ಲಿ ಬಿಸ್ನೆಸ್ಗೆ ಬಂದವರು ಕೂಡ ಕೊಡವ ಭಾಷೆಯನ್ನು ಮಾತಾಡ್ತಾರೆ. ಅದೆಲ್ಲವನ್ನು ಲೆಕ್ಕಕ್ಕೆ ಹಾಕೊಂಡು ಇದು ಕೊಡವ ಭಾಷೆಯ ಪ್ರದೇಶ, ಭಾಷಾವರ ರಾಜ್ಯ ರಚನೆ ಸಂದರ್ಭ ಇದನ್ನು ಪರಿಗಣನೆ ಮಾಡಿ ಒಂದು ಬೇರೆ ಭಾಷೆಯ ರಾಜ್ಯ ಅಂತ ಡಿಕ್ಲೇರ್ ಮಾಡಿ ಅಂತ ಕೇಳ್ಬೋದಿತ್ತು. ಆ ಮೆಮೊರಾಂಡಮಲ್ಲೇ ತಪ್ಪಿ ಹೋಗಿದೆ. ನೋಡಿ, ಕೊಡಗು ಮತ್ತು ಹಿಮಾಚಲ ಪ್ರದೇಶ ಎರಡು ಸಿ ರಾಜ್ಯ. ಆ ತಂಡ ಜಸ್ಟಿಸ್ ಫಜ್ಲಾಲಿ ಅವರ ತಂಡ ರಾಜ್ಯಗಳ ಪುನರ್ಗಠನಾ ಆಯೋಗದ ಅಧ್ಯಕ್ಷತೆ ಅವ್ರ ಕೈಲಿತ್ತು, ಜಸ್ಟಿಸ್ದು. ಅದರ ಸದಸ್ಯರಾಗಿ ಸರ್ದಾರ್ ಕೆ ಎಂ ಪಣಿಕರ್ ಅಂತ ಫಾರ್ಮರ್ ಡಿಪ್ಲೊಮ್ಯಾಟ್, ಅವರು ಚೈನಾದ ಅಂಬಾಸಡರ್ ಆಗಿದ್ರು. ಆಮೇಲೆ ಇನ್ನೊಬ್ಬರು HS ಕುಂಜರ ಅಂತ ಹೇಳ್ಕೊಂಡು, ಇವರು ಹಿಮಾಚಲ ಪ್ರದೇಶ ಮತ್ತು ಕೊಡಗು ಎರಡು ಜಾಗಕ್ಕೂ ಭೇಟಿ ನೀಡಿದ್ದಾರೆ. ಹಿಮಾಚಲ ಪ್ರದೇಶವನ್ನ ಸಣ್ಣ ಪ್ರದೇಶ ಇದು, ಇದನ್ನ ಯುನೈಟೆಡ್ ಪ್ರಾವಿನ್ಸ್ ಅಂತಿದ್ದು, ಉತ್ತರ ಪ್ರದೇಶ ಒಕ್ಕೂಟ ಪ್ರಾಂತ ಅಂತ ಹೇಳ್ಕೊಂಡು ಅದಕ್ಕೆ ಸೇರಿಸಬೇಕು, ಇಲ್ಲ ಪಂಜಾಬಿಗೆ ಸೇರಿಸಬೇಕು ಅಂತಕ್ಕಂಥ ರೆಕಮೆಂಡೇಶನ್ ಹಿಮಾಚಲ ಪ್ರದೇಶವನ್ನ. ಕೊಡಗನ್ನ ಒಂದು ಕೇರಳಕ್ಕೆ, ಇಲ್ಲದ್ರೆ ಮೆಡ್ರಾಸಿಗೆ ಸೇರಿಸಬೇಕು. ಅಂದ್ರೆ ಈ ಮಲಬಾರ್ ಪ್ರದೇಶ ಪೂರ್ತಿ ಮೆಡ್ರಾಸ್ನಲ್ಲಿ ಇದು, ನಮ್ದು ಗಡಿ ಮಲಬಾರ್, ಸೇರಿಸಬೇಕು ಅಂತ. ಬಟ್ ಹಿಮಾಚಲ ಪ್ರದೇಶದ ಜನ ಏನ್ ಮಾಡಿದ್ರು, ತಿರುಗಿ ನಿಂತರು. ಆ ಶಿಫಾರಸು ವಿರುದ್ಧ ನಿಂತು, ನಮ್ಮ ಭಾಷೆ ಸಂಸ್ಕೃತಿ ಬೇರೆ, ಅದು ಅನನ್ಯತೆಯಿಂದ ಕೂಡಿದೆ, ನಮ್ಮನ್ನ ಮೇಜರ್ ಕಮ್ಯುನಿಟಿಯವರು ನಾಶ ಮಾಡ್ತಾರೆ ಅಂತ ಹೇಳ್ಕೊಂಡು ಪ್ರತಿಭಟನೆ ಮಾಡಿದಾಗ ಅದನ್ನು ಪರಿಗಣನೆ ಮಾಡಿ ಅದನ್ನು ರಿಟೈನ್ ಮಾಡಿ ಸಿ ಸ್ಟೇಟ್ ಮಾತ್ರ ಅಲ್ಲ, ಮುಂದೆ ಬಿ ಸ್ಟೇಟ್ ಆಯಿತು. ಅಲ್ಲಿಂದ ನಂಬರ್ 1 ಕ್ಲಾಸ್ ಸ್ಟೇಟ್ ಆಗಿದೆ ಇವಾಗ. ಕೊಡವರು ನಮ್ಮ ಭಾಷೆ ಬೇರೆ, ಸಂಸ್ಕೃತಿ ಬೇರೆ ಅಂತ ಹೇಳ್ಕೊಂಡು ಅದನ್ನು ಆಯೋಗದ ಮುಂದೆ ಅನಾವರಣ ಮಾಡುವ ಬದಲು, ಇಲ್ಲಿ ಸೇತುವೆ ಕಟ್ಟಿದ್ದೀನಿ, ಬ್ರಿಡ್ಜ್ ಕಟ್ಟಿದ್ದೀನಿ, ಇಷ್ಟು ನಮ್ಮ ಖಜಾನೆಯಲ್ಲಿ ದುಡ್ಡಿದೆ ಅಂತ ಹೇಳ್ಕೊಂಡು ಹೇಳಿದ್ರೆ ಏನಾಗ್ತದೆ ಹೇಳಿ? ನಮ್ಮ ಭಾರತ ದೇಶ ರಚನೆ ಆಗಿರೋದೇ ಭಾಷಾವಾರ ಪ್ರಾಂತ್ಯ ಇರ್ಬೋದು, ಇನ್ನೊಂದಿರ್ಬೋದು, ಎಥ್ನಿಸಿಟಿ ಕಲ್ಚರ್ ಮೇಲೇ ನಿಂತಿರೋದು. ಪ್ರತಿ ಭಾಷೆ ಸಂಸ್ಕೃತಿಗೆ ಆದ್ಯತೆ. ನಮ್ಮ ಸಂವಿಧಾನ ಕೂಡ ಅದೇ, ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ, ಅದರ ಆಧಾರದಲ್ಲಿ ರಚನೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ನಮ್ಮ ದೃಷ್ಟಿಕೋನ, ನಮ್ಮ ಆಲೋಚನೆ ಕೂಡ ಅದೇ ಆಗಿರಬೇಕು. ಯಾವುದೋ ಅಮೆರಿಕದ ಹೊಸ ರಾಜ್ಯ ವಸಾಹತುವಾಗಿ ನಿರ್ಮಾಣ ಮಾಡ್ತಲ್ಲ, ಅದು ಸಿವಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಅಕ್ಷಾಂಶ ರೇಖಾಂಶದ ಆಧಾರದಲ್ಲಿ ಕಟ್ ಪೀಸ್ ಮಾಡಿ ಆ ಜನಸಂಖ್ಯೆಯನ್ನು ಗುರುತು ಮಾಡ್ಕೊಂಡು ಮಾಡೋದೇ ಬೇರೆ, ಎಥ್ನಿಸಿಟಿ ಮೇಲೆ ಮಾಡೋದೇ ಬೇರೆ. ಇಂಡಿಯದ್ದು ಎಥ್ನಿಸಿಟಿ ಮೇಲೆ ನಿಲ್ಲಬೇಕು. ಈಗ ತುಳುನಾಡು ಇದೆ, ಅದು ತುಳು ಪ್ರಾಂತ, ಅದು ಅಲ್ಲಿ ಏನೇ ಬೇರೆ ಹೆಜಮಾನಿಕೆಯನ್ನು ಮಾಡಿದ್ರೆ ಅದು ನಡೆಯೋದಿಲ್ಲ. ಹಾಗೆ ಇಲ್ಲೂ ಕೂಡ ಅಷ್ಟೇ. ಇದನ್ನ ನಮಗೆ ಆಲೋಚನೆ ಇರಬೇಕಿತ್ತು. ನಮ್ಮವರಿಗೆ ಆ ಆಲೋಚನೆ ಇಲ್ಲದಾಗ ಇಂಥ ಅನಾಹುತಗಳು ನಡೀತದೆ. ಹಾಗೆ ಆ ಕೊಡಗು ರಾಜ್ಯ ಮರಜಾಗಿರೋದು 20ನೇ ಶತಮಾನದ ಬಹುದೊಡ್ಡ ರಾಜಕೀಯ ಉತ್ಪಾತ, ಪೊಲಿಟಿಕಲ್ ಕ್ಯಾಟಾಸ್ಟ್ರೋಫಿ ಅಂತ ಹೇಳ್ಬೋದು ನಾವು. ವಾಸ್ತವಿಕವಾದಂಥ ಅಂಶಗಳನ್ನು ಹೇಳ್ತಾ ಇದ್ದೀರಿ ನಾಚಪ್ಪನವರೇ. ಆದರೆ ನಮ್ಮನ್ನು ಆಳಿದಂತಹ ರಾಜಕೀಯ ನೇತಾರಲ್ಲೂ ಕೂಡ ಜನಾಂಗೀಯರು ಇದ್ರಲ್ಲ, ಅವ್ರಿಗೆ ಈ ರೀತಿಯ ರಾಜಕೀಯ ಸಂಕಲ್ಪ ಇರಲಿಲ್ಲ. ರಾಜಕೀಯ ಪ್ರಜ್ಞೆ ಇಲ್ಲ, ಖಂಡಿತ ಇಲ್ಲ. ರಾಜಕೀಯ ಪ್ರಜ್ಞೆ ಇಲ್ಲ. ಸ್ಟೇಟ್ಸ್ಮೆನ್ ಅನ್ನೋದೇನು, ರಾಜಕೀಯ ಮುತ್ಸದ್ದಿ ಅನ್ನೋದು, ಅವನು ರಾಜಕೀಯ ಓಟಿಗೂ ಹೊರತಾಗಿ ಅವನನ್ನು ಯಾರು ಅಪಾಯಿಂಟ್ ಮಾಡಿರೋದಿಲ್ಲ. ಇಡೀ ಜಗತ್ತಿನ ಸ್ಟೇಟ್ಸ್ಮೆನ್ಸ್ ಎಲ್ಲ ಎಮರ್ಜ್ ಆಗಿರೋದು, ಅವನನ್ನು ಯಾರು ಅಪಾಯಿಂಟ್ ಮಾಡಿರೋದಿಲ್ಲ. ಅವರು ಕಾಲಕ್ಕೆ ಅವರ ಪ್ರದೇಶ, ಅವರ ಹುಟ್ಟಿದ ನಾಡು ಮತ್ತು ಆ ಪರಿಸರ, ಆ ಪ್ರದೇಶ, ಆ ಸಂಸ್ಕೃತಿ, ಇದು ಅನಾಹುತದ ಹಂತಕ್ಕೆ ಬಂದಾಗ ಅದನ್ನು ರಕ್ಷಣೆ ಮಾಡೋದಕ್ಕೆ ಅವರು ಸ್ವಯಂ ಸ್ಫೂರ್ತಿಯಿಂದ ಇಳಿತಾರಲ್ಲ, ಅವ್ರನ್ನ ಸ್ಟೇಟ್ಸ್ಮೆನ್ ಅಂತ ಹೇಳೋದು. ಆ ರೀತಿಯ ಚಿಂತನೆಯಿಂದ ಈ ಹೋರಾಟವನ್ನು ಆರಂಭಿಸಿರೋದು. ಯಾವುದೇ ಫಲಾಪೇಕ್ಷೆನ್ ವೈಯಕ್ತಿಕವಾಗಿ ನಾನು ನಿರೀಕ್ಷೆ ಮಾಡದೆ ಈ ಹೋರಾಟಗಳಿದ್ದೀನಿ. ಇದೊಂದು ತಪಸ್ಸಿದ್ದ ಹಾಗೆ. ತುಂಬ ಸಂತೋಷ. ಕೊಡವ ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕೆನ್ನೋದು ನಿಮ್ಮ ಪ್ರಬಲವಾದಂತಹ ಒಂದು ಆಗ್ರಹ. ಹೌದು. ಹೀಗೆ ಸೇರಿಸಿದ್ದಲ್ಲಿ ಹೌದು, ಸ್ಥಳೀಯ ಜನಾಂಗೀಯರಿಗೆ ಆಗುವಂತಹ ಪ್ರಯೋಜನ, ಲಾಭ ಏನು ಸರ್? ಒಂದು ಐಡೆಂಟಿಟಿಗೆ ರೆಕಗ್ನೇಷನ್ ಬರ್ತದಲ್ಲ, ಐಡೆಂಟಿಟಿಗೆ. ನಾಳೆ ನೋಟ್ ಪ್ರಿಂಟ್ನಲ್ಲೂ ಕೂಡ ಈಗ ಏನೇನೋ ಕಾನೂನು ತಂದಿರ್ಬೋದು, ಆ ಒಂದು ನೋಟ್ ಬಂದರೆ ₹1 ಅಂತ ಹೇಳಿದ್ರೆ ₹1 ಅಂತ ಹೇಳ್ಕೊಂಡು ಬರ್ತಲ್ಲ, ಅದರಲ್ಲಿ ಅದು ರೆಕಗ್ನೈಸೇಷನ್. ನಾಳೆ ಈಗ ಜಾರ್ಜ್ ಫೆರ್ನಾಂಡಿಸ್ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ಪದೇ ಹೇಳ್ತಾ ಇದ್ರು, ಎಲ್ಲ ಭಾಷೆಗಳನ್ನು ವಿಶ್ವಸಂಸ್ಥೆ ಭಾಷೆ ಮಾಡಬೇಕು ಅಂತ. ಅವರು ತುಳು ಸೇರದೆ ಹೋದರೂ ಕೂಡ ನಮ್ಮ ತುಳು ಭಾಷೆಯನ್ನು ಕೂಡ ಸೇರಿಸಬೇಕು ವಿಶ್ವಸಂಸ್ಥೆ ಪಟ್ಟಿಗೆ ಅಂತ ಹೇಳ್ಕೊಂಡು. 8th ಶೆಡ್ಯೂಲ್ ಆಗಿಬಿಟ್ರೆ ಆಟೋಮೆಟಿಕ್ ಆಗ್ತದಲ್ಲ, ಓಲ್ಡ್ ರೆಕಗ್ನಿಷನ್ ಸಿಗುತ್ತಲ್ಲ. ಮತ್ತು ಅದನ್ನು ಬೆಳೆಸೋದಕ್ಕೆ ಪ್ರತಿ ಗ್ರಾಮಗಳಲ್ಲಿ ಈ ಸಂಬಂಧ ಅಕಾಡೆಮಿಕ್ ಇದರಲ್ಲಿರ್ಬೋದು, ಪ್ರತಿಯೊಂದು ವಿಭಾಗದಲ್ಲಿರ್ಬೋದು, ಬೆಳೆಸೋದಕ್ಕೆ ಅಧಿಕೃತವಾಗಿ ರಾಜಾಶ್ರಯ ಸಿಗುತ್ತೆ. ಇವತ್ತು ಟ್ರೈ ಲ್ಯಾಂಗ್ವೇಜ್ ಪಾಲಿಸಿ ಕೇಂದ್ರ ಸರ್ಕಾರದಿದೆ, ಹಿಂದೆ ಜವಾಹರ್ಲಾಲ್ ನೆಹರು ರೂಪಿಸಿರೋದು. ಒಂದು ಮಾತೃಭಾಷೆ ಅನ್ನೋದು, ಅದಕ್ಕೆ ಆದ್ಯತೆ ಕೊಡಬೇಕು ಅಂತ. ಇವಾಗ BJP ಎಷ್ಟೇ ಯೂನಿಟರಿ ಗವರ್ನೆನ್ಸ್ನ ಪ್ರತಿಪಾದನೆ ಮಾಡಿದ್ರು ಕೂಡ ಈಗ 3 ಭಾಷೆ ಬಗ್ಗೆ ಮಾತನಾಡಿದ್ದಾರೆ. ಅವರು ಮಾತೃಭಾಷೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದರ ಅರ್ಥ ಮಾತೃಭಾಷೆ ಅಂದರೆ ಕನ್ನಡ ಅಲ್ಲ. ಪ್ರತಿಯೊಬ್ಬ ಏನು ಮಾತೃಭಾಷೆ ಮಾತನಾಡ್ತಾನೋ ಅದು ಅವನ ತಾಯಿ ಭಾಷೆ. ಯಾಕೆಂತ ಹೇಳಿದ್ರೆ ಇದೇ ರವಿವರ್ಮ ಕುಮಾರ್ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅವರು ಕೇಸ್ ಫೈಲ್ ಮಾಡಿದ್ರು. ಆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅವರಿಗೆ ಚಾಟಿ ಬೀಸ್ತು.
ಸ್ಕೂಲ್ ಮೇಸ್ಟ್ರು ಕಲಿಸಿದ್ದು ಮಾತೃಭಾಷೆಯೋ ಅವ್ವ ಕಲಿಸಿದ್ದು ಮಾತೃಭಾಷೆ ಯಾವುದು ಡಿಫೈನ್ ಮಾಡಿ ಅಂತ ಇವರು ತಬಿಬಾದರು. ಇಲ್ಲಿ ಅವ್ವ ಕಲಿಸಿದ ಭಾಷೆ ಅದನ್ನೇ ಮೊನ್ನೆ ನಮ್ಮ BK ಹರಿಪ್ರಸಾದ್ ಅವರು 23ನೇ ತಾರೀಕು ಅವರು ರಿಯಲ್ ಸ್ಟೇಟ್ಸ್ಮನ್ ಅವರು ಸರೋಜಿನಿ ಮೈಸಿ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಅವರು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಇಲ್ಲಿ ಉದ್ಯೋಗದಲ್ಲಿ ಅಂತ 30 ವರ್ಷದಿಂದ ಅದು ನೆನೆಗುದಿಗೆ ಬಿದ್ದಿತ್ತು. ಮೊನ್ನೆ ಬಿಲ್ ಪ್ಲೇಸ್ ಮಾಡಿದ್ರು ಈ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆಗ ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ ಅವರು. ಕನ್ನಡಿಗರು ಅಂತ ಹೇಳಿದ್ರೆ ಯಾರು ಅನ್ನೋದನ್ನು ನೀವು ಡಿಫೈನ್ ಮಾಡಬೇಕು. ಕನ್ನಡ ನಾಡಿನಲ್ಲೇ ನಾವು ಬೆರೆತು ಹೋಗಿದ್ವಿ 3 ಸಮುದಾಯ, ಕೊಂಕಣಿ ಮತ್ತು ನನ್ನ ಸಮುದಾಯ ತುಳುವರು ಮತ್ತು ನನ್ನ ಸಹೋದರರು ಕೊಡವರು. ಅವರ ಸ್ಥಿತಿಗತಿ ಏನು ಅನ್ನೋದನ್ನು ನೀವು ಹೇಳಬೇಕು ಅಂತ ಸರ್ಕಾರ ಆನ್ಸರ್ ಮಾಡ್ತು. ಅವರನ್ನು ಪರಿಗಣನೆ ಮಾಡ್ತೀವಿ ಅಂತ. ಈ ರೀತಿ ಆ ಭಾಷೆ ಅನ್ನೋದಕ್ಕೆ ಪ್ರಾಧಾನ್ಯತೆ ಸಿಗ್ತದೆ. ಭಾಷೆ ಮೇಲೇ ಒಂದು ಜನಾಂಗವನ್ನು ಗುರುತು ಮಾಡೋದು. ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ನಾವು ಕೊಡವ ಭಾಷೆಯಲ್ಲಿ ಮಾತಾಡ್ಬೋದು. JH ಪಟೇಲ್ರವರು 1967ರಲ್ಲಿ ಫಸ್ಟ್ ಅವರು ಇಂಡಿಯಾದಲ್ಲಿ ಎಲ್ಲ ಭಾಷೆಯಲ್ಲಿ ಯಾರು ಬೇಕಾದರೆ ಮಾತನಾಡ್ಬೋದು ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಪ್ರತಿಪಾದನೆ ಮಾಡಿರೋದು. ಅಲ್ಲಿಂದ ಟ್ರಾನ್ಸ್ಲೇಷನ್ ಅರೇಂಜ್ಮೆಂಟ್ ಆಯಿತು. ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರು ಅವರಿಗೆ ಬೆಂಬಲ ಕೊಟ್ಟರು. ಪಾರ್ಲಿಮೆಂಟ್ನಲ್ಲಿ ಪಟೇಲ್ ಅಂತ ಒಂದು ಬುಕ್ ಇದೆ ಈ ಸಂಬಂಧ. ಅವರು ಕನ್ನಡ ಭಾಷೆಯಲ್ಲಿ ಮಾತನಾಡಿದ್ದು ಫಸ್ಟ್. ಈಗ ನಮ್ಮ ಉಪರಾಷ್ಟ್ರಪತಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ 8th ಶೆಡ್ಯೂಲಿಗೆ ಸೇರಿದಂಥ ಎಲ್ಲ ಭಾಷೆಗಳಲ್ಲಿ ಮಾತನಾಡೋದಕ್ಕೆ ನಾನು ವ್ಯವಸ್ಥೆನ ಮಾಡ್ತೀನಿ ಅಂತ ಹೇಳ್ಕೊಂಡು. ಅದು ಕೂಡ ಲಾಭ ಆಗ್ತದಲ್ಲ, ಟ್ರಾನ್ಸ್ಲೇಷನ್ ವ್ಯವಸ್ಥೆ ಆಗ್ತದೆ. ಸ್ಪೀಕರಿಗೆ ನೋಟಿಸ್ ಕೊಟ್ಟರೆ ನಾನು ಕೊಡವ ಭಾಷೆಯಲ್ಲಿ ಮಾತನಾಡ್ತೀನಿ ನಾನು MP ಆಗಿ ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ರೆಕಾರ್ಡ್ ಆಗ್ತದಲ್ಲ, ಟ್ರಾನ್ಸ್ಲೇಷನ್ ಆಗುತ್ತಲ್ಲ. ಈ ವ್ಯವಸ್ಥೆ ಕೂಡ ಆಗ್ತದಲ್ಲ. ನಮ್ಮ ನೋವನ್ನು ನಮ್ಮ ಮಾತೃಭಾಷೆಯಲ್ಲಿ ಹೇಳಿದ್ರೆ ಅದು ಇನ್ನೂ ಚಂದ, ನಮಗೆ ಆ ಹೃದಯಕ್ಕೆ ಮುಟ್ಟುತ್ತದೆ. ಅದು ನಮ್ಮ ಜನರಿಗೆ ಕೂಡ ಸ್ವೀಕಾರ ಆಗುತ್ತೆ. ತಾಯಿ ಭಾಷೆ ಹೃದಯದ ಭಾಷೆ ಅದು. ಇವತ್ತು ನಾವು ಎಲ್ಲಿವರೆಗೆ ನಮ್ಮನ್ನೆಲ್ಲ ತಬ್ಲಿಗಳು ಮಾಡಿದ್ದಾರೆ, ಒಂಥರ ಊಳಿಗದ ಒಂದು ವ್ಯವಸ್ಥೆಗೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮದೇ ಮೇಸ್ಟ್ರುಗಳು ನಮಗೆ ನಿನ್ನ ಮಾತೃಭಾಷೆ ಯಾವುದು ಅಂತ ಕೇಳಿದ್ರೆ ನಮ್ಮಂತ ಸ್ವಲ್ಪ ತುಂಟ ಹುಡುಗರು ಕೊಡವ ಅಂತ ಹೇಳಿದ್ರೆ ಚಟಿ ನಮ್ಮ ಕೆನ್ನೆ ಹೊಡಿತಾ ಇದ್ರು. ಕನ್ನಡ ಅಂತ ಹೇಳುವ ಅಂತ ಹೇಳ್ಕೊಂಡು ಯಾವುದೋ ಭಾಷೆನ ನನ್ನ ಭಾಷೆ ಅಂತ ಹೇಳುವಂತ ರಾಜ್ಯದ ಭಾಷೆ ನಾವು ಗೌರವ ಕೊಡ್ತೀವಿ. ಬಟ್ ಮಾತೃಭಾಷೆಯನ್ನೇ ಚಿವುಟಿ ಆಗ್ತಕ್ಕಂಥ ಕೆಲಸ ಕೂಡ ಆಗಿದೆ. ಅದಕ್ಕೆಲ್ಲ ಒಂದು ಸ್ವಾತಂತ್ರ್ಯ ಇವತ್ತು ಸಿಗ್ತಾ ಇದೆ. ಅದಕ್ಕೆಲ್ಲದಕ್ಕೂ ಆ ಜನರ ಆಲೋಚನೆಗೆ ವಿಚಾರಧಾರೆ ಕೂಡ. ನಾಚಪ್ಪನವರು ಈಗ ಬಹಳ ಅಮೂಲ್ಯವಾದಂಥ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಿ, ಕಿವಿಮಾತುಗಳನ್ನು ಜನರಿಗೆ ನೀವು ತಿಳಿಸ್ತಾ ಇದ್ದೀರಿ. ಈ ಬುಡಕಟ್ಟು ಸಮುದಾಯಕ್ಕೆ ಸೇರಿಸುವ ವಿಷಯ ಕೆಲವರಿಗೆ ಒಪ್ಪಿಗೆ ಇದೆ, ಕೆಲವರಿಗೆ ಅದರ ಬಗ್ಗೆ ಸಂದೇಹಗಳಿವೆ. ಸ್ವಲ್ಪ ಕೀಳರಿಮೆ ಕಾಡುವಂಥ ಸಾಧ್ಯತೆಗಳು ಕೂಡ ಇದೆ, ಚರ್ಚೆ ಆಗ್ತಾ ಇದೆ. ಈಗ ಕೀಳರಿಮೆ ಅಂತ ಹೇಳೋದಿದೆಯಲ್ಲ, ಅವರಿಗೆ ಸಂವಿಧಾನದ ಜ್ಞಾನ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ನಾವು 100 ದಿವಸ ಏಕಾದಶಿ ಮಾಡಿ ಉಪವಾಸ ಮಾಡಿದ್ರು ಕೂಡ ನಾವು ಶ್ರೇಷ್ಠ ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬುಡಕಟ್ಟು ಅಂತ ಹೇಳಿದ್ರು ಅದರಲ್ಲೇ ಗೊತ್ತಾಗ್ತದೆ. ನಮ್ಮ ಪ್ರತಿ ಒಂದು ಹಬ್ಬ ಹರಿದಿನಗಳಿಗೆ ಹಂದಿ ಮಾಂಸ ಬೇಕೇ ಬೇಕು. ಮಾಂಸಾಹಾರಿಗಳು ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ಕೀಳರಿಮೆ ಇಲ್ಲ. ಮತ್ತು ಗುಡ್ಡಗಾಡಲ್ಲೇ ನಾವು ಇವತ್ತು ಕೂಡ ಬದುಕ್ತಾ ಇರೋದು. ನಮ್ಮ ಮಂದಿರ್ಬೋದು, ಐನ್ಮನೆ ಇರ್ಬೋದು, ಕೈಮಡ ಇರ್ಬೋದು, ನಮ್ಮ ಬೇಟೆ ಪರಂಪರೆ ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ಬೇರೆ ಬೇರೆ ಸಮುದಾಯ ಅದನ್ನೆಲ್ಲ ಬಿಟ್ಬಿಟ್ಟಿದೆ. ಬಟ್ ನಾವು ಜೆನೆಟಿಕಲಿ ನಾವು ಟ್ರೈಬೇ, ಅದನ್ನು ಅಲ್ಲಗಳಿಗೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಸಂವಿಧಾನದ ST ಪಟ್ಟಿಯಲ್ಲಿ ಸೇರಿಸ್ಬೇಕಷ್ಟೇ. ಇದರಲ್ಲಿ ಇದು ಕಮ್ಮಿ ಥರ ಏನೂ ಇಲ್ಲ. ಆಗ ಬ್ಯಾಕ್ವರ್ಡು OBC ಅಂತ ಅದು ಬರ್ಬೋದಾ? OBC ಅಂತ ಹೇಳಿದ್ರೇನು? ಗುಡ್ಡಗಾಡು ಜನ ಅಂದರೆ ಅದು ನಮ್ಮ ಶೌರ್ಯದ ಆತ್ಮಾಭಿಮಾನದ ಪ್ರತೀಕ. ಉತ್ತರ ಭಾರತದಲ್ಲಿ ಗುಡ್ಡಗಾಡು ಜನ ಅನ್ನೋದಕ್ಕೆ ಬಹಳ ಅವ್ರಿಗೆ ಗೌರವ. ಈಗ ರಾಜಮಹಾರಾಜರು, ಭಾರತದಲ್ಲಿ ಎಷ್ಟು ಜನ ರಾಜಮಹಾರಾಜರು ಟ್ರೈಬಲ್ ಟ್ಯಾಗ್ ಇದೆ. ಮೈಸೂರು ಮಹಾರಾಜರು ಇವರು ಯದುವೀರ್ ರಾಜೇ ಒಡೆಯರ್ ಇದ್ದಾರಲ್ಲ, ಅವರ ಹೆಂಡತಿ ತ್ರಿಷಿಕಾ ಅವರ ತಂದೆ ಸೌರಾಷ್ಟ್ರದ ಡುಂಗಾರ್ಪುರ್ ರಾಯಲ್ ಫ್ಯಾಮಿಲಿ ಹರ್ಷವರ್ಧನ್ ಸಿಂಗ್ ರಾಠೋಡ್ ಅಂತ ಹೇಳ್ಕೊಂಡು ಅವ್ರನ್ನ ಮೋದಿ ಗೌರ್ಮೆಂಟ್ 2016ನಲ್ಲಿ ರಾಜ್ಯಸಭಾ ಮೆಂಬರ್ ಮಾಡಿದ್ರು. ಅವರು ST ಟ್ರೈಬ್. ಕರ್ನಾಟಕದ ಉದ್ದಗಲಕ್ಕೂ ನಮ್ಮನ್ನು ಆಳಿದಂಥ ನಾಯಕರಿದ್ದಾರೆ, ಬೇಡ ನಾಯಕರು, ಮದಕರಿ ನಾಯಕರ ವಂಶಜರು. ಅವರೆಲ್ಲರೂ ಟ್ರೈಬ್ ಅಂದರೆ 90ನೇ ಇಸ್ವಿನಲ್ಲಿ ಟ್ರೈಬಲ್ ಟ್ಯಾಗ್ ತಗೊಂಡಿದ್ದಾರೆ. ಅವರಿಗೆ ಅರ್ಹತೆ ಇಲ್ಲದೆ ಹೋದ್ರು ಕೂಡ. ರಾಜಸ್ಥಾನದಲ್ಲಿ ಮೀನಾ ಟ್ರೈಬ್ ಇದ್ದಾರೆ, ಕೊಡವರಿಗಿಂತಲೂ ಚಂದ ಇದ್ದಾರೆ ನೋಡೋದಕ್ಕೆ, ಆಕರ್ಷಕವಾಗಿ. ಆಮೇಲೆ ಅವರಿಗೆ ಲ್ಯಾಂಡ್ ಹೋಲ್ಡಿಂಗ್ ಕೂಡ ಇದೆ, ಅವರು ಟ್ರೈಬು. ಅದೇ ರೀತಿ ನಾರ್ತ್ ಈಸ್ಟರ್ನ್ ರೀಜನ್ನಲ್ಲಿ ಎಲ್ಲರೂ ಕೂಡ ಫಾರಿನ್ ಎಜುಕೇಟೆಡ್. ಈಗ ನಮ್ಮ PS ಸಂಗಮ ಇರ್ಬೋದು, ಈಗ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಇರ್ಬೋದು, ಅವರೆಲ್ಲ ಲಂಡನ್ನಲ್ಲಿ ಓದವರು. ಅವರ ಇಡೀ ಕ್ಯಾಪಿಟಲ್ ಸಿಟೀಸ್ ಏನಿದೆ, ಲಂಡನ್ ಕನೆಕ್ಷನ್. ಮಿಜೋರಾಮ್ದು ಐಜ್ವಾಲ್ ಇರ್ಬೋದು, ಮೇಘಾಲಯದು ಶಿಲಾಂಗ್ ಇರ್ಬೋದು, ಮಣಿಪುರದ ಇಂಫಾಲ್ ಇರ್ಬೋದು, ಅರುಣಾಚಲ ಪ್ರದೇಶದ ಇಟಾನಗರ್ ಇರ್ಬೋದು, ಸಿಕ್ಕಿಮ್ದು ಗ್ಯಾಂಗ್ಟಕ್ ಇರ್ಬೋದು, ಇವನ್ ಡಾರ್ಜಿಲಿಂಗ್ ಇರ್ಬೋದು. ಅದು ನೋಡಬೇಕೆಲ್ಲ ಫ್ಯಾಷನೇಬಲ್ ಸಿಟೀಸ್. ಅವ್ರದ್ದು ಕನೆಕ್ಷನ್ ಅಲ್ಲ ಲಂಡನ್. ಭಾಳ ಇಂಗ್ಲೀಷ್ ಭಾಳ ಸ್ಪಷ್ಟವಾಗಿ ಮಾತನಾಡ್ತಾರೆ, ಅಲ್ಲಿ ಓದ್ದವರು. ಎಲ್ಲರಿಗೂ ಲ್ಯಾಂಡ್ ಹೋಲ್ಡಿಂಗ್ ಇದೆ. ಅರುಣಾಚಲ ಪ್ರದೇಶದ ಎಕ್ಸ್ ಚೀಫ್ ಮಿನಿಸ್ಟರ್ ಗೇಗಾಂಗ್ ಅಪಾಂಗಿಗೆ 30,000 ಹೆಕ್ಟೇರ್ ಟೀ ಪ್ಲಾಂಟೇಶನ್ ಇದೆ. ಅವರು ಟ್ರೈಬ್, ಆದಿ ಟ್ರೈಬ್. ಎಲ್ಲರಿಗೂ ಕೂಡ ಅಲ್ಲಿ ಆ ವ್ಯವಸ್ಥೆ ಇದೆ, ಬಹಳ ಸುಂದರವಾಗಿದೆ. ಟ್ರೈಬ್ ಅಂತ ಹೇಳ್ಕೊಳ್ಳಿಕ್ಕೆ ಅವರಿಗೆ ಹೆಮ್ಮೆ ಇಲ್ಲ. ಅವರಿಗೆ ಹೆಮ್ಮೆ ಇದು. ನಮ್ಮಲ್ಲಿ ಜ್ಞಾನದ ಕೊರತೆ ಮತ್ತು ಇದನ್ನ ವಿರೋಧಿಸ್ತಕ್ಕಂಥ ಒಂದಷ್ಟು ಜನ ದುಷ್ಟಶಕ್ತಿಗಳಿದ್ದಾವೆ. ಅವರು ಇವ್ರನ್ನ ಇನ್ಸ್ಟಿಗೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಏನು ದಾರಿ ಇಲ್ಲ ಅದಕ್ಕೆ. ನಾನು ಮೊನ್ನೆ ಕೂಡ ಸೆಕ್ರೆಟರಿಯೇಟ್ಗೆ ಹೋಗಿದ್ದೆ, ಕೆಲವು IAS ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದೆ. ನೀವು ಇಷ್ಟು ವರ್ಷ ಬರಲಿಲ್ಲ, ಯಾರು ನಿಮ್ಮನ್ನ ಬುಡಕಟ್ಟು ಅಲ್ಲ ಅಂತ ಹೇಳ್ತಾರೆ ಅಂತ ದೊಡ್ಡ IAS ಆಫೀಸರ್ಸ್, ಹಿರಿಯ IAS ಆಫೀಸರ್ಸ್ ನನಗೆ ಹೇಳಿದ್ರು.
ಬಟ್ ನೀವು ಕೇಳಿದರೆ ನಾವು ನಿಖರವಾದಂಥ ಒಂದು ಸ್ಪಷ್ಟವಾದಂಥ ಎಮಿಕ್ ಅಪ್ರೋಚ್ನಲ್ಲಿ ಒಂದು ಆಂಥ್ರೋಪಾಲಜಿಕಲ್ ಸರ್ವೆ ಮಾಡಿಬಿಟ್ಟು ಇಲ್ಲಿ ನಿಮ್ಮನ್ನು ಅಲ್ಲಿ ಯಾರೂ ಅಡ್ಡಗಾಲ ಹಾಕೋದಿಲ್ಲ, ನಾವು ಪುಟಪ್ ಮಾಡಿದ್ರೆ ಕ್ಯಾಬಿನೆಟ್ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಬೇಕು, ಇಷ್ಟ ಆಗ್ತಾ ಇತ್ತಲ್ಲ ಅಂತ. ಅದಕ್ಕೋಸ್ಕರ ಇದು ಗೊತ್ತಿದೆ, ಇದನ್ನು ವಿರೋಧಿಸಿದವರಿಗೆಲ್ಲ ಎಲ್ಲರಿಗೂ ಗೊತ್ತಿದೆ ಇವರು ನಿಜವಾದ ಟ್ರೈಬೇ ಇವರಿಗೆ ಆಗ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ಗೊಂದಲ ಎಬ್ಸೋದಕ್ಕೆ ಇದನ್ನು ಮಾಡ್ತಾರೆ. ಈಗ ನೋಡಿ, ಹಾಕಿ ನಮ್ಮಷ್ಟೇ ಚೆನ್ನಾಗಿ ಹಾಕಿ ಆಡ್ತಾರೆ, ನಮ್ಮಷ್ಟೇ ಆರ್ಮಿದ ಹಿನ್ನೆಲೆ ಕೂಡ ಇದೆ. ಯಾರಿಗೆ? ಮುಂಡಾ ಎಲ್ಲ ಆರ್ಮಿಯಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ, ಒಳ್ಳೆ ಹಾಕಿ ಪ್ಲೇಯರ್ಸ್ ಅವರು. ಮುಂಡಾ ಲೀಡರ್ ಈಗ ಬಿರ್ಸಾ ಮುಂಡಾ ಅಂತ ಹಿಂದೆ ಅವರು ಲೆಜೆಂಡರಿ ಲೀಡರ್. ಬಟ್ ಜವಾಹರ್ಲಾಲ್ ನೆಹರು ಅವ್ರ ಫ್ರೆಂಡ್ ಇದ್ರು ಮೇಜರ್ ಜೈಪಾಲ್ ಸಿಂಗ್ ಮುಂಡಾ, ಆರ್ಮಿ ಆಫೀಸರ್. ಅವರು ಕೇಂಬ್ರಿಡ್ಜ್ನಲ್ಲಿ ಓದಿದ್ದು, ಅವ್ರು ಇವತ್ತು ಕೂಡ ಟ್ರೈಬೇ ಅವರು. ನಿಮ್ಮ ಆಸ್ತಿ ಪಾಸ್ತಿ, ನಿಮ್ಮ ಲಿಟರರಿ ಬ್ಯಾಕ್ಗ್ರೌಂಡ್, ನಿಮ್ಮ ಸೌಂದರ್ಯ, ಇದು ಯಾವುದು ಪರಿಗಣನೆ ಅಲ್ಲ. ಒಂದು ಪರ್ವತ ಪ್ರದೇಶದಲ್ಲಿ ಅವ್ರದೇ ಆದಂಥ ಸಂಸ್ಕೃತಿ ಸಂಸ್ಕಾರವನ್ನು ರೂಪಿಸ್ಕೊಂಡು ಅವ್ರದೇ ಆದಂಥ ಕ್ಲಾನ್, ಈಗ ನಮ್ಮದು ಈ ಕ್ಲಾನ್ ಅಂತ ಹೇಳ್ತದಲ್ಲ, ಈಗ ನಮ್ಮ ವಕ್ ಅಂತ ಹೇಳ್ಕೊಂಡು ಅದು ಪಕ್ಕ ಬುಡಕಟ್ಟೋದು. ಈಗ ಆಂಥ್ರೋಪಾಲಜಿಕಲ್ ಟರ್ಮಿನಾಲಜಿಯಲ್ಲಿ ಬ್ಯಾಂಡ್ ಅಂತ ಹೇಳ್ತಾರೆ, ಅದಕ್ಕೆ ಬ್ಯಾಂಡ್. ಆಮೇಲೆ ಆ ಕೊರೋಕಾರ ಪಟ್ಟೆದಾರ ಅಂತಿದೆ, ಇದಕ್ಕೆ ಚೀಪ್ ಡಮ್ ಅಂತ ಹೇಳ್ತಾರೆ ಆಂಥ್ರೋಪಾಲಜಿನಲ್ಲಿ, ಚೀಪ್ ಡಮ್. ಇದೆಲ್ಲವೂ ನಮ್ಮಲ್ಲಿದೆ. ಈಗ ಲಂಬಾಣಿ ತಾಂಡದಲ್ಲಿ ನಮಗೆ ಒಬ್ಬ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿ ಸ್ನೇಹಿತರು ಇತ್ತೀಚೆಗೆ ಎಥ್ನೋಗ್ರಫಿಕ್ ಸ್ಟಡಿಗೆ ನಾನು ಅವ್ರನ್ನ ಕರೆಸಿದ್ದೆ, ಬಿದ್ದಾಟಂಡ ಬೇಬಿ ಅಂತ ಹೇಳ್ಕೊಂಡು. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದರು, ಲಂಬಾಣಿ ತಾಂಡ್ಯಗಳಲ್ಲಿ ಹೆಂಡ ಅಕ್ರಮ ಕಳ್ಳಬಟ್ಟಿ ಎಲ್ಲ ಮಾಡೋದನ್ನು ರೈಡ್ ಮಾಡಲಿಕ್ಕೆ ಹೋದಾಗ ನಾನು ಕಂಡಂಥ ಚಿತ್ರಣ ಅಂತ ಹೇಳಿದ್ರೆ, ನಮ್ಮ ಹಳೆಯ ಐನು ಮನೆಗಳು ಯಾವ ರೀತಿ ಇತ್ತು, ಹುಲ್ಲಿನ ಐನು ಮನೆಗಳು, ಆಲಪರೆ ಅಂತ ಹೇಳ್ಕೊಂಡು ಸುತ್ತು ಅಲ್ಲಿ ಎಲ್ಲರೂ, ಇಡೀ ಆ ಕುಟುಂಬದ ಎಲ್ಲರೂ ಸದಸ್ಯರು ಅಲ್ಲಿ ಇರ್ತಾ ಇದ್ದಿದ್ದು ರಕ್ಷಣೆಗೆ. ಲಂಬಾಣಿಗಳದ್ದು ಅದೇ ರೀತಿ ಅಂತ. ನಮ್ಮದು ಅದನ್ನು ನೋಡಿದ್ರೆ ಸಾಕು, ನಾವು ಬುಡಕಟ್ಟು ಅನ್ನೋದು ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ. ಜನಾಂಗಶಾಸ್ತ್ರೀಯ ಅಧ್ಯಯನದ ಸದ್ಯದ ಸ್ಥಿತಿಗತಿ ಹೇಗಿದೆ ನೋಡಿ? ಜನಾಂಗಶಾಸ್ತ್ರದಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ಲಿ ನೀವು ಟ್ರೈಬ್ ಅಂತ ಹೇಳ್ಕೊಂಡು. ಅಲ್ಲಿ ಕೂಡ ಒಬ್ಬ ಡಾಕ್ಟರ್ ಬಸವನಗೌಡ ಅಂತ ಹೇಳ್ಕೊಂಡು ಧಾರವಾಡ ಯೂನಿವರ್ಸಿಟಿದು ಒಬ್ಬರು ಪ್ರೊಫೆಸರ್. ಆ ಪ್ರೊಫೆಸರ್ನ 5 ವರ್ಷ ಅಲ್ಲಿ ಇರಬೇಕು, ಬಟ್ 10 ವರ್ಷದಿಂದ ರಾಜಕೀಯ ಲಾಬಿ ಮಾಡ್ತಾ ಈ ನಾಯಕ ಸಮುದಾಯ ಯಾವುದೇ ಸಮುದಾಯವನ್ನು ಸೇರಿಸಬಾರ್ದು, ನಮಗೆ ಮಾತ್ರ ಎಲ್ಲ ಬೆನಿಫಿಟ್ ಸಿಗಬೇಕು ಅಂತ ಹೇಳ್ಕೊಂಡು ಒಂದು ದುಷ್ಟ ಆಲೋಚನೆ ಮೂಲಕ ಒಂದು ದ್ರೋಹ ಚಿಂತನೆ ನಡೆಸಿ, ನಮ್ಮದು ಮಾತ್ರ ಅಲ್ಲ ಎಲ್ಲರನ್ನೂ ಬ್ಲಾಕ್ ಮಾಡಬೇಕಂತ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನಾ ರೀತಿಯ ತಕರಾರು ಮಾಡೋದು, ಇಲ್ಲಿ ಬೇರೆ ಬೇರೆ ಜನರನ್ನ ದುಡ್ಡು ಕೊಟ್ಬಿಟ್ಟು ಗಲಾಟೆ ಎಬ್ಸೋದು, ಇದೆಲ್ಲವೂ ಅವ್ರು ಮಾಡ್ತಾ ಇರೋದು. ಅದರಿಂದ ನಾವು ಸ್ಪಷ್ಟವಾಗಿದೆ, ನಮಗೆ ಆ ಎಮಿಕ್ ಅಪ್ರೋಚ್ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅದನ್ನು ಬರ್ಕೊಳ್ಳೋದು. ಎಟಿಕ್ ಅಪ್ರೋಚ್ ಅಂತ ಹೇಳಿದ್ರೆ ಅವರ ಮೂಗಿನ ನೆಗರಕ್ಕೆ ಬರೆಯೋದು. ಅದರಿಂದ ಎಮಿಕ್ ಅಪ್ರೋಚ್ ಆಗಿ ಪ್ರಾಪರ್ ಆಗಿ ಆ ಸರ್ವೇದ ರಿಪೋರ್ಟ್ ಆಗಿದ್ದರೆ ಫೈನ್, ಅದು ಹೋಗ್ತದೆ, ಯಾರು ತಡಿಲಿಕ್ಕೆ ಆಗೋದಿಲ್ಲ. ಮತ್ತು ನಮಗೆ ಬುಡಕಟ್ಟು ಅನ್ನೋದನ್ನ ಕೊಡೋದಕ್ಕೆ ಯಾರು ಸೃಷ್ಟಿಕರ್ತ ಬೇಕಾಗಿಲ್ಲ, ಬ್ರಹ್ಮ ಬೇಕಾಗಿಲ್ಲ. ಇವ್ರು ಯಾರು ಸೃಷ್ಟಿಕರ್ತರು, ಬ್ರಹ್ಮ ಅಲ್ಲ. ನಮಗೆ ಬುಡಕಟ್ಟು ಯಾವಾಗ ಸಿಗ್ತದೆ ಅಂತ ಸುಮಾರು ಜನ ಕೇಳ್ತಾರೆ. ನಾವು ಆಲ್ರೆಡಿ ಬುಡಕಟ್ಟು, ಅದಕ್ಕೆ ST ಟ್ಯಾಗನ್ನು ಸಂವಿಧಾನದಲ್ಲಿ ಸಿಗಿಸ್ಬೇಕಷ್ಟೇ. ನಿಮ್ಮ ಕೆಲಸ ಯಾವ ಹಂತದಲ್ಲಿದೆ? ಅದು ಈಗ ಫೈನಲ್ ಸ್ಟೇಜಲ್ಲಿ ಇದೆ. ಬಟ್ ಅದನ್ನ ಈಗ ನಾವು ಅದು ನಮ್ಮ ಪರವಾಗಿ ಎಮಿಕ್ ಅಪ್ರೋಚ್ನಲ್ಲಿ ನಡೆದಿದೆಯಾ, ಪೂರ್ವಾಗ್ರಹದಲ್ಲಿ ನಡೆದಿದೆಯಾ, ಫಾಲೋಅಪ್ ಮಾಡ್ತಾ ಇದ್ದೀನಿ. ಮತ್ತು ಇದು ಇಸ್ ಎ ಲಾಂಗ್ ಪೊಲಿಟಿಕಲ್, ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬ್ಯಾಟಲ್. ಇದಕ್ಕೆ ನಮ್ಮ ಜನ ರೆಡಿ ಆಗಿರಬೇಕು, ಜನರಿಗೆ ಹಕ್ಕಿನ ಅರಿವಿಕೆ ಆಗಬೇಕು. ಇತ್ತೀಚೆಗೆ ಆ ರೀತಿಯ ಹೊಸ ಅರಿವಿನತ್ತ ನಮ್ಮ ಜನ ಬರ್ತಾ ಇದ್ದಾರೆ. ಈಗ ನೋಡಿ, 3 ಜನ ವಕೀಲರು ಒಳ್ಳೆ ಕಾಲೇಜಿನಲ್ಲಿ ಓದಿದರು. ನಮ್ಮ ಬ್ರಿಜೇಶ್ ಕಾಳಪ್ಪ ಅವರು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಓದಿದ್ದಾರೆ, ಹಿರಿಯ ವಕೀಲರು ಅವರು. ಹರಿಯಾಣ ಗೌರ್ಮೆಂಟ್ದು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿದ್ರು. ಅವರು ಓಪನ್ ಆಗಿ ಬೆಂಬಲ ಸೂಚಿಸಿದ್ದಾರೆ, ಇನ್ವಾಲ್ವ್ ಆಗ್ತಾ ಇದ್ದಾರೆ. MT ನಾರಾಯಣವರು ಬೆಂಗಳೂರು ಕೊಡ ಸಮಾಜ ಅಧ್ಯಕ್ಷರು ಮತ್ತು ಹಿರಿಯ ವಕೀಲರು, ಕರ್ನಾಟಕದ ಹೆಸರಾಂತ ವಕೀಲರು, ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮನಪೂರ್ವಕವಾಗಿ. ಈಗ ಹೊಸದಾಗಿ ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಮತ್ತು ಹಿರಿಯ ವಕೀಲರು ಇವನೇ ಥರ ನಮ್ಮ AS ಪೊನ್ನಣ್ಣ, ಒಳ್ಳೆ ಕಾನೂನು ತಜ್ಞ, ಅವರು ಕೂಡ ಸಂಪೂರ್ಣವಾಗಿ ಇದ್ರ ಜೊತೆ ಗುರುತಿಸಿಕೊಂಡು ಇದರ ತಾರ್ಕಿಕ ಅಂತ್ಯಕ್ಕೆ ತಲುಪಿಸೋದಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಜನಾಂಗದ ಭವಿಷ್ಯತ್ತಿನ ದೃಷ್ಟಿಯಿಂದ. ಇದಾದರೆ ಮಾತ್ರ ನಮ್ಮ ಹೆರಿಡಿಟರಿ ಪೀಸ್ ಆಫ್ ಅನ್ಟೈಟಲ್ಡ್ ಲ್ಯಾಂಡ್, ತುಂಬ ಜನರಿಗೆ ಇದೆ, ಟ್ರೈಬ್ ಅಂದರೆ ಅವನು ಗೊಣ್ಣೆ ಸುರಿಸ್ಕೊಂಡಿರಬೇಕು, ಕಪ್ಪಗಿರಬೇಕು, ಸ್ನಾನ ಮಾಡಬಾರ್ದು ಅಂತ ತಿಳ್ಕೊಂಡು ಇದು ಫಿಲ್ಮ್ ಸ್ಟೀರಿಯೋ ಟೈಪ್ ಈಗ ಮಾಡಿ ಒಂದು ಆಪಾದನೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಮತ್ತು ಅವನಿಗೆ ಯಾವುದೇ ಜಾಗ ದಿಕ್ಕು ದೆಸೆ ಇರಬಾರ್ದು ಅಂತ, ಅದು ರಾಂಗ್. ಈಗ ನಾನು ಇತ್ತೀಚೆಗೆ ಇದರದ್ದು ಅಮೆರಿಕದ ರೆಡ್ ಇಂಡಿಯನ್ಸ್ ಮತ್ತು ಸೌತ್ ಆಫ್ರಿಕಾದ ಟ್ರೈಬ್ಸ್, ಪರ್ಟಿಕ್ಯುಲರ್ ಜೂಲು ಟ್ರೈಬ್ಸ್ದೆಲ್ಲ ನಾನು ನೋಡಿದೆ. ಅಲ್ಲಿ ಅವರಿಗೆ ಕಮ್ಯುನಲ್ ಪ್ರಾಪರ್ಟಿ ಇದೆ, ಹೆರಿಡಿಟರಿ ಪ್ರಾಪರ್ಟಿ. ಅದನ್ನೆಲ್ಲವನ್ನ ಒಳ್ಳೆ ಲೀಡರ್ಗಳು ಬಂದಾಗ ಅದನ್ನು ಗ್ಯಾರಂಟಿ ಮಾಡಿದ್ದಾರೆ. ನೆಲ್ಸನ್ ಮಂಡೇಲ ಬಂದ ಮೇಲೆ ಅದಕ್ಕೆಲ್ಲ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಕೊಟ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಜೂಲು ಟ್ರೈಬ್ಸ್ಗೆ ನಮ್ಮ ಥರನೇ ಬಂದೂಕ ಮತ್ತು ಚಾಕು ಹಿಡಿಯುವ ಪ್ರಿವಿಲೇಜ್ ಇದೆ ಕಾನ್ಸ್ಟಿಟ್ಯೂಷನ್. ಅದ್ರ ಜೊತೆಗೆ ಇಲ್ಲಿ ರೆಡ್ ಇಂಡಿಯನ್ಸ್ನ ಇಲ್ಲಿಂದ ಸ್ಪೇನ್ ಭೂಖಂಡ ಶೋಧಕ ಯಾರು ಕೊಲಂಬಸ್ ಹೋದ್ಮೇಲೆ ಅಲ್ಲಿ ಅವ್ರನ್ನೆಲ್ಲರನ್ನೂ ಸ್ಥಾನಪಲ್ಲಟ ಮಾಡಿ ಅವ್ರನ್ನ ಡಿಪಾಪ್ಯುಲೇಟ್ ಮಾಡಿ ಯುರೋಪಿನಿಂದ ಹೋದವರೇ ಅಲ್ಲಿ ನೆಲೆ ನಿಂತು ಬಲಿಷ್ಠ ಆಗಿದ್ದಾರೆ. ಬಟ್ ಇವಾಗ ಅಬ್ರಾಹಂ ಲಿಂಕನ್ ಬಂದಮೇಲೆ ಅವರಿಗೆಲ್ಲರಿಗೂ ಪ್ರೊಟೆಕ್ಷನ್ ಸಿಕ್ತು. ಅವರ ಹೆರಿಡಿಟರಿ ಪ್ರಾಪರ್ಟಿಯನ್ನು ಕಮ್ಯುನಲ್ ಪ್ರಾಪರ್ಟಿ ರೈಟ್ ಅಂತ ಹೇಳ್ಕೊಂಡು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೊಡವರ ಸೆಲ್ಫ್ ಅಕ್ವೈರ್ಡ್ ಬಿಟ್ಟರೆ ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ನಾವು ಟ್ರೆಂಚ್ ಹಾಕೊಂಡಿದ್ದೆ. ಅವಾಗ ಹಿಂದೆ ಈ ಕಡಂಗ ಅಂತಿತ್ತಲ್ಲ, ಪ್ರತಿ ಒಕ್ಕಕ್ಕೆ ಕಡಂಗ ಅಂತ ನಾವು ಮಾಡ್ಕೊಂಡಿದ್ವಿ. ನಾವೇ ಕೆಲಸ ಮಾಡ್ತಾ ಇದ್ದಿದ್ದು ಕಡಂಗ ಅಂತ ಹೇಳ್ಕೊಂಡು.
ಅದರ ಮೂಲಕ ರಕ್ಷಣೆ, ವಿಲೇಜಿಗೆ ಕಡಂಗ, ನಾಡು ಕಡಂಗ ಮತ್ತು ಅರಮನೆ ಕಡಂಗ ಅಂತ ಇದೆಲ್ಲ ಸ್ವತಃ ನಾವು ಕೊಡವರು ಖುದ್ದಾಗಿ ಕೆಲಸ ಮಾಡಿದ್ದು. ನಾವು ಲೇಬರ್ಸ್ ಆವಾಗ. ಹೀಗೆ ಅದು ಆ ಪ್ರಾಪರ್ಟಿಗೆ ಯಾವುದೇ ರೈಟ್ಸ್ ಇಲ್ಲ ಇವತ್ತು. ಅನ್ಟೈಟಲ್ಡ್ ಪ್ರಾಪರ್ಟಿ, ಇದು ಹೆರಿಡಿಟಿ ಪ್ರಾಪರ್ಟಿ, ಜಮ್ಮ ಗಿಮ್ಮ ಇದೆಯಲ್ಲ, ಇದೆಲ್ಲವೂ ಭದ್ರತೆ ಸಿಗೋದು ನಾವು ಎಸ್ ಟಿ ಟ್ಯಾಕ್ಸ್ ಸಿಕ್ಕಿದಾಗ ಮಾತ್ರ. ಇಲ್ಲದೆ ಹೋದರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಿಕ್ಕಿ ಆ ಮೂಲಕ ನಾವು ಎಲ್ಲ ರೀತಿಯ ಸವಲತ್ತುಗಳನ್ನ ಪಡ್ಕೊಳ್ಬೇಕಾಗ್ತದೆ. ನೋಡಿ, ಈಗ ನಾನು ಪಾದಯಾತ್ರೆಯಲ್ಲಿ ಒಂದು ಸತ್ಯವನ್ನು ಹೇಳ್ಕೊಂಡು ಬಂದೆ. ಯಾವ್ದು ಸರ್ ಆ ಸತ್ಯ? ಬೋಡೋಲ್ಯಾಂಡ್ ಅಗ್ರಿಮೆಂಟ್ ಆಯಿತು. ಅವರಿಗೆ ಸ್ವಾಯತ್ತತೆ ಮತ್ತು ಎಸ್ ಟಿ ಟ್ಯಾಗ್ ಅನ್ನು ಕೊಡೋದು. ಆ ಅಗ್ರಿಮೆಂಟಲ್ಲಿ ಒಂದು ಕ್ಲಾಸ್ ಅನ್ನು ಸೇರಿಸಿದ್ದಾರೆ ಮೋದಿ ಗೌರ್ಮೆಂಟ್. ವರ್ಲ್ಡ್ ಬ್ಯಾಂಕ್ ಮತ್ತು IMF ಇಂದ ಲೋನನ್ನು ಕೂಡ ವಿತೌಟ್ ದಿ ಕನ್ಸೆಂಟ್ ಆಫ್ ಯೂನಿಯನ್ ಗವರ್ಮೆಂಟ್ ಆ್ಯಂಡ್ ಅಸ್ಸಾಂ ಗವರ್ಮೆಂಟ್ ದೇ ಕ್ಯಾನ್ ಅವೈಲ್ ಅಂತ ಹೇಳ್ಕೊಂಡು, ಇದನ್ನು ನಾನು ಹಿಂದೆನೇ 2000 ಇಸ್ವಿಯಲ್ಲಿ ಪಾದಯಾತ್ರೆ ಮಾಡಿದಾಗ ಹೇಳಿದ್ದೀನಿ ನಾನು. ನಾವು ನೇರವಾಗಿ ವರ್ಲ್ಡ್ ಬ್ಯಾಂಕಿಂದ IMF ಇಂದ ಕೂಡ ಲೋನ್ ತರ್ಬೋದು, ಬರೀ ಕೋಆಪರೇಟಿವ್ ಸೊಸೈಟಿ ಅಲ್ಲ. ಅಷ್ಟು ಮಟ್ಟಿಗೆ ಈ ಎಸ್ ಟಿ ಟ್ಯಾಗ್ ಬಂದರೆ ಬಲ ಬರುತ್ತೆ. ಮತ್ತು ನಮ್ಮ ಚಾರಿತ್ರಿಕ ನಿರಂತರತೆ, ಹಿಸ್ಟಾರಿಕಲ್ ಕಂಟಿನ್ಯೂಟಿ, ಇದಕ್ಕೆ ಪ್ರೊಟೆಕ್ಷನ್ ಬರುತ್ತೆ, ಈ ಐಡೆಂಟಿಟಿಗೆ. ಈಗಾಗಲೇ ನೋಡಿ, ಅಸ್ಸಾಂನಲ್ಲೂ ಸುಮಾರು 19 ಟ್ರೈಬ್ಸ್ ಅಲ್ಲಿನ ಎಕ್ಸಿಸ್ಟಿಂಗ್ 6 ಟ್ರೈಬ್ಸ್ಗೆ ವಿರೋಧ ಮಾಡ್ತಾ ಇದ್ರು. ಅವರಿಗೆ ಎಸ್ ಟಿ ಕೊಡಬಾರ್ದು ಅಂತ ಕಳೆದ 40 ವರ್ಷಗಳಿಂದ ವಿರೋಧ ಮಾಡಿದ್ದಾರೆ. ರಾಜಬನ್ಸಿ ಟ್ರೈಬು, ಚುತಿಯಾ ಟ್ರೈಬು, ಟಿ ಟ್ರೈಬು, ಇಂಥವರೆಲ್ಲ ಇತ್ಯಾದಿ ಒಂದು 6 ಟ್ರೈಬು. ಬಟ್ ಇವಾಗ ಏನಾಯಿತು, 2018ನಲ್ಲಿ ರಾಜನಾಥ್ ಸಿಂಗ್ ಒಂದು ಬಿಲ್ಲನ್ನು ಮಾಡಿ ಅವ್ರನ್ನ ಶೆಡ್ಯೂಲ್ ಲಿಸ್ಟಿಗೆ ಸೇರಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅಂತೂ ವಿರೋಧ ಬಂತು. ಅವರೆಲ್ಲ ಈಗ ಕೊಡವರ್ತಾರೆ, ಅವರೆಲ್ಲ ಮುಂದುವರೆದವರು, ಸೋಷಿಯಲಿ ಪೊಲಿಟಿಕಲಿ ಎಫ್ಲೆಂಟ್ ಕ್ಲಾಸು, ಎಕನಾಮಿಕಲಿ ಎಫ್ಲೆಂಟ್ ಅಂತೆಲ್ಲ ಹೇಳ್ಕೊಂಡು ಆಪಾದನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಅಲ್ಲಿ ಏನಾಯ್ತು, ಇವಾಗ 8 ಬಾರಿ ರಿಜೆಕ್ಟ್ ಮಾಡಿದಂಥ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಟ್ರೈಬಲ್ ಕಮಿಷನ್ ಇವಾಗ ಒಪ್ಪಿಗೆ ಸೂಚಿಸಿದೆ. ಈಗ ಪಾರ್ಲಿಮೆಂಟಲ್ಲಿ ಬಿಲ್ ಆಗಿ ಮುಂದಕ್ಕೆ ಅವರಿಗೆ ಎಸ್ ಟಿಗೆ ಸೇರ್ತಾರೆ. ನಮ್ಮದು ಕೂಡ ಅಷ್ಟೇ, ಎಲ್ಲ ವಿರೋಧ ಇದ್ದೇ ಇರ್ತದೆ. ಇವರು ತಳವಾರ ಪರಿವಾರ, ನಮ್ಮ ಒಬ್ಬರು ಮೇಷ್ಟ್ರಿದ್ದಾರೆ, ಜವರಾಯ ನಾಯಕ್ ಅಂತ, ಇಲ್ಲಿ ಬೆಟ್ಟದಪುರದಲ್ಲಿ ನನ್ನ ಮೇಷ್ಟ್ರು. ಅವರು ಇತ್ತೀಚೆಗೆ ಫೋನ್ ಮಾಡಿದ್ರು ನನಗೆ, ನಾಚಪ್ಪ ನೀವು ಹೋರಾಟ ಮುಂದುವರಿಸಿ, ನಮಗೆ 60 ವರ್ಷ ಸತತವಾಗಿ ಹೋರಾಟ ಮಾಡಿ ಕೆಲವು MP ಗಳ ಹೆಸರು ಹೇಳಿದ್ರು, ಇವರೆಲ್ಲ ಅಡ್ಡಗಾಲ ಹಾಕಿದ್ರು, ಈಗ ನಾವು ತಲುಪಿದ್ವಿ. ಅದೇ ರೀತಿ ಸುಲಭ ಅಲ್ಲ, ಕಲ್ಲು ಮುಳ್ಳುಗಳಾದಿ ನೀವು ಸಾಧನೆ ಮಾಡಬೇಕಾಗ್ತದೆ ಅಂತ ಹೇಳ್ಕೊಂಡು, ನಮಗೆ ಅರ್ಹತೆ ಇದ್ರೆ ಸಿಕ್ಕೇ ಸಿಗ್ತದೆ. ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಯಾರು ಕೊಡೋದಕ್ಕೆ ಯಾರು ಅಲ್ಲ, ವಿರೋಧ ಮಾಡೋದಕ್ಕೆ ಯಾರು ಅಲ್ಲ. ನೀವು ಇವೆಲ್ಲವನ್ನು ಕೂಡ ಸಾಧಿಸ್ತೇನೆ ಅಂತ ಖಂಡಿತವಾಗಿ ಕೂಡ ಧೈರ್ಯವಾಗಿದ್ದೀರಿ. ಹಾಗೆ ಆಗ್ತದೆ. ಮತ್ತೆ ನಮ್ಮ ಜನಾಂಗದ ಮುಖಂಡರು ಕೂಡ ಅಷ್ಟೇ, ನಮ್ಮ ಹಕ್ಕನ್ನು ಕೇಳೋದು ಅದು ನಮ್ಮ ಸ್ವಾಭಿಮಾನ, ನಮ್ಮ ಆತ್ಮಗೌರವ. ಇದು ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಸಮುದಾಯಕ್ಕೆ ಹರ್ಟ್ ಮಾಡದೆ ನಮ್ಮ ಹಕ್ಕನ್ನು ಕೇಳೋದು, ನಾವು ಅದನ್ನು ಹೊರಟಿದ್ವಿ. ಆದರೆ ಒಂದು ತುಂಬ ನನ್ನ ಅಸ್ತಿತ್ವ, ನಮ್ಮ ಜನಾಂಗದ ಅಸ್ತಿತ್ವ, ನಮ್ಮ ಜನಾಂಗದ ಆದಿಮ ಸಂಜಾತತೆಯ ಬುಡವನ್ನು ಅಲ್ಲಾಡಿಸಲಿಕ್ಕೆ ಹೊರಟಾಗ ಮಾತ್ರ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಇದ್ರ ಜೊತೆಗೆ ನಿಮಗೆ ಬಂದೂಕು ಹಕ್ಕಿನ ಬಗೆಗೂ ಕೂಡ ನಿಮ್ಮದೇ ಆದಂಥ ಬಲವಾದ ಪ್ರತಿಪಾದನೆ. ಹೌದು. ನೋಡಿ, ಇವತ್ತು ನಮ್ಮ ಇಡೀ ಇಂಡಿಯಾದ ಆರ್ಮಿಗಳಿದ್ದಾವೆ, ಎಲ್ಲ ಮಾರ್ಷಿಯಲ್ ರೇಸ್ ಆಧಾರದಲ್ಲಿ ಆ ಆರ್ಮಿಯನ್ನು ರಚನೆ ಮಾಡಿರೋದು. ಸಿಖ್ ರೆಜಿಮೆಂಟ್ ಇರ್ಬೋದು, ಖಾಲ್ಸಾ ರೆಜಿಮೆಂಟ್ ಇರ್ಬೋದು, ನಾಗಾ ರೆಜಿಮೆಂಟ್ ಇರ್ಬೋದು, ಗೂರ್ಖಾ ರೆಜಿಮೆಂಟ್ ಇರ್ಬೋದು, ಡೋಗ್ರಿ ರೆಜಿಮೆಂಟ್ ಇರ್ಬೋದು, ಜಾಟ್ ರೆಜಿಮೆಂಟ್ ಇರ್ಬೋದು. ಆ ಎಲ್ಲವೂ ಕೂಡ ಅವರ ಸಂಸ್ಕೃತಿ, ಪರಂಪರೆ, ಅವರ ಕಸ್ಟಮರಿ ಪ್ರಾಕ್ಟೀಸ್ ಮೇಲೇ ಆರ್ಮಿಯಲ್ಲಿ ಕೂಡ ಅವರಿಗೆ ಆದ್ಯತೆ ಕೊಟ್ಟಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿದ ಮೇಲೆ ಇದು ಒಂದು ಸುಂದರವಾದಂಥ ಹೂತೋಟ, ಬಂಚ್ ಆಫ್ ಫ್ಲವರ್ಸ್ ಅಂತ ಹೇಳೋದು. ಇದಕ್ಕೆ ಇದನ್ನು ಮೆಲ್ಟಿಂಗ್ ಪಾಟ್ ಮಾಡಿ ಒಂದೇ ಮಾಡಿ ಇಡ್ತೀನಿ ಅಂತ ಹೇಳಿದ್ರೆ ಅದು ಅವಾಸ್ತವಿಕ. ಈ ಹಿನ್ನೆಲೆಯಲ್ಲಿ ಕೊಡವ ಅಂತಕ್ಕಂಥ ಒಂದು ರೋಸ್, ಇದು ಗುಲಾಬಿ, ಅದು ಸ್ವಲ್ಪ ಮುಳ್ಳಿದೆ, ಆ ಮುಳ್ಳನ್ನು ಕತ್ತರಿಸಬೇಕು, ಅದಕ್ಕೆ ಗಿಡವನ್ನೇ ಬುಡ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಅದನ್ನು ಉಳಿಸ್ಬೇಕು. ಅವರ ಹಕ್ಕು. ಇದು ಬಂದೂಕ ನಮ್ಮದು ಪರಂಪರೆ, ಅದನ್ನು ನಾವು ಸ್ಯಾಕ್ರಮೆಂಟ್ ಅಂತ ಹೇಳ್ತೀವಿ, ಒಂದು ಧಾರ್ಮಿಕ ಸಂಸ್ಕಾರ ಅಂತ ಹೇಳ್ಕೊಂಡು ಅದನ್ನು ನೆಲಕ್ಕೆ ಅಡಿಲಿ, ಮತ್ತು ಅವಶುದ್ಧ ಆದರೆ ನೆಲಕ್ಕೆ ಅಡಿಗೂ ಜನ ಹೋಗ್ತಾರೆ, ಕನ್ನಿಕೊಂಬರಲ್ಲಿ ಇಡ್ತೀವಿ ಅದನ್ನು. ಅಷ್ಟು ಗೌರವ ಕೊಡ್ತೀವಿ ನಾವು ಅದನ್ನು. ಅದು ಪೂಜ್ಯತಾ ಭಾವನೆಯಿಂದ. ದುರುಪಯೋಗ ಎಲ್ಲೆಲ್ಲೂ ನಡೀತದೆ. ಬಟ್ ನಾವು ಆ ಬಂದೂಕವನ್ನು ಇಲ್ಲಿ ಕ್ವಶನ್ ಇಷ್ಟೇ, ನಾವು ಈ ರಾಷ್ಟ್ರದ ವಿರುದ್ಧ ಎತ್ತಿದ್ದೀವ ಅಂತ ಎಂದೂ ಎತ್ತಲಿಲ್ಲ ನಾವು. ಇವತ್ತು ಗೂರ್ಖಾಗಳಿಗೆ, ಸಿಖ್ಖರಿಗೆ, ಕೊಡವರಿಗೆ 3 ಸಮುದಾಯಕ್ಕೆ ಈ ವ್ಯವಸ್ಥೆ ಇದೆ. ಈ ಹಕ್ಕು ಇದು ಸಂವಿಧಾನಿಕವಾಗಿ ಈ ಹಕ್ಕನ್ನು ನಮಗೆ ರಕ್ಷಣಾತ್ಮಕವಾಗಿ ಕೊಟ್ಟಿದ್ದಾರೆ. 1987ರಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ, ಬ್ಯಾಂಗ್ಳೂರಿನಲ್ಲಿ ಲಾ ಸ್ಟೂಡೆಂಟ್ ಆಗಿದ್ದಾಗ, ಆವಾಗ MG ರಾಮಚಂದ್ರನ್ ಅವರು ಸಮಸ್ತ ತಮಿಳರಿಗೆ ಅವರ ಆತ್ಮರಕ್ಷಣೆಗೆ ಚಾಕು ಬಳಸ್ಬೋದು ಅಂತ ತಿಳ್ಕೊಂಡು ಒಂದು ಆದೇಶ ಹೊರಡಿಸಿದ್ರು. ಆ ಆದೇಶವನ್ನು ಮೆಡ್ರಾಸಿನ ಅಂದಿನ ಪೊಲೀಸ್ ಕಮಿಷನರ್ ಇದ್ದರು, ಅವರು ಅದನ್ನು ಅಪೋಸ್ ಮಾಡಿದ್ರು. ನಾನು ಒಬೆ ಮಾಡೋದಿಲ್ಲ ಅಂತ. ಓನ್ಲಿ 3 ಕಮ್ಯುನಿಟೀಸ್ ಆರ್ ಎಂಟೈಲ್ಡ್ ಟು ಪೊಸೆಸ್ ಆರ್ಮ್ಸ್ ಇನ್ ಇಂಡಿಯಾ. ದೇ ಆರ್ ಕೊಡವಾಸ್, ಗೂರ್ಖಾಸ್ ಆ್ಯಂಡ್ ಸಿಖ್ಸ್ ಅಂತ ಹೇಳ್ಕೊಂಡು, ಅದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿತ್ತು, ನಾನು ಎಲ್ಲೋ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಎಲ್ರಿಗೂ ಗೊತ್ತಿದೆ. ಸಿಖ್ಖರಿಗೆ ಕೃಪಾಣ್, ಗೂರ್ಖಾಗಳಿಗೆ ಕೋಕ್ರಿ, ಕೊಡವರಿಗೆ ಬಂದೂಕ. ಆದರೆ ಗೂರ್ಖಾಗಳು ಮತ್ತು ಸಿಖ್ಖರು ಅದನ್ನು ದುರುಪಯೋಗ ಮಾಡಿದ್ದಾರೆ. ಖಲಿಸ್ತಾನ್ ಮೂವ್ಮೆಂಟ್ ಆದಾಗ ದುರುಪಯೋಗ ಮಾಡಿದ್ದಾರೆ. ಗೂರ್ಖಾಲ್ಯಾಂಡ್ ಲಿಬರೇಷನ್ ಮೂವ್ಮೆಂಟ್ ಸಂದರ್ಭದಲ್ಲಿ ದುರುಪಯೋಗ ಮಾಡಿದ್ದಾರೆ. ಕೊಡವರು ಎಂದೂ ದುರುಪಯೋಗ ಮಾಡಲಿಲ್ಲ. ಭಾಳ ಮುಖ್ಯವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ಕೊಲ್ಲೋದು ಬೇರೆ, ಅದು ಅವರ ಕ್ರಿಮಿನಲ್ ಮನಸ್ಸಿನ ಸಂದರ್ಭ ಆಗ್ಬಿಡ್ತದೆ. ಅದಕ್ಕೂ ದೇಶಕ್ಕೂ ಸಂಬಂಧ ಇಲ್ಲ. ದೇಶದ ವಿರುದ್ಧ ಎತ್ತಲಿಲ್ಲ, ಇದನ್ನೇ ಎಂದೆಂದೂ ಬೆಳೆಸಲಿಲ್ಲ ಕೊಡವರು. ಒಂದು
ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಜನ ಕೊಡವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ವಾರ್ನಲ್ಲಿ. ಈ ದೇಶದ ವಿರುದ್ಧ ಹಿಡಿಲಿಲ್ಲ, ಬಂದೂಕ ಹಿಡಿಲಿಲ್ಲ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹಿಡಿಲಿಲ್ಲ. ನಂಬರ್ 2, ನಮ್ಮದೇ ಆದಂಥ ಜನ್ಮಭೂಮಿ ಕೊಡಗು ಸಿ ರಾಜ್ಯ, ನಮ್ಮ ಪ್ರೀತಿ ಪಾತ್ರವಾದಂತಹ ಸಿ ರಾಜ್ಯ ಕರ್ನಾಟಕ ಮರ್ಜಾದಾಗ ಸಣ್ಣ ಪುಟ್ಟ ಗಲಾಟೆ ಎಲ್ಲ ಆಗಿದ್ದಿಲ್ಲ, ಕೋಟೆಯಲ್ಲಿ ಬಂದೂಕವನ್ನು ಹಿಡಿಲಿಲ್ಲ ಸರ್ಕಾರದ ವಿರುದ್ಧ. ನಂಬರ್ 3, ಎಮರ್ಜೆನ್ಸಿಯಲ್ಲಿ ಇಡೀ ಇಂಡಿಯಾದಲ್ಲಿ ತಾಲೂಕುವಾರು ಲೆಕ್ಕಾಚಾರ ಪ್ರಕಾರ ಭಾರತದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಜೈಲಿಗೆ ಹೋಗಿದ್ದು ವಿರಾಜಪೇಟೆ ತಾಲೂಕು, ಅದು ಕೊಡವರು ಎಮರ್ಜೆನ್ಸಿಯನ್ನು ವಿರೋಧಿಸಿ. ಅವಾಗಲೂ ಕೂಡ ನಾವು ಬಂದೂಕು ಬಳಸಲಿಲ್ಲ. ನಂಬರ್ 4, ಡ್ಯೂರಿಂಗ್ ಚೇಂಜ್ ಆಫ್ ರೆಜಿಮ್, ಯಾವುದೇ ಸರ್ಕಾರ ಅಥವಾ ಮುಖ್ಯಮಂತ್ರಿ ಬದಲಾದಾಗ, ದಂಗೆ ಆದಾಗ ಅದರ ವಿರುದ್ಧ ನಾವು ಬಳಸಲಿಲ್ಲ ಕೊಡವರು. 5ನೇದು, ಚುನಾವಣೆ ಸಂದರ್ಭ ಬಳಸಲಿಲ್ಲ ನಾವು ಬಂದೂಕವನ್ನು. ಇದೇ ನಮಗೆ ಆಧಾರ. ಅದನ್ನು ಯಾವ ಮಟ್ಟದಲ್ಲಿ ದುರುಪಯೋಗ ಮಾಡಲಿಲ್ಲ. ಮತ್ತು ನಾವು ಅಖಂಡ ದೇಶಪ್ರೇಮಿಗಳು, ದೇಶಪ್ರೇಮ, ರಾಷ್ಟ್ರೀಯತೆ ಮತ್ತು ಆ ಪಾನ್ ಇಂಡಿಯನ್ ಕಾನ್ಸೆಪ್ಟ್ ಇದೆಯಲ್ಲ ನಮಗೆ ಅಂತರ್ಗತ ಆಗಿದೆ, ನಮ್ಮ ಶರೀರದಲ್ಲಿ ಅಂತರ್ಗತ ಆಗಿದೆ ಜೆನೆಟಿಕಲಿ. ಕೊಡವರು ಅಂದರೆ ದೇಶ, ದೇಶ ಅಂದರೆ ಕೊಡವರು. ಹೀಗಾಗಿ ಕೊಡವರ ಹಕ್ಕುಗಳನ್ನು ನಿರಾಕರಣೆ ಮಾಡೋದು, ವಿರೋಧ ಮಾಡೋದು, ಅದಕ್ಕೆ ಅಡ್ಡಗಾಲ ಹಾಕೋದಿಲ್ಲ, ಅದು ದೇಶದ್ರೋಹ ಆಗ್ತದೆ. ಹಾಗೆ ದೇಶವನ್ನು ವಿರೋಧ ಮಾಡೋದು ಕೊಡವರನ್ನ ವಿರೋಧ ಮಾಡೋದಾಗ್ತದೆ. ಈ ಎರಡು ಚಿಂತನೆಯ ಶಕ್ತಿಗಳು ಇದನ್ನು ಈ ಅಡ್ಡಗಾಲ ಹಾಕ್ಲಿಕ್ಕೆ ನೋಡ್ತಾ ಇರೋದು. ನಾಚಪ್ಪನವರೇ, 2018ರಲ್ಲಿ ಭೂಕುಸಿತ ಆದಾಗ, ಲ್ಯಾಂಡ್ ಸ್ಲೈಡ್ ಆದಾಗ ತುಂಬ ನಷ್ಟವನ್ನ ಕೊಡಗಿನಾದ್ಯಂತ ನಾವು ಅನುಭವಿಸಿದ್ದೇವೆ. 2019ರಲ್ಲೂ ಕೂಡ ತೋರದಲ್ಲಿ ತುಂಬ ದೊಡ್ಡ ಪ್ರಮಾಣದ ನಷ್ಟ ಆಯಿತು. ಈ ಬಾರಿ ತಲಕಾವೇರಿಯಲ್ಲಿ ಜನ, ಮುಖ್ಯವಾಗಿ ತೋಟದ ಮಾಲೀಕರು, ಕಾರ್ಮಿಕರು ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಹೊರಗಿನವರಿಗೆ ಏನು ಅಂತಂದ್ರೆ ಕೊಡಗು ಅಂದರೆ ಪ್ಲಾಂಟರ್ಸ್ ಇರುವಂತಹ ಊರು ಅಂತ ತಾವು ಹೇಳಬೇಕು. ಪ್ಲಾಂಟರ್ಸ್ಗೆ ಈಗ ನೀವು ಎಥ್ನೋಗ್ರಾಫಿಕಲ್ ಸ್ಟಡಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಪ್ಲಾಂಟರ್ಸಾ, ಎಲ್ಲರೂ ಶ್ರೀಮಂತರ, ಏನು ಹೇಳ್ತದೆ ನಿಮ್ಮ ಸ್ಟಡಿ? ಭಾಳ ಸೆನ್ಸಿಬಲ್ ಕ್ವಶನ್ ನೀವು ಕೇಳಿದ್ರೆ ಇದನ್ನು ಹೇಳಬೇಕು ಅಂತ ಬಿಟ್ಟು ಹೋಗ್ತಾ ಇತ್ತು. ನೋಡಿ, ಕೊಡವರಿಗೆ ಎಲ್ರಿಗೂ ಅವರ ಅನ್ಟೈಟಲ್ಡ್ ಪ್ರಾಪರ್ಟಿ ಇರೋದು 5 ಮನೆ ಸುತ್ತ ಪ್ರಾಪರ್ಟಿ, ಹೆರಿಡಿಟಿ ಪ್ರಾಪರ್ಟಿ. ಪಾಲು ಹಾಕಿದ್ರೆ 10% ಬರೋದಿಲ್ಲ. ಇವಾಗ ಹೆಣ್ಮಕ್ಳಿಗೆ ಕೂಡ ಸಮಾನ ಪಾಲು ಕೊಡಬೇಕು ಅಂತ ಈ ಕಾನೂನು ಬಂದಿರೋದ್ರಿಂದ 5 ಸೆಂಟ್ ಜಾಗ ಸಿಗೋದಿಲ್ಲ. ಇದೆಲ್ಲ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿರೋದು. ಕೊಡಗಿನಲ್ಲಿ ಸುಮಾರು 300 ಕಂಪನಿಗಳಿದ್ದಾವೆ ಹೊರಗಿನವರು. ಕನ್ಸಾಲ್ಟೇಟ್ ಇರ್ಬೋದು, ಮಹಮ್ಮದ್ ಅಲಿ ಜಿನ್ನ ಮೊಮ್ಮಗ ನುಸ್ಲಿವಾಡಿನಿಗೆ ಕೂಡ ಇಲ್ಲಿ BBTC ಇದೆ. ಮತ್ತು ಎಷ್ಟೋ ಚೆಟ್ಟಿಯಾರಿಗಳಿಗೆ ಲೆಕ್ಕ ಇಲ್ಲದಷ್ಟು ಇದೆ, NRAಗಳಿಗಿದೆ, ದಾವೂದ್ ಇಬ್ರಾಹಿಂ ಅಂತವ್ರಿಗೆ ಕೂಡ ಇಲ್ಲಿದೆ. ಇದಕ್ಕೆ ಯಾರ ಕಣ್ಣಿಗೆ ಕಾಣೋದಿಲ್ಲ ಈ ಆಪಾದನೆ, ನಾವು ಪ್ಲಾಂಟರ್ಗಳು ಅಂತ. ನಮ್ಮವರು ಕೂಡ ಅಷ್ಟೇ. ನಾನು ಈ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದಾಗ ಒಂದು ಸಂದರ್ಭದಲ್ಲಿ ಹೇಳಿದೆ, ನೀವು ಒಳ್ಳೆ ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಿಬಿಟ್ಟು ಯಾವನಾದ್ರೊಬ್ಬ ಸ್ಮಾರ್ಟ್ ಹುಡುಗ ಸಪ್ಲೈಯರು ಕೊಡವ ಬರ್ತಾನೆ, ಅವನಿಗೆ ಏನಪ್ಪ ಕೊಡಗಿನ ಪ್ಲಾಂಟರ್ ಅಂತ ಹೇಳಿದ್ರೆ ಖುಷಿ ಆಗ್ಬಿಡುತ್ತೆ ಅವನಿಗೆ ಅಂತ. ಅದೇ ನಿಮ್ಮವರಿಗೆ ಏನಾದರೂ ಹೇಳಿದ್ರೆ ಅಪಹಾಸ್ಯ ಮಾಡ್ತಾರೆ, ನಾನು ಕಪಾಳಿಗೆ ಹೊಡಿತಾರೆ ಅಂತ ಹೇಳ್ಕೊಂಡು. ಎಥ್ನೋಗ್ರಾಫಿಕ್ ಸ್ಟಡಿಯಲ್ಲಿ ನಾನು ಫ್ಯಾಮಿಲಿ ಹೆಸರು ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ಆ ಫ್ಯಾಮಿಲಿಯಲ್ಲಿ ದಿವಾನ್ ಬೌದ್ಧರಾಗಿದ್ದಾರೆ, ದಿವಾನ್ ಆಗಿದ್ದಾರೆ, MLC MLA ಆಗಿದ್ದಾರೆ. ಚಂಬೇಬಳ್ಳೂರಿನಲ್ಲಿ ನಾನು ಅಲ್ಲಿ ಸಂಜೆ ಹೋಗಿದ್ದೀನಿ, ನಮ್ಮ ಟೀಮನ್ನು ಕರ್ಕೊಂಡು. ಅಲ್ಲಿ ಆ ಹೆಣ್ಮಗಳು ಎಷ್ಟು ಪ್ರಾಪರ್ಟಿ ಕೇಳಿದೆ, ಅವಳು ಕೂಲಿಗೆ ಹೋಗೋದು, ಅವಳಿಗೆ ಪ್ರಾಪರ್ಟಿ ಇಲ್ಲ. ಅಣ್ಣೇ ಹೆಚ್ಚು ಕನ್ನಡ ಅಂತ ಒಂದು 10 ಎಕರೆ ಬರಿಬೇಕಂತ ಅವಳಿಗೆ ಖುಷಿ, 0 ಹಾಕೊಂಡು ಹೋಗೋದು. ಇದೊಂದು ಖುಷಿ ನಮಗೆ, ನಾನು ಏನೋ ಸಂಗತಿ ಅಂತ ಹೇಳ್ಕೊಂಡು. ಇದೆಲ್ಲವೂ ಗೊತ್ತಾಗಿದೆ. ಇಷ್ಟು ಒಂದು ಗುಡ್ಡೆ ಕಾಪಿಯನ್ನು ಹಾಕೊಂಡಿದೆ. ತೋರ ನೀವು ಭೂಕುಸಿದ ಜಾಗದಲ್ಲಿ ಒಂದು ಮನೆಯಲ್ಲೇ ಫ್ಯಾಮಿಲಿ ಹೆಸರು ಹೇಳೋದಿಲ್ಲ ಇವಾಗ. ಇಲ್ಲಿ ಇಷ್ಟು ಕಾಪಿ, 3 ಕಡ್ಡಿ ಮೇಲೆ ಇಷ್ಟು ಕಾಪಿ ಇಟ್ಕೊಂಡಿದ್ದಾರೆ. ಎಷ್ಟು ನಿಮಗೆ ಕಾಪಿ ಆಗ್ತದೆ? 10 ಚೀಲ ಆಗ್ತದೆ ಅಂತ ಹೇಳ್ಕೊಂಡು ಒಳಗೆಲ್ಲ ನೋಡ್ಬೇಕಾದ್ರೆ ಇಲ್ಲ, ಇನ್ನೊಂದು ಮೂಲೆಯಲ್ಲಿ ಇಷ್ಟು ಕಾಪಿ. ಇದೆಲ್ಲ ಪ್ಲಾಂಟರ್ಗಳು. 5,000 ಎಕರೆ ಚಿದಂಬರಂ ಮಾಲೀಕರು ಅವರು. ನಾನು ಹಂಬಲ್ ಫಾರ್ಮರ್ ಅಂತ ಹೇಳ್ತಾರೆ, ಎಲ್ಲ ಬೆನಿಫಿಟ್ ತಗೊಳ್ತಾರೆ, ಸಬ್ಸಿಡಿ ಎಲ್ಲ. ನಮ್ಮವರು ಇದೆ. ನಮಗೆ ಕರೆಕಾಡು ಅಂತಿದ್ದು, ಅದು World War II ಆದಮೇಲೆ ನಾವು ಸ್ವಲ್ಪ ಮನುಷ್ಯರಾಗಿದ್ದು. ಕರೆಕಾಡಲ್ಲಿ 1/2 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು. ಇದು ನಾವು ಹೇಗೆ ಪ್ಲಾಂಟ್ ಅಂತ ಹೇಳೋದು? ನಾವು ಹಂಬಲ್ ಫಾರ್ಮರ್ಸ್ ನಾವು. ಅದರಿಂದ ಇಲ್ಲಿಗೆ ಸಾಕಷ್ಟು ಪ್ಯಾಕೇಜ್ ಬೇಕಾಗಿದೆ. ಇಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಬಂದು ಅವರು ಇವತ್ತು ಇಲ್ಲಿ ಸವಾರಿ ಮಾಡ್ತಾ ಇರೋದು. ಅವರ ಯಾವ ಕಾಣಿಕೆನೂ ಇಲ್ಲಿ ಕೊಡ್ತಾ ಇಲ್ಲ. ಅವರ ರಿಜಿಸ್ಟ್ರೇಷನ್ ಕೂಡ ಬಾಂಬೆನಲ್ಲಿ, ಕಲ್ಕಟ್ಟಾದಲ್ಲಿ, ಮೆಡ್ರಾಸ್ನಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅವರು. ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲಿ ರಿಜಿಸ್ಟರ್ ಮಾಡ್ತಿರೋ ಅಲ್ಲಿಗೆ ಆ ದುಡ್ಡು ಹೋಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ಯಾವ ಲವಲೇಶವೂ ಅವರು ಕಾಣಿಕೆ ಕೊಡಲಿಲ್ಲ ಇಲ್ಲಿ. ಇವತ್ತು ನಮಗೆ ಯಾವುದೇ ಆ ಸಣ್ಣ ಜಾಗ ಕೂಡ ನಮಗೆ ಟೈಟಲ್ ಡೀಡ್ ಮಾಡಿ ಕೊಡೋದಿಲ್ಲ ಗೌರ್ಮೆಂಟ್. ನಮ್ಮ ಜನರು ಅಧಿಕಾರಿಗಳಿಗೆ ಎದುರೋದೇ ಅದಕ್ಕೆ. ಇದಕ್ಕೆ ಎಲ್ಲದಕ್ಕೂ ಪರಿಹಾರ ನಮ್ಮ ಚಾರಿತ್ರಿಕ ನಿರಂತರತೆಗೆ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ ಬೇಕು, ಶಾಸನಬದ್ಧವಾದಂಥದ್ದು. ನಮ್ಮ ಭೂಮಿಗೆ, ಆ ಸಣ್ಣ ಭೂಮಿಗೆ ಪ್ರೊಟೆಕ್ಷನ್ ಬೇಕು, ರಾಜಕೀಯ ಸ್ಥಾನಮಾನ ಬೇಕು. ಇವತ್ತು ಅರುಣಾಚಲ ಪ್ರದೇಶದಲ್ಲಿ 58 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ಡ್ ಫಾರ್ ST. 58ಕ್ಕೆ 58 STಗೆ. ಯಾಕಂದರೆ ಅಲ್ಲಿನ ಎಲ್ಲರೂ ST ಅಂತ ಪರಿಗಣನೆ ಮಾಡಿಬಿಟ್ಟಿದ್ದಾರೆ. ಈ ರೀತಿಯ ವ್ಯವಸ್ಥೆ ಇದೆ. ಇದು ಹಕ್ಕುಗಳನ್ನು ಆ ಜನರಿಗೆ ಗೊತ್ತಿದ್ದರೆ ಅದನ್ನು ಮಾನ್ಯ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನಮ್ಮ ಹಿನ್ನೆಲೆ ತಗೊಳ್ಳಿ, ಇಡೀ ರಾಜ ಮಹಾರಾಜರ ಕಾಲದಿಂದ ನಾವು ಕಷ್ಟವನ್ನು ಅನುಭವಿಸ್ಕೊಂಡೇ ಬಂದಿದ್ದು. ನಮ್ಮ ಕೊಡವರ ಮುಖವನ್ನು ನೋಡಿದೆವು. ಅವನು ಸ್ಪಷ್ಟವಾಗಿ ನಗಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವನ ಇಡೀ ಜೀನ್ನಲ್ಲೇ ನೋವಿದೆ. ಎಲ್ಲರೂ ನಮ್ಮನ್ನು ಶೋಷಣೆ ಮಾಡಿದ್ದಾರೆ. ಒಂದು ಕಡೆಯಿಂದ ಟಿಪ್ಪು ಸುಲ್ತಾನ್ ನಮ್ಮನ್ನು ಒಬ್ಬ ಎನಿಮಿಯಾಗಿ, ಆಕ್ರಮಣಕಾರನಾಗಿ ದೇವಟಪರ್ಮನಲ್ಲಿ ಹತ್ಯಾಕಾಂಡ ಮಾಡಿದ್ದಾದರೆ, ಇಲ್ಲಿನ ತಂದೆ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ರಾಜರು ಕೂಡ 200 ವರ್ಷ ಸತತವಾಗಿ ನಮ್ಮನ್ನು ಭಾಳ ಕ್ರೌರ್ಯವಾಗಿ ನಡೆಸ್ಕೊಂಡಿದ್ದಾರೆ. ಮೈಸೂರು ಮಹಾರಾಜರಿಗೆ ಏನು ಹೆಸರಿದೆ ಇಡೀ ಪ್ರಪಂಚದಾದ್ಯಂತ. ಆ ಮನುಷ್ಯತ್ವ ಅಂದ್ರೆ ಇವರು ನಮ್ಮನ್ನು ಮನುಷ್ಯರ ಥರ ಟ್ರೀಟೇ ಮಾಡಲಿಲ್ಲ. ಏನಾದರೂ ಸ್ವಲ್ಪ ಏನೋ ಪಿತೂರಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ
ಕೋಳಿಯನ್ನು ಕತ್ತರಿಸಿದಾಗೆ ಚಾಡಿ ಸಿದ್ಧಿಗಳನ್ನ ಈಗ ಫಾರಿನ್ ಸಿದ್ಧಿಗಳನ್ನ ತಂದು ಇಟ್ಕೊಂಡು ಕಡ್ದಾಗ್ತಾ ಇದ್ದಾರೆ. ಈ ಕೋಟೆ ಒಳಗೆ ಸುಮಾರು 30-40 ಸಾವಿರ ಜನರನ್ನು ಕೊಂದಿದ್ದಾರೆ. ಇವತ್ತು ರಾಜಕೀಯ ವ್ಯವಸ್ಥೆ ಕೂಡ ನಮ್ಮನ್ನು ಸೈಲೆಂಟ್ ಆಗಿ ಹಿತಾಸಕ್ತಿಯನ್ನು ಬಲಿ ಕೊಡ್ತಲೇ ಇದ್ದಾರೆ. ಹೆಸರು ಬೇಕು, ಬೆಂಗಳೂರಿನಲ್ಲಿ ಕೊಡಗು ಅನ್ನೋದು ಬೇಕು, ಆದರೆ ಇಲ್ಲಿ ನಮ್ಮ ಹಿತಾಸಕ್ತಿಯನ್ನು ಕಾಪಾಡೋದಿಲ್ಲ. ನಮ್ಮನ್ನು ಬಾಡಿಗೆ ಸೋಲ್ಜರ್ಸ್ ಆಗಿ ಯೂಸ್ ಮಾಡಿದ್ದಾರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ. ಇವರು ಮೂಕ ಪ್ರಾಣಿಗಳ ಥರ ದುಡಿತಾ ಇದ್ರು. ಐ ಎಂ ಮುತ್ತಣ್ಣವರ ಬುಕ್ಕಲ್ಲೇ ಇದೆ, 1744 1776ವರೆಗೆ ಲಾರ್ಡ್ ರಾಬರ್ಟ್ ಕ್ಲೈವ್ ಆರ್ಮಿಯಲ್ಲಿ ಇಲ್ಲಿ ಕಲ್ಕಟ್ಟದಲ್ಲಿ ಒಂದು ಪ್ಲಟೂನ್, ಕೊಡವರ ಒಂದು ಪ್ಲಟೂನ್ ಇತ್ತಂತೆ. ಅದರ ಅರ್ಥ ಕೊಡವರು ಭಾಳ ಸ್ಮಾರ್ಟ್, ಇಂಗ್ಲೀಷ್ ಗೊತ್ತಿದೆ ಅಂತ ಏನೂ ಅಲ್ಲ. ನಮಗೆ ಆ ಯುದ್ಧ ಬಿಟ್ಟರೆ ಬೇರೆ ಯಾವ ಕೌಶಲ್ಯನೂ ಇಲ್ಲ ನಮ್ಮ ಹತ್ರ. ನಮಗೆ ಯಾವ್ದು ಪ್ರೊಫೆಷನ್ ಗೊತ್ತಿಲ್ಲ. ಯಾವ್ಯಾವ ಪ್ರೊಫೆಷನಲ್ಲಿ ಯಾರು ಅರ್ಹರಾಗಿದ್ದಾರೆ ಅವ್ರನ್ನ ಇಟ್ಕೊಂಡು ತಗೊಂಡು ಹೋಗ್ತಾ ಇದ್ದಿದ್ದು. ನೆಕ್ಸ್ಟ್ ಲಾರ್ಡ್ ವೆಲೆಸ್ಟ್ ಈ ಇದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ಕೊಂಡು ಇವ್ರನ್ನ ಈ ರೂಲರ್ಸ್ ಕಳಿಸ್ತಾ ಇದ್ದಿದ್ದು. ಈ ಬಾಡಿಗೆಗೆ ನಾವು ಎತ್ತುಗಳನ್ನ ಕಳಿಸ್ತೀವಲ್ಲ, ಹಾಗೆ ಎತ್ತಿಗೆ ಹುಲ್ಲು ಮಾತ್ರ, ಬೇರೆ ಏನೂ ಇಲ್ಲ. ಅದೇ ರೀತಿ ನಮ್ಮನ್ನು ಟ್ರೀಟ್ ಮಾಡಿರೋದು. ನೆಕ್ಸ್ಟ್ ಫಸ್ಟ್ ವರ್ಲ್ಡ್ ವಾರಲ್ಲೂ ಕೂಡ ಗದ್ದೆಯಲ್ಲಿ ಉಳುಮೆ ಮಾಡೋವನ್ನ ಓಡಾಡಿಸಿ ಇಟ್ಕೊಂಡು ಹೋಗಿದ್ದಾರೆ. ಬರೀ ಮಾರ್ಷಲ್ ರೇಷನ್ ನಡೀತಾ ಇದ್ದಿದ್ವಿ, ವಾರಿಗೆ ತೊಗೊಂಡು ಹೋಗ್ತಾ ಇದ್ದಿದ್ದು. ಅವ್ರಿಗೆ ಏನೂ ಇಲ್ಲ, ಪರ್ಕ್ ಇಲ್ಲ, ಸ್ಯಾಲ್ರಿ ಇಲ್ಲ, ಏನು ಸರ್ವಿಸ್ ಇಲ್ಲ, ಸತ್ತರು. ವರ್ಲ್ಡ್ ವಾರ್ 2ನಲ್ಲೂ ಅಷ್ಟೇ ಇದೇ ಆಯಿತು. ಆದರೆ ವರ್ಲ್ಡ್ ವಾರ್ 2ನಲ್ಲಿ ಪರಿಸ್ಥಿತಿ ಬದಲಾಯಿತು. ಆಕ್ಸಿಸ್ ಪವರ್ ಮತ್ತು ಎಲಿಡ್ ಪವರ್ ಮಧ್ಯೆ ಯುದ್ಧ ನಡೀತಿದೆ, ಘನಘೋರ ಯುದ್ಧ. ಹಿಟ್ಲರ್ ಆಸ್ಟ್ರಿಯಾ, ಜರ್ಮನಿ, ಜಪಾನ್, ಇಟಲಿ ಇದನ್ನು ಈ ಕೂಟ ಕಟ್ಕೊಂಡು ಈಗ ಇಸಿಸ್ನವ್ರು ಮಾಡ್ತಾ ಇದ್ದಾರಲ್ಲ, ಅದೇ ಚಿಂತನೆ ಹಿಟ್ಲರ್ದು. ಈ ಕಡೆ ಅಮೇರಿಕ, ರಷ್ಯಾ, ಚೈನಾ, ಇಂಗ್ಲೆಂಡ್, ಫ್ರಾನ್ಸ್, ಇವರು ಈ 5 ಕೂಟ ಸೇರಿ ಎಲಿಡ್ ಪವರ್ ಅಂತ ಸುಧಾರಣಾವಾದಿಗಳು. ದೊಡ್ಡ ಸಂಘರ್ಷ ಆಗ್ತದೆ 39ರಿಂದ 45ರವರೆಗೆ. ಸುಮಾರು 60 ಲಕ್ಷ ಜ್ಯೂಸ್ಗಳನ್ನ ಅದೇ ಸಂದರ್ಭದಲ್ಲಿ ಹಿಟ್ಲರ್ ಕೊಂದಾಗ್ತಾನೆ. ಮುಂದೆ ಆ ವಾರ್ ಯಾವ್ಯಾವುದೋ ದಿಕ್ಕು ಹೋಗ್ತದೆ. ISSನವರು ಕ್ರೌರ್ಯ ಮಾಡ್ತಾರೆ. ಅದೇ ರೀತಿಗೆ ಇದಕ್ಕೆ ಒಂದು ಇತಿಷ್ಠಿ ಆಡಬೇಕು ಅಂತ ಆಗಾಗಲೇ ಲೀಗ್ ಆಫ್ ನೇಷನ್ ಇರ್ತದೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಅದನ್ನು ಅಬಾಲಿಷ್ ಮಾಡಿ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕೋದಕ್ಕೆ, ಒಂದು ಹೊಸ ವರ್ಲ್ಡ್ ಆರ್ಡರ್ನ ಸೃಷ್ಟಿ ಮಾಡೋದಕ್ಕೆ ಅವರು ಕಾರಣೀಭೂತರಾಗ್ತಾರೆ. 5 ಜನ, ಅಮೆರಿಕದ್ದು ರೂಸ್ವೆಲ್ಟ್, ಇಂಗ್ಲೆಂಡ್ದು ಚರ್ಚಿಲ್, ಚೈನಾದು ಚಿಯಾಂಗ್ ಕೈಸೆಕ್, ರಷ್ಯಾದ ಸ್ಟಾಲಿನ್ ಮತ್ತು ಫ್ರಾನ್ಸ್ದು ಚಾರ್ಲ್ಸ್ ಡಿಗಾಲೆ ಸೇರಿಬಿಟ್ಟು ಅಮೆರಿಕದ ಡಂಬಲ್ಟನ್ ಓಕ್ಸಲ್ಲಿ 1944ರಲ್ಲಿ ಒಂದು ಕಾನ್ಕ್ಲೇವ್ ಮಾಡ್ತಾರೆ. ಅದರಲ್ಲಿ ಅಟ್ಲಾಂಟಿಕ್ ಡಿಕ್ಲರೇಷನ್ ತೋರಿಸ್ತಾರೆ. ಆ ಡಿಕ್ಲರೇಷನ್ದು ಮೇನ್ ಥೀಮ್ ಏನು ಅಂತ ಹೇಳಿದ್ರೆ, ಈ ಯುದ್ಧವನ್ನು ನಿಲ್ಲಿಸಬೇಕು, ಹೊಸ ವರ್ಲ್ಡ್ ಆರ್ಡರ್ನ ಕೊಡಬೇಕು, ಒಂದು ಮಾನವೀಯತೆಗೆ ಆದ್ಯತೆ ಕೊಡಬೇಕು, ಪ್ರತಿಯೊಂದು ಸಮುದಾಯದ ಭಾಷೆಯನ್ನು, ಸಂಸ್ಕೃತಿಯನ್ನು, ಅವರ ರಾಜಕೀಯ ಹಿತಾಸಕ್ತಿಯನ್ನು ಎಲ್ಲವನ್ನು ಗೌರವಿಸಬೇಕು, ಅದನ್ನು ಮಾನವ ಹಕ್ಕಿನ ವ್ಯಾಪ್ತಿಯಲ್ಲಿ ತರಬೇಕು ಅಂತ ಹೇಳ್ಕೊಂಡು ಅಟ್ಲಾಂಟಿಕ್ ಡಿಕ್ಲರೇಷನ್ ನೋಡ್ತಾರೆ. ಅದೇ ವಿಶ್ವಸಂಸ್ಥೆಗೆ ನಾಂದಿ ಆಗ್ತದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ಭಾಗಿಯಾದಂಥ ಜನರು ಅವರಿಗೆ ಪರ್ಕ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ಅವ್ರನ್ನ ಸ್ಲೇವ್ಸ್ ಆಗಿ ಟ್ರೀಟ್ ಮಾಡಬಾರ್ದು, ಇಲ್ಲಿವರೆಗೆ ಆಯ್ತು ಇನ್ನು ಮುಂದಕ್ಕೆ ಮಾಡಬಾರ್ದು, ಮನುಷ್ಯರಾಗಿ ಪರಿಗಣನೆ ಮಾಡಬೇಕು, ಅವರಿಗೆ ಸಂಬಳ ಸಾರಿಗೆ ಕೊಡಬೇಕು, ಯಂಗ್ ಸೋಲ್ಜರ್ಸನ್ನು ಕಂಟಿನ್ಯೂ ಮಾಡಬೇಕು ಆ ರೆಸ್ಪೆಕ್ಟಿವ್ ನೇಷನ್ಸ್, ಪ್ಲಸ್ ಅವರ ವಾರ್ ವಿಡೋಸಿಗೆಲ್ಲ ಕೊಡಬೇಕು ಅಂತ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ಇಂಡೆಂಚರ್ಡ್ ಲೇಬರ್ ಪಾಲಿಸಿ ಅಂತ ಇರ್ತದೆ. ಈ ನಾವು ಕೊಡವರನ್ನ ಸೋಲ್ಜರ್ಸ್ ಆಗಿ ವಾರಿಗೆ ತೊಗೊಂಡು ಹೋದರೆ ಬಾಕಿ ಇರೋರನ್ನ ಅವರ ಕಾಲೋನಿಯಲ್ಲಿ ಪ್ಲಾಂಟೇಷನಲ್ಲಿ ಕೆಲಸ ಮಾಡೋದಕ್ಕೆ ಮಲೇಷಿಯಾ, ಸಿಂಗಪೂರ್, ಹಾಂಗ್ಕಾಂಗ್, ಟ್ರಿನಿಡಾಡ್, ಕೆರಿಬಿಯನ್ ಕಂಟ್ರೀಸ್, ಶ್ರೀಲಂಕಾ ಎಲ್ಲ ಕಡೆಗೆ ತೊಗೊಂಡು ಹೋಗ್ತಾರೆ. ತಮಿಳುನಾಡು, ಬಿಹಾರ, ಆಂಧ್ರದಿಂದ ಅವರು ಕೂಡ ಹೀಗೆ ಸ್ಲೇವ್ ಲೇಬರ್ಸ್. ಅವರಿಗೆಲ್ಲರೂ ಕೂಡ ಪರ್ಕ್, ಸ್ಯಾಲ್ರಿ ಮತ್ತು ಸರ್ವಿಸ್ ಹಣ ಕೊಡಬೇಕು ಅಂತ ತಿಳ್ಕೊಂಡಾಗ್ತದೆ. ಅದರ ಪ್ರಕಾರ ಅವರೆಲ್ಲ ಒಂದು ಇವತ್ತಿನ ದೊಡ್ಡ ದೊಡ್ಡ ಚೆಟ್ಟಿಯಾರ್ಗಳೆಲ್ಲ ಬರ್ಮದಿಂದ ಬಂದವರೆಲ್ಲ ಆ ಹಿನ್ನೆಲೆಯವರೇ. ಸಾಕಷ್ಟು ಹಣ ಸಿಕ್ತು, ಇಲ್ಲಿ ಲ್ಯಾಂಡ್ ಬೈ ಮಾಡಿದ್ರು. ಬ್ರಿಟಿಷ್ನವರು ಕೂಡ ಹೊರಟೋಗ್ತಕ್ಕಂಥ ಸಂದರ್ಭ ಕೊಟ್ಟು ನಮಗೆ ಅದರ ಬಗ್ಗೆ ಮಹತ್ವ ಗೊತ್ತಿರಲಿಲ್ಲ, ಬರೀ ಗದ್ದೆ ಹೊತ್ಕೊಂಡಿದ್ದು, ತೋಟದ ಮಹತ್ವ ಗೊತ್ತಿರಲಿಲ್ಲ. ಹಾಗೆ ಆ 2-3% ಜನ ಆರ್ಮಿಯಲ್ಲಿ ಸೇರಿ ಏನು ಅವರು ತ್ಯಾಗ ಮಾಡಿದ್ರು. ಆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ 633 ಜನ ಸೋಲ್ಜರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ 33 ಜನ ವುಂಡೆಡ್ ಸೋಲ್ಜರ್ಸ್ ವಾಪಸ್ ಬಂದಿದ್ದು. ಇಂಗ್ಲೆಂಡ್ ಬಿಟ್ಟರೆ ಎಲ್ಲ ಕಂಟ್ರಿಯಲ್ಲಿ ಅವರು ಸತ್ತಿದ್ದಾರೆ. ಹಾಗೆ ಆ ಹಣದಿಂದ ಅವರ ಕರೆ ಕಾರ್ಡ್ ಅಂತ ಹೇಳ್ಕೊಂಡು 1 ಎಕರೆ, 2 ಎಕರೆ, 3 ಎಕರೆ ಇದನ್ನೆಲ್ಲ ಡೆವಲಪ್ ಮಾಡಿಕೊಂಡ್ರು, ಕೆಲವನ್ನು ಪರ್ಚೇಸ್ ಮಾಡಿದ್ರು. ಮತ್ತು CM ಪೂರ್ಣಚಂದ್ರ ಅವರು ಒಂದು ಬೆಸ್ಟ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅನ್ನು ತಂದರು. 52 ಅಂತ 56 ಅವರು ಇರಬೇಕಾದ್ರೆ ಎಕರೆಗೆ 50 ರೂಪಾಯಿ ಕಟ್ಟಿದ್ರೆ 10 ಎಕರೆ ಮಿನಿಮಮ್, ಮ್ಯಾಕ್ಸಿಮಮ್ 50 ಏಕರ್ಸ್ ಅಂತ. ಇವತ್ತು ಶ್ರೀಮಂತ ಪ್ಲಾಂಟರ್ಸ್ ಎಲ್ಲ ಕುಟ್ಟದಿಂದ ಮಾದಾಪುರದವರೆಗೆ ಇದ್ದಾರಲ್ಲ, ಅದರ ಸದುಪಯೋಗ ಪಡ್ಕೊಂಡ್ರು. ಯಾಕೆಂತ ಹೇಳಿದ್ರೆ ಪೊಲೀಸ್ನವರು ಮತ್ತು ಮಾಸ್ಟರ್ಗಳು, ತೋಟದಲ್ಲಿ ರೈಟರ್ಗಳು ಅಂದರೆ ಅವತ್ತು ಸ್ವಲ್ಪ ಶ್ರೀಮಂತರು, ಹಣ ಇದ್ದಿದ್ದು. ಬಾಕಿ ನಾವೆಲ್ಲ ಈ ಹಾಸನದಿಂದ ಈರುಳ್ಳಿ, ಆಲೂಗಡ್ಡೆ ತಂದರೆ ನಮ್ಮ ಭತ್ತವನ್ನು ಕೊಡೋದು, ಅದನ್ನು ತಗೊಳ್ಳೋದು ಅಷ್ಟೇ, ಬೇರೆ ದುಡ್ಡು ಕಾಸು ಇರಲಿಲ್ಲ ಆ ಸಾಮಾನ್ಯ ಕೊಡೋರಿಗೆ, ಏನೂ ಇರಲಿಲ್ಲ. ಮತ್ತು ಇಲ್ಲಿ ಈ ಮಿಲಿಟರಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕೂಡ ಲಾಭ ಪಡ್ಕೊಂಡ್ರು. ಹೀಗೆ ಆ 2% ಜನ ಸಮಾಜದ ಕಣ್ಣಿಗೆ ಕಂಡ್ರು, ಶ್ರೀಮಂತರಾಗಿ ಕಂಡ್ರು. ಆದರೆ ಸರ್ಕಾರದ ಜವಾಬ್ದಾರಿ ನಾನು ಕೇಳ್ತಾ ಇದ್ದೀನಿ. ಇದು ಲಾರ್ಜೆಸ್ಟ್ ಡೆಮಾಕ್ರೆಟಿಕ್ ನೇಷನ್ ವರ್ಲ್ಡಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್, ಫ್ಲವರಿಂಗ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಸರಿಸಾಟಿ ಇಲ್ಲ. ವರ್ಲ್ಡಿನ 11 ಕಂಟ್ರಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಮತ್ತು ಆರ್ಟಿಕಲ್ಸ್ನ ಇದು ಬಾರೋ ಮಾಡಿದ್ದಾರೆ. USSR, UK, ಐರ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಇತ್ಯಾದಿ ಕಂಟ್ರಿಗಳದು. ಅಲ್ಲಿ ಎಲ್ಲ ಮಾನವೀಯತೆಗೆ ಆದ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಮಾನವೀಯತೆಗೆ ಆದ್ಯತೆ ಕೊಡಬೇಕು. ಸ್ಟೇಟ್, ವೆಲ್ಫೇರ್ ಸ್ಟೇಟ್ ಮತ್ತು ರಿಪಬ್ಲಿಕ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ನಮ್ಮ ಸಂವಿಧಾನ ರಚನೆ ಆಗಿರೋದು. ಆ ವೆಲ್ಫೇರ್ ಸ್ಟೇಟ್, ರಿಪಬ್ಲಿಕ್ ಮತ್ತು ಸ್ಟೇಟನ್ನು ಅದರ ಆಲೋಚನೆಯಲ್ಲಿ, ಅದರ ವಿಚಾರಧಾರೆಯನ್ನು ನಂಬಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವನ್ನ ಜವಾಬ್ದಾರಿ ಕೊಡೋರನ್ನ ನೋಡೋದು ಕೂಡ ಅಲ್ವಾ. ದುಬೈನಲ್ಲೂ, ಅರಬ್ನಲ್ಲೂ ಕೂಡ ಕೊಡೋರು, ಸೌದಿ ಅರೇಬಿಯಾದಲ್ಲೂ ಕೂಡ ಗುಲಾಮರ ಥರ ಇದ್ಕೊಂಡು ರಿಚ್ ಆಗಿದ್ದಾರೆ. ಅದು ಸರ್ಕಾರದ ಜವಾಬ್ದಾರಿ ಏನು,
ಅವರು ರಿಚ್ ಇರ್ಬೋದು, ಪೂರ್ ಇರ್ಬೋದು, ಒಂದು ಸಮುದಾಯವನ್ನು, ಇಂಡಿವಿಜುವಲ್ ಬೇರೆ, ಒಂದು ಸಮುದಾಯವನ್ನು ಅವರು ರಕ್ಷಣೆ ಮಾಡಬೇಕು, ಅವ್ರ ಐಡೆಂಟಿಟಿನ ಉಳಿಸಬೇಕು. ಇಸ್ ಎ ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್ ಮಾಡಬೇಕು ಅವರು. ಹಾಗೆ 1956 ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಲ್ಲಿ ಕೂಡ ಇದೆ, 7th ಅಮೆಂಡ್ಮೆಂಟಲ್ಲಿ. ಅದು ಮರ್ಜ್ ಆದಮೇಲೆ ಯಾವ್ಯಾವ ರೀಜನ್ ಲಾರ್ಜರ್ ಸ್ಟೇಟಿಗೆ ಮರ್ಜ್ ಆಗಿದೆಯೋ ಆ ರೀಜನ್ದು ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಹೇಳಿ ಕೇಳಿ ಕರ್ನಾಟಕ ಹೋಮೋಜಿನಿಯಸ್ ಸ್ಟೇಟ್ ಅಲ್ಲ, ಇಟ್ ಇಸ್ ಎ ಹೆಟ್ರೋಜಿನಿಯಸ್ ಸ್ಟೇಟ್. ಇಲ್ಲಿ ಹೈದರಾಬಾದ್ ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು ಉರ್ದು ಮಾತನಾಡ್ತಕ್ಕಂಥ ಪ್ರದೇಶ, ಬಾಂಬೆ ಕರ್ನಾಟಕ ರೀಜನ್, ಬಿಜಾಪುರ, ಧಾರವಾಡ, ಬೆಳಗಾಂ ಮತ್ತು ಕಾರವಾರ ಕೊಂಕಣಿ ಆದರೆ ಬಾಕಿ ಮರಾಠಿ ಪ್ರಾಬಲ್ಯ, ನಮ್ಮ ಮಂಗಳೂರು, ತುಳುನಾಡು, ಇಲ್ಲಿ ತುಳುವರ ಪ್ರಾಬಲ್ಯ, ಮತ್ತು ಬೇರೆ ಬೇರೆ ಭಾಷೆ ಇದೆ. ಕನ್ನಡ ನಾಡು ಅಂತಕ್ಕಂಥ ಪ್ರದೇಶದಲ್ಲೇ ಬೆಂಗಳೂರು ಮೆನಿ ವರ್ಲ್ಡ್, ತುಮಕೂರು ತೆಲುಗು, ಕೋಲಾರ ಆಫ್ ತಮಿಳು ಆಫ್ ತೆಲುಗು, ಕೊಳ್ಳೆಗಾಲ ತಮಿಳು, ಇಲ್ಲಿ ಕೊಡವರ ನೆಲ. ಇದನ್ನು ಹೇಗೆ ಕನ್ನಡ ನಾಡು ಅಂತ ತಿಳ್ಕೊಂಡು ನೀವು ಕರಿತೀರಿ? ಎಲ್ಲರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಅದಕ್ಕಾಗಿ ನಾವು November 1 ಸತ್ಯಾಗ್ರಹ ಮಾಡೋದು ಅಂತ ಹೇಳಿದ್ರೆ ನಾವು ಕನ್ನಡಿಗರಿಗೆ ಕರ್ನಾಟಕ ವಿರೋಧ ಅಲ್ಲ, ಅದನ್ನು ಛಿದ್ರ ಮಾಡೋದಕ್ಕೂ ಅಲ್ಲ. ನಮ್ಮನ್ನು ಭಾಗಿಗಳನ್ನಾಗಿ ಮಾಡಬೇಕಾದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್ ಏನಿದೆ, ನಮ್ಮ ಲೆಜಿಟಮೇಟ್ ಆಸ್ಪಿರೇಷನ್ ಏನಿದೆ, ನಮ್ಮ ಹಕ್ಕು, ಇದೆಲ್ಲೂ ಸಂವಿಧಾನದ ಪರಿಮಿತಿಯೊಳಗೆ, ಕರ್ನಾಟಕದ ಪರಿಮಿತಿಯೊಳಗೆ 2 ಕೇಂದ್ರ ಮತ್ತು ರಾಜ್ಯ ಮತ್ತು ಕೊಡವ ನ್ಯಾಷನಲ್ ಕೌನ್ಸಿಲ್ ಸೇರಿ ತ್ರಿಪಕ್ಷೀಯವಾದಂಥ ಒಂದು ಮಾತುಕತೆ ಮೂಲಕ ಇದನ್ನು ಈ ಸಂವಿಧಾನಾತ್ಮಕವಾದಂಥ ಆದ್ಯತೆಯನ್ನು ನಮಗೆ ಕೊಡಬೇಕು. ಈ ಮೂಲಕ ಇದಕ್ಕೆ ಸಂವಿಧಾನ ತಿದ್ದುಪಡಿಗೆ ಕಾನ್ಸ್ಟಿಟ್ಯೂಷನ್ ಮೆಕಾನಿಸಮ್ ಮಾಡಿ, ಆ ಮೂಲಕ ನಾವು ಕೂಡ ನಿಮ್ಮ ಜೊತೆಗೆ ಕರ್ನಾಟಕದ ಈ November 1 ರಾಜ್ಯೋತ್ಸವಕ್ಕೆ ಭಾಗಿಯಾಗುವಾಗ ನಾವು ಮಾಡಿ ಆ ಭಾಗ್ಯವನ್ನು ಕೊಡಿ ಅಂತ ನಾವು ಕೇಳ್ತಾ ಇರೋದು. ಕೊನೆಯದಾಗಿ ಕೊಡಗಿನ ಜನತೆಗೆ, ಜನಾಂಗ ಬಾಂಧವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಹೋರಾಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಏನು ಕಿವಿ ಮಾತನ್ನ ಅಥವಾ ಏನು ಕೋರಿಕೆಯನ್ನು ಹೊಂದಿರ್ತಿದ್ದೀರಿ, ಏನನ್ನು ಹೇಳುವುದಕ್ಕೆ ಅಪೇಕ್ಷೆ ಪಡ್ತೀರಿ? ಇದು ನಾವು ಒಂದು ಆದರ್ಶ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋದು. ನಾವು ಓಟು ತಗೊಂಡವರು ಕೂಡ ಅವರ ಜನಾಂಗ ಅಂದಾಗ ಆ ಜನಾಂಗದ ಹಿತಾಸಕ್ತಿಯನ್ನು ಕೂಡ ಕಾಪಾಡಬೇಕು. ಕೋ ಎಕ್ಸಿಸ್ಟೆನ್ಸ್, ಯಾವ್ಯಾವ ಜನಾಂಗ ಇಲ್ಲಿದ್ದಾರೆ ಅವರು ಗೌರವದಿಂದ ಬಾಳುವಾಗೆ ಅವ್ರು ನೋಡ್ಕೊಳ್ಬೇಕು, ಮತ್ತು ನಮ್ಮ ಜನಾಂಗದ ಐಡೆಂಟಿಟಿಯನ್ನು ನೋಡಬೇಕು. ಇದೊಂದು 4 ಉದಾಹರಣೆಗಳನ್ನು ನಾವು ಕೊಟ್ಬಿಡ್ತೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ದೇವೇಗೌಡರು, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ರಷ್ಯಾದ ಸ್ಟಾಲಿನ್, ಉಕ್ಕಿನ ಮನುಷ್ಯ, ಇವರು 4 ಜನರನ್ನ ಆದರ್ಶವಾಗಿ ಇಟ್ಕೊಳ್ಬೇಕು. ಅವರ ಜನಾಂಗ ಅಂದಾಗ ಅವರು ಬಿಟ್ಟು ಹೋಗಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಅವರ ಜನಾಂಗವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಹೇಳ್ಕೊಂಡು ಎಥ್ನೋಗ್ರಾಫಿಕ್ ಸ್ಟಡಿಗೆ ಇನಿಷಿಯೇಟ್ ಮಾಡಿದ್ದಾರೆ. ಅದು ನಡೀತಾ ಇದೆ ಕುರುಬ ಸಮುದಾಯಕ್ಕೆ. ಅವರು ನಮಗೆಲ್ಲರಿಗೂ ಚೀಫ್ ಮಿನಿಸ್ಟರ್. ನಮಗೆ ದುಃಖ ಇಲ್ಲ, ವ್ಯಸನ ಇಲ್ಲ, ಅವ್ರ ಮೇಲೆ ಆಕ್ರೋಶ ಇಲ್ಲ. ಯಾಕಂದರೆ ಅವರು ಹುಟ್ಟಿದ ಜನಾಂಗ, ಅವರ ತಾಯಿ ಹೊಟ್ಟೆಯಿಂದ ಬಂದಂಥ ಜನಾಂಗ, ಅವರಿಗೆ ಅದು ಮಾಡಲೇಬೇಕು. ಬಾಕಿ ಸಮಾಜದ ಎಲ್ಲರನ್ನೂ ಕೂಡ ಚಿಕಿತ್ಸಕ ದೃಷ್ಟಿಯಿಂದ ನೋಡಬೇಕು. ಒಂದು ದೇವೇಗೌಡರು ಅವರ ಜನಾಂಗಕ್ಕೆ, ಒಕ್ಕಲಿಗರಿಗೆ OBC ಸ್ಥಾನಮಾನವನ್ನು ಕೊಟ್ಟರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಅದು ತಪ್ಪಲ್ಲ, ಇದು ಅಭಿಮಾನದ ಪ್ರತೀಕ. ಅದನ್ನು ನಾವು ಆದರ್ಶವಾಗಿ ಇಟ್ಕೊಂಡು ನಮಗೂ ಹಾಗೆ ಮಾಡಿ ಅಂತ ನಮ್ಮ ಜನ ಹೇಳಬೇಕು. ಮೋದಿಯವರು 2002ನೇ ಇಸ್ವಿನಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆದಮೇಲೆ ಫಸ್ಟ್ ಅವರ ಜನಾಂಗ ಗಾಣಿಗೆ ಸಮುದಾಯ ಅವರಿಗೆ OBCಗೆ ಸೇರಿಸಿ ಅವರಿಗೆ ಭದ್ರತೆಯನ್ನು ಕೊಟ್ಟರು. ಅದನ್ನು ಮೆಚ್ಚಬೇಕು. ನಂತರ ರಷ್ಯಾದ ಸ್ಟಾಲಿನ್, ಇಡೀ ಜಗತ್ತಿನ ಉಕ್ಕಿನ ಮನುಷ್ಯ. ಕಮ್ಯುನಿಸಮ್ ಅಂತ ಹೇಳಿದ್ರೆ ಈಕ್ವಾಲಿಟಿ, ಅಲ್ಲಿ ಜಾತಿ ಮತ ಭೇದ ಪ್ರಾಂತ್ಯದ ಹೆಡುಕಟ್ಟು ಕೂಡ ಇಲ್ಲ. ಬಟ್ ಅವರ ಸಣ್ಣ ಸಮುದಾಯ, ಅವರು ಜೀವ ಸಮುದಾಯಕ್ಕೆ ಸೇರಿದ್ದು. ಈಗಾಗಲೇ ಹಿಟ್ಲರ್ನಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿ ಅವರು ನಾಶ ಆಗಿದ್ದರು. ಅಲ್ಲಿ ರಷ್ಯಾದ ಬೈರೋಬಿಡ್ಜಾನ್ ಅಂತಕ್ಕಂಥ ಜಾಗ, ಈ ಚೈನಾದ ಬಾರ್ಡರ್ನಲ್ಲಿ ಸೌತ್ ಈಸ್ಟ್ ರಷ್ಯಾ, ಆಗ್ನೇಯ ರಷ್ಯಾದಲ್ಲಿ ಆ ಜೀವ ಸಮುದಾಯ ಇದೆ. ಬರೀ 50,000. ಇವತ್ತು ಕೂಡ ಅವರ ಪಾಪ್ಯುಲೇಷನ್ ಜಾಸ್ತಿ ಆಗಲಿಲ್ಲ. ಅವರ ಹೀಬ್ರು ಮತ್ತು ಹಿದ್ದಿಶ್ ಭಾಷೆಯನ್ನು ಕಾನ್ಸ್ಟಿಟ್ಯೂಷನ್ ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟರು ರಷ್ಯದ್ದು. ಪ್ಲಸ್ ಆ ಪ್ರದೇಶವನ್ನು ಈಗ ನಾವು ಕೊಡವಲ್ಯಾಂಡ್ ಆಟೋನಮಸ್ ರೀಜನ್ ಕೇಳ್ತಾ ಇದ್ದೇವಲ್ಲ, ಅದೇ ರೀತಿ ಜ್ಯೂ ಆಟೋನಮಸ್ ಓಬ್ಲಾಸ್ಟ್ ಅಂತ ಮಾಡಿದ್ದಾರೆ, ಇವತ್ತು ಕೂಡ ಎಕ್ಸಿಸ್ಟೆನ್ಸಲ್ಲಿದೆ. ಹೀಗೆ ಈ ರೀತಿ ನಮ್ಮನ್ನು ಆಳುವವರು, ನಮ್ಮಿಂದ ಮತ ತಗೊಂಡವರು ಕೂಡ ಇದರ ಅರಿವಿಕೆ ಇರಬೇಕು. ಯಾಕೆಂತ ಹೇಳಿದ್ರೆ ಗುಂಡೂರಾವ್ ಕೊಡವ ಅಲ್ಲ, ಬಟ್ ಗುಂಡೂರಾಯರು ಭಾಳ ಕಾಳಜಿ ಇತ್ತು ಕೊಡವರನ್ನ ಎಷ್ಟಿಗೆ ಸೇರಿಸಬೇಕಂತ. ಈ ಪ್ರಯತ್ನವನ್ನು ಕೂಡ ಮಾಡಿದ್ರು ಅವರು, ಗುಂಡೂರಾವ್ ಪ್ರಯತ್ನ ಪಟ್ಟಿದ್ದರು. ಇವತ್ತು ಸ್ಟೇಟ್ಸ್ಮೆನ್ಶಿಪ್ ತಗೊಂಡು ಯಾರೇ ಜನಪ್ರತಿನಿಧಿಗಳಿದ್ರಿ ಇದನ್ನು ಚುರುಕು ಮಾಡಬೇಕು. ಚುರುಕು ಮಾಡಿದ್ರೆ ನಿಮಗೆ ಅದರ ಗೌರವದ ಒಂದು ಕಿರೀಟ ಸಿಗ್ತದೆ. ಇಲ್ಲ ನಾವು ಹೋರಾಟ ಮಾಡ್ತೀವಿ, ಆದರೆ ಜನರು ಇದರ ಬಗ್ಗೆ ಈ ಹೋರಾಟಕ್ಕೆ ಎಲ್ಲಿಯೂ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಗದಾಗೆ ಗಟ್ಟಿಯಾಗಿ ನಿಲ್ಲಬೇಕು. ಗಟ್ಟಿಯಾಗಿ ನಿಂತು ಇದಕ್ಕೆ ಒತ್ತಾಸೆಯನ್ನು ಕೊಡಬೇಕು. ಇದು ಟ್ರೈಬ್ ಆದರೆ ಮಾತ್ರ ಈ ಪ್ರಪಂಚದ ಜನಸಂಖ್ಯಾಶಾಸ್ತ್ರದಲ್ಲಿ ಕೊಡವರು ಒಂದು ರಂಗಾದಂಥ ಕಲಾಕೃತಿ. ಅದು ಯಾವುದೇ ರೀತಿಯಲ್ಲಿ ಒಂದು ಅನಾಹುತಕ್ಕೆ ಹೋಗದೆ ಅದು ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಖಂಡಿತ ಉಳಿಸ್ಬೋದು. ಯಾಕಂತ ಹೇಳಿದ್ರೆ ನಮ್ಮದು ಡ್ವೆಂಡ್ಲಿಂಗ್ ಪಾಪ್ಯುಲೇಷನ್, ಆ ವಲ್ನರೇಬಲ್ ಪಾಪ್ಯುಲೇಷನ್, ಅದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ. ಮತ್ತು ರಾಜಕೀಯ ಪ್ರಜ್ಞೆ ಇಲ್ಲದೇ ಇರೋದು ಕೂಡ ಒನ್ ಆಫ್ ದಿ ಕ್ರೈಟೀರಿಯಾ. ಈ ದೇಶದ ಸಂವಿಧಾನವನ್ನು ವಿದೇಶಿಗಳು ಕೂಡ ಅನುಭವಿಸ್ತಾ ಇದ್ದಾರೆ. ಇವತ್ತು ಸಿದ್ದಿಗಳಿಗೆ ಮೊನ್ನೆ ಅವರು ಆಫ್ರಿಕನ್ನಿಂದ ಬಂದಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅವ್ರನ್ನ ಮೊನ್ನೆ ಎಷ್ಟಿಗೆ ಸೇರಿಸಿದ್ರು, ಹೀಗೆ ಒಂದು 3-4 ತಿಂಗಳ ಹಿಂದೆ. ಪಾರ್ಸಿಗಳು, ಜೊರಾಸ್ಟ್ರಿಯನ್ಸ್ ಅವರು ಪರ್ಷಿಯಾದಿಂದ ಬಂದಿದ್ದು, ಇರಾನ್ನಿಂದ, ಅವರಿಗೂ ಕೂಡ ಮೈನಾರಿಟಿ ಸ್ಟೇಟಸ್ ಕೊಟ್ಟಿದ್ದಾರೆ. ಕಳೆದ ವರ್ಷ ಮೋದಿ ಸರ್ಕಾರ ಜ್ಯೂಗಳಿಗೆ ಮೈನಾರಿಟಿ ಸ್ಟೇಟಸ್ ಕೊಟ್ಟಿದೆ. ಅವರು ಫಾರಿನ್ ಕಂಟ್ರಿಯವರು, ಅವರಿಗೆ ಅವ್ರದ್ದೇ ಆದಂಥ ಹೋಮ್ಲ್ಯಾಂಡ್, ಈಗ ರಷ್ಯಾದಲ್ಲಿದ್ದರೂ ಕೂಡ ಇಸ್ರೇಲ್ನಲ್ಲಿದೆ, ಈ ವ್ಯವಸ್ಥೆ ಇದೆ, ಅವರಿಗೆ ಕೊಟ್ಟಿದ್ದಾರೆ. ಆವಾಗ ಕೊಡವರು ಏನು ಪಡಿಬಾರ್ದು ಅಂತ ಹೇಳಿದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಈ ವಿಶ್ವದ ಜನ ಹೇಳಬೇಕು ಓಪನ್ ಆಗಿ, ಕೊಡವರು ಅನ್ಯಗ್ರಹದ ಜನ,
ಅವರು ಬೇರೆ ಪ್ಲಾನೆಟಿನ ಜನ ಅವರು ಯಾವುದು ಕೇಳಬಾರ್ದು, ದೇ ಆರ್ ನಾಟ್ ಎಂಟೈಲ್ಡ್ ಟು ಅವೈಲ್ ಎನಿ ಕಾನ್ಸ್ಟಿಟ್ಯೂಷನ್ ಬೆನಿಫಿಟ್ ಅಂತ ಡಿಕ್ಲೇರ್ ಮಾಡಲಿ, ಆಮೇಲೆ ನಾನು ಹೋರಾಟ ನಿಲ್ಲಿಸ್ತೀನಿ. ನೋವಿನಿಂದ ಹೇಳ್ತಾ ಇರೋದು, ಇದು ಇನ್ಸಲ್ಟ್ ಕೂಡ ಆಗ್ತದೆ ಬೇರೆಯವರಿಗೆ. ಈ ಸಂವಿಧಾನ ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ, ಇದು ಒಂದು ಸುಂದರವಾದಂಥ ಹೂತೋಟ, ಎಲ್ಲ ಹೂಗಳು ಜೋಪಾನವಾಗಿ ಇರಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಕೊಡವೇತರರು ಸಾಕಷ್ಟು ಜನ ಇದ್ದಾರೆ. ನಾವು ಯಾವ ರೀತಿ ನೆಲ್ಸನ್ ಮಂಡೇಲಾ ಮತ್ತು ದಲಾಯಿ ಲಾಮಾ ಅವ್ರನ್ನ ಇಷ್ಟಪಡ್ತೀವಿ, ನಮಗೆ ಕೊಡವರಿಗೆ ಹೆಲ್ಪ್ ಮಾಡಿದೆ ಅಂತ ಇಷ್ಟಪಡೋದಲ್ಲ. ಅವರು ಒಂದು ಸಮುದಾಯವನ್ನು ರಕ್ಷಣೆ ಮಾಡೋದಕ್ಕೆ ಇಡೀ ಜಗತ್ತಿನ ಮುಂದೆ ಅದನ್ನು ಸಂಕಷ್ಟವನ್ನು ಅನಾವರಣ ಮಾಡಿ ಕಷ್ಟ ಕೋಟಲೆಗಳ ಮಧ್ಯೆ ಅದನ್ನು ತಂದಿದ್ದಾರೆ. ಅದಕ್ಕೆ ನಾವು ಅಡ್ಮೈರ್ ಮಾಡ್ತೀವಿ. ಅದೇ ರೀತಿ ಕೊಡವ ಸಮುದಾಯ ಇಲ್ಲಿ ಉಳಿಬೇಕು ಅಂತ ಸಾಕಷ್ಟು ಜನ ಕೊಡವೇತರರು ಕೊಡಗಿನಲ್ಲಿ ಇರೋರು ಹೇಳ್ತಾರೆ. ನೀವಲ್ಲದೆ ಬೇರೆ ನಾವು ಉಳಿಸ್ಲಿಕ್ಕೆ ಆಗೋದಿಲ್ಲ, ನೀವು ಉಳಿಬೇಕು, ಈ ಕೊಡವರು ಅನ್ನೋದು ಇಲ್ಲಿ ಉಳಿಬೇಕು, ಇದು ಇಲ್ಲಿನ ಅಸ್ಮಿತೆ. ಇದು ಆ ಆಲೋಚನೆ ಇರೋ ಜ್ಞಾನ ಮಾಡಬೇಕು. ಇಲ್ಲದೆ ಹೋದರೆ ನಾನು ಈ ಸವಾಲನ್ನು ಆಗ್ತಾ ಇದ್ದೀನಿ. ಇದು ಸ್ವಾರ್ಥಿ ಚಿಂತನೆ, ವ್ಯಕ್ತಿ ಪ್ರತಿಷ್ಠೆ, ಅಹಂನಿಂದ ಅತೀತನಾಗಿರಬೇಕು, ಸ್ವಂತ ಸುಖವನ್ನು ತರಬೇಕು, ನಿರಂತರವಾಗಿ ಇದು ಗುರಿ ಮುಟ್ಟುವಲ್ಲಿವರೆಗೆ ಈ ಹೋರಾಟವನ್ನು ಮುಂದುವರಿಸಬೇಕು. ಪ್ಲೇಟೋ ರಿಪಬ್ಲಿಕ್ ಬರೆದಂಥ ಪ್ಲೇಟೋ 2000 ವರ್ಷಗಳ ಹಿಂದೆ ಅದನ್ನು ಆದರ್ಶವಾಗಿ ಪರಿಗಣನೆ ಮಾಡ್ತೀನಿ. ಪ್ಲೇಟೋ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಮಾಜದ ನಾಯಕನಾಗವನು, ಸ್ಟೇಟ್ಸ್ಮನ್ ಆಗವನು, ಅವನ ಕೈಲಿ ಏನೂ ಇರಬಾರ್ದು, ಅವನನ್ನು ಸಮಾಜ ನೋಡ್ಕೊಳ್ಬೇಕು. ಆದರೆ ಸಮಾಜ ವೆಲ್ದಿ ಆಗಿರಬೇಕು, ಸಮೃದ್ಧವಾಗಿರ್ಬೇಕು ಸಮಾಜ ಅಂತ. ನಮ್ಮ ಜನ ಸಮೃದ್ಧಿಯಿಂದ ಆಗಬೇಕು, ಸಂವಿಧಾನದ ಎಲ್ಲ ಹಕ್ಕುಗಳನ್ನು ಪಡ್ಕೊಂಡು ವಿಶ್ವಸಂಸ್ಥೆಯ ಏನೇನು ಹಕ್ಕು ಟ್ರೈಬಿಗೆ ಮತ್ತು ಅಟೋನಮಿಗೆ ಸಿಗ್ತದೆ ಅದನ್ನೆಲ್ಲ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಸ್ವಾಯತ್ತತೆ ಅನ್ನೋದು ಅದು ಜನ ಕೇಳಬೇಕಾಗಿಲ್ಲ. ವಾಲಂಟ್ರಿ ಆಗಿ ಒಂದು ವಿಶಾಲ ರಾಜ್ಯದಡಿಯಲ್ಲಿ ಒಂದು ಸಣ್ಣ ಸಮುದಾಯ ಒಂದೇ ಪ್ರದೇಶದಲ್ಲಿದ್ದರೆ ಅವರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ, ಸಮಗ್ರವಾಗಿ ಸಮಷ್ಟಿಯಾಗಿ ಕಾಪಾಡೋದಕ್ಕೆ ಆ ಸ್ವಾಯತ್ತತೆಯನ್ನು ಕೊಡೋದು. ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ನ್ಯಾಷನಲ್ ಮೈನಾರಿಟಿ, ರೇಸಿಯಲ್ ಮೈನಾರಿಟಿ ಅಂತೆಲ್ಲ ಇದೆ. ಅವರು ಎಲ್ಲರೂ ಹೋಮ್ಲ್ಯಾಂಡ್ ಕೇಳಲಿಕ್ಕೆ ಆಗೋದಿಲ್ಲ. ಈಗ ಸಿಂಧೀಸು ಲಾರ್ಜೆಸ್ಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅವರಿಗೆ ಅವರದೇ ಆದಂಥ ಒಂದು ಸ್ಪಷ್ಟವಾದಂಥ ಭೂಪ್ರದೇಶ ಇಲ್ಲ. ಪಾಕಿಸ್ತಾನದಲ್ಲಿ ಇತ್ತು ಸಿಂಧ್, ಇವರು ಇಲ್ಲಿ ಇಂಡಿಯಾಗೆ ಬಂದುಬಿಟ್ಟಿದ್ದಾರೆ. ಅವರಿಗೆ ಬೇರೆಲ್ಲ ಪ್ರೊಟೆಕ್ಷನ್ ತೊಗೋಬೋದು, ಬಟ್ ಇದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ, ಹೋಮ್ಲ್ಯಾಂಡ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದೇ ರೀತಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸ್ಕ್ಯಾಟರ್ಡ್ ಪಾಪ್ಯುಲೇಷನ್, ಅವರು ಬಾಕಿ ಎಲ್ಲ ಬೆನಿಫಿಟ್ ತಗೊಳ್ಬೋದು, ಹೋಮ್ಲ್ಯಾಂಡ್ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಎಥನಿಕ್ ಮೈನಾರಿಟಿ ಇದೆ. ಎಥನಿಕ್ ಮೈನಾರಿಟಿ ಡೆಲ್ಲಿಯಲ್ಲಿ ಒಂದು ಫ್ಯಾಮಿಲಿ, ಮಡಿಕೇರಿಯಲ್ಲಿ ಒಂದು ಫ್ಯಾಮಿಲಿ, ನಾಗರಹೊಳೆಯಲ್ಲಿ ಒಂದು ಫ್ಯಾಮಿಲಿ ಇರ್ತದೆ ಸ್ಕ್ಯಾಟರ್ಡ್, ಅವರು ಹೋಮ್ಲ್ಯಾಂಡ್ ಕೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ರೇಸ್ ಕೂಡ ಅಷ್ಟೇ. ಅಂಬೇಡ್ಕರ್ ಲೀಡರ್ಶಿಪ್ಪಲ್ಲಿ 1940s ಅಚ್ಚುಸ್ತಾನ್ ಅಂತ ಹೇಳ್ಕೊಂಡು ದಲಿತ ಹೋಮ್ಲ್ಯಾಂಡ್ ಕೇಳಿದ್ರು, ಅವ್ರಿಗೂ ಸಕ್ಸಸ್ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತ್ನಿಂದ ಮಿಜೋರಾಂ ಅವರಿಗೆ ಸ್ಕ್ಯಾಟರ್ಡ್ ಪಾಪ್ಯುಲೇಷನ್, ಬಟ್ ಅವರಿಗೆ SC ಟ್ಯಾಕ್ಸ್ ಸಿಕ್ತು. ಅಮೆರಿಕದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಲೀಡರ್ಶಿಪ್ಪಲ್ಲಿ ನೀಗ್ರೋ ಹೋಮ್ಲ್ಯಾಂಡ್ ಕೇಳಿದ್ರು, ಅವರು ಸಕ್ಸಸ್ ಆಗಲಿಲ್ಲ. ಅಲಸ್ಕದಿಂದ ಫ್ಲೋರಿಡಾದವರೆಗೆ 51 ಸ್ಟೇಟಲ್ಲಿ ಅವರು ಸ್ಕ್ಯಾಟರ್ಡ್. ಬಟ್ ಒಂದು ರೀಜನಲ್ಲಿ ಕನ್ಫೈನ್ ಆಗಿದ್ದವರು ಬೋಡೋಗಳು, ಗೂರ್ಖಾಗಳು, ಕೊಡವರು, ಜ್ಯೂಗಳು, ಚೈನಾದಲ್ಲಿ ಟಿಬೆಟಿಯನ್ಸ್. ಹಾಗಾಗಿ ಕಮ್ಯುನಿಸ್ಟ್ ಚೈನಾದಲ್ಲೂ ಕೂಡ 5 ಅಟೋನಮಸ್ ರೀಜನ್ ಇದೆ. ಟಾರ್ ಅಂತ ಹೇಳ್ಕೊಂಡು ಟಿಬೆಟಿಯನ್ ಅಟೋನಮಸ್ ರೀಜನ್ ಇದೆ. ಗೋಬಿ ಡೆಸರ್ಟ್ನಲ್ಲಿ ಜಿಂಗ್ಜಿಯಾಂಗ್ ಅಟೋನಮಸ್ ರೀಜನ್ ಅಂತಿದೆ, ಅಲ್ಲಿ ಉಯ್ಗುರ್ ಮುಸ್ಲಿಮ್ಸ್ಗೆ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನದಂಥ ಥಿಯೋಕ್ರೆಟಿಕ್ ನೇಷನ್ ಫೆಡರಲಿ ಅಡ್ಮಿನಿಸ್ಟ್ರೇಟ್ ಟ್ರೈಬಲ್ ಏಜೆನ್ಸಿ ಮತ್ತು ಫೆಡರಲಿ ಅಡ್ಮಿನಿಸ್ಟ್ರೇಟ್ ಟ್ರೈಬಲ್ ರೀಜನ್ ಅಂತ ಹೇಳ್ಕೊಂಡು ವಜೀರಿಸ್ತಾನ್ ಅಂತ ಹೇಳ್ತಕ್ಕಂಥ ಜಾಗ, ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನದ ಮಧ್ಯೆ ಇರತಕ್ಕಂಥ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ, ಅಟಾನಮಿ ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಚಿತ್ತಗಾಂಗ್ ಹಿಲ್ ಟ್ರ್ಯಾಕ್ಟ್ ಕೊಟ್ಟಿದ್ದಾರೆ. ಬ್ರಿಟಿಷ್ ಪೀರಿಯಡಲ್ಲೇ ರಾಜ ಮಹಾರಾಜರು, ಕಿಶೋರ್ ಚಂದ್ರ ದೇವಲ್ಲ ರಾಜ ಮಹಾರಾಜ ಮನೆತನದವರು, ಈಸ್ಟ್ ಗೋದಾವರಿಯಲ್ಲಿ ಅವರಿಗೆ ಗೋದಾವರಿ ಹಿಲ್ ಟ್ರ್ಯಾಕ್ಟ್ ಅಂತಿದೆ, ಪ್ರೊಟೆಕ್ಟೆಡ್ ರೀಜನ್, ಸಂವಿಧಾನದ 5ನೇ ಶೆಡ್ಯೂಲ್ ಪ್ರಕಾರ. ಈ ಕಡೆ ಇಲ್ಲಿ ವಿಶಾಖಪಟ್ಟಣಂ ಏಜೆನ್ಸಿ ಅಂತ ಹೇಳ್ಕೊಂಡೇ ಇದೆ, ಟ್ರೈಬಲ್ ಏಜೆನ್ಸಿ ಅಂತ. ಲಡಾಖ್ನಲ್ಲೂ ಕೂಡ ಬುದ್ಧಿಸ್ಟ್ ಅಟೋನಮಸ್ ರೀಜನ್ ಇದೆ. ಅಮೆರಿಕದಲ್ಲಿದೆ, ಇಂಗ್ಲೆಂಡಲ್ಲಿದೆ, ಈ ಕಡೆ ಆಸ್ಟ್ರೇಲಿಯಾದಲ್ಲಿ ಈ ವ್ಯವಸ್ಥೆ ಇದೆ. ಈಗ ಸೌತ್ ವೆಸ್ಟ್ ನೈಋತ್ಯ ಇರಾನ್ನಲ್ಲಿ ಒಂದು ಐಲ್ಯಾಂಡ್ನಲ್ಲಿ ಅರಬ್ಬರಿದ್ದಾರೆ, ಅವರು ಮೈನಾರಿಟಿ ಗ್ರೂಪ್, ಅವರು ಕುಜೇಸ್ತಾನ್ ಅಂತ ಹೇಳ್ಕೊಂಡು ಡಿಮಾಂಡ್ ಮಾಡ್ತಾ ಇದ್ದಾರೆ. ಇದನ್ನು ತಡಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಟೋನಮಿ ಅನ್ನೋದು ವಿತ್ ಇನ್ ದಿ, ಅದು ನಮ್ಮ ಡೆಮಾಕ್ರಸಿಯಲ್ಲಿ 4 ಟೈರ್ ಇರ್ತದೆ, ಅದರಲ್ಲಿ ಇದು 3ನೇ ಟೈರ್. ಇದು ಯಾವ ದೇಶದ್ರೋಹ ಆಕ್ಟಿವಿಟೀಸಲ್ಲಿ ನಡೆಯೋದಿಲ್ಲ. ಕೊಡಗು ಒಂದು ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ರೀಜನ್. ಇದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು 1956 ಹೇಳಿದ್ರಂತೆ, ಹೀಗೆ ಬೇರೆ ಇಟ್ಕೊಂಡು ಇದು ಕಾನೂನು ರೂಪಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿಗೆ ಆಗಬೇಕು, ಆಗದೆ ಹೋದರೆ ಕಮ್ಯುನಿಸಮ್, ನಕ್ಸಲಿಸಮ್ ಕೇರಳದಲ್ಲಿ ಬಂದಿದೆ, ಮಲಬಾರ್ನಲ್ಲಿ ಇಲ್ಲಿ ತೊಂದರೆ ಆಗ್ತದೆ, ನಾ ಸ್ಟ್ರಾಟಜಿಕ್ ಏರಿಯಾ ಅಂತ ಹೇಳ್ಕೊಂಡು ಬಳಸ್ತಾರಂತೆ. ಆ ಸೂಚನೆ ಕೂಡ ಇದೆ. ಇತ್ತೀಚೆಗೆ ನಾನು ಇದನ್ನು ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆ ಕಾರಣಕ್ಕೋಸ್ಕರ ಕೊಡವರಿಗೆ ಅಟೋನಮಿ ಮತ್ತು ST ಟ್ಯಾಗ್ ಕೊಡಿ ಅಂತ ತಿಳ್ಕೊಂಡು. ಅದು ಹೇಳಿ 2 ದಿವಸದಲ್ಲಿ ವಿಶ್ವಸಂಸ್ಥೆ ರಿವೀಲ್ ಮಾಡ್ತು, ನಾರ್ತ್ ಮಲಬಾರ್ ಮತ್ತು ಸೌತ್ ವೆಸ್ಟ್ ಕರ್ನಾಟಕದಲ್ಲಿ ಇವರು ಜಿಹಾದಿ ಎಲಿಮೆಂಟ್ಸ್ ಆಕ್ಟಿವ್ ಆಗಿದ್ದಾರೆ ಅಂತ. ದೇಶದ ಅಖಂಡತೆ ಮತ್ತು ಭದ್ರತೆ ಇದ ದೃಷ್ಟಿಯಿಂದ ಕೂಡ ಈ ವ್ಯವಸ್ಥೆಯನ್ನು ಆಗಬೇಕು. ಇದು ನಾವು ಹೊಸದಾಗಿ ಕೇಳ್ತಾ ಇಲ್ಲ, ಹೊಸ ಪ್ರಪಂಚವನ್ನು ಕೇಳ್ತಾ ಇಲ್ಲ, ಸಂವಿಧಾನದ ಅಡಿಯಲ್ಲಿ ಇರೋದನ್ನೇ ಕೇಳ್ತಾ ಇರೋದು ನಾವು. ಅದು ಕೊನೆಯದಾಗಿ ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ. ನಮ್ಮ ಸಂಸ್ಕೃತಿ, ಪರಂಪರೆ, ಧರ್ಮ, ದೇವನೆಲೆ ಇದನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ನಾವು ಮಹಾಭಾರತ, ರಾಮಾಯಣ, ಭಗವದ್ಗೀತೆಯನ್ನು ನಂಬ್ಕೊಳ್ಳೋಣ. ಬಟ್ ಈ ದೇಶದ ಈ ಡೆಮಾಕ್ರೆಟಿಕ್ ಕಂಟ್ರಿಯನ್ನು ನಡೆಸೋದಕ್ಕೆ, ಆ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಜಗತ್ತಿನಲ್ಲೇ ಒಂದು ಮಾದರಿಯಾದಂಥ ಆದರ್ಶವಾದಂಥ ಸಂವಿಧಾನ ಅಂಬೇಡ್ಕರ್ ಏನು ರೂಪಿಸಿದ್ದಾರೆ. ಅವರು ಯಾರ ಬಗ್ಗೆನೂ ಪೂರ್ವಾಗ್ರಹ ಇಟ್ಕೊಳ್ಳದೆ, ಯಾರನ್ನೂ ವಿರೋಧ ಮಾಡದೆ, ಎಲ್ಲ ಸಮುದಾಯಕ್ಕಾಗಿ ಅವರು ಮಾಡಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದ ಬಗ್ಗೆ ಅಪರಿಮಿತವಾದಂಥ, ಅದು ಶ್ರೇಷ್ಠ ಮತ್ತು ರಿವರ್ಡ್ ಅಂದರೆ ಪೂಜ್ಯ ಸಂವಿಧಾನ. ಅದು ನಮಗೆ ಪ್ಯಾರಾಮೌಂಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಅದರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಸಂವಿಧಾನ ಇವಾಲ್ವ್ ಆಗುವಂಥದ್ದು
ಅಡಾಪ್ಟಬಿಲಿಟಿ ಇರ್ತಕ್ಕಂಥದ್ದು. ಸಮುದ್ರದಲ್ಲಿ ಏನನ್ನು ಹಾಕಿದ್ರು ಕೂಡ ಅದು ಕರಗಿಸ್ಕೊಳ್ತದಲ್ಲ, ಹಾಗೆ ಇದು ಕೂಡ ಅಷ್ಟೇ. ನಂಬರ್ 2, ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನೀಗ ಈ ಮೂಮೆಂಟಲ್ಲಿ ನನ್ನ ಹತ್ರ ಏನೂ ಇಲ್ಲ, ನಾನು ಎಲ್ಲೋ ಹೋಗ್ತಾ ಇರ್ತೀನಿ, ಪ್ಲೇಟೋದು ರಿಪಬ್ಲಿಕ್ ಸಿದ್ಧಾಂತವನ್ನು ನಂಬಿಕೊಂಡೆ ನಾನು ಹೋಗ್ತಾ ಇರೋದು, ನಾನು ನಾಳೆದು ಯೋಚನೆ ಮಾಡ್ತಾ ಇಲ್ಲ, ಹಾಗೆ ಅದು ಗುರಿ ಮುಟ್ಟೋ ತನಕ ನನಗೆ ನಂಬಿಕೆ ಇದೆ. ಅದೇ ರೀತಿ ಇವರಿಗೆ ಆತ್ಮಗೌರವ ಇರಬೇಕು ಕೊಡವರಿಗೆ, ಪ್ರತಿಯೊಬ್ಬರಿಗೂ. ಪ್ಲಸ್ CNC ಮೇಲೆ ಒಂದು ಅಪರಿಮಿತವಾದಂಥ ನಂಬಿಕೆ ಇಟ್ಟುಕೊಳ್ಳಿ. ನಂಬಿಕೆ ಸಕ್ಸಸ್ ಹಾಗೆ ಆಗ್ತದೆ, ಗುರಿ ನಾವು ಮುಟ್ತೀವಿ. ಮತ್ತು ಗಾಂಧೀಜಿ ಹೇಳಿದ್ದಾರೆ, ಕಾನ್ಫ್ರಂಟೇಷನ್ ವಿತೌಟ್ ಎನಿಮೀಸ್, ಸ್ಟ್ರಗಲ್ ಅಂಟಿಲ್ ವಿಕ್ಟರಿ, ರೆಸಿಸ್ಟೆನ್ಸ್ ವಿತೌಟ್ ವೈಲೆನ್ಸ್. ಇದನ್ನು ನಾನು ನಂಬಿದ್ದೀನಿ 100ಕ್ಕೆ. ಮತ್ತು ಯಾವುದೇ ಹೋರಾಟದಲ್ಲಿ ಗಾಂಧೀಜಿ ಹೇಳಿದ್ದಾರೆ, ಫಸ್ಟ್ ಇದನ್ನು ನಿಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ಮತ್ತು ತಿರಸ್ಕಾರ ಮಾಡ್ತಾರೆ, ಆಮೇಲೆ ತೀವ್ರವಾಗಿ ವಿರೋಧ ಮಾಡ್ತಾರೆ, ಆವಾಗಲೇ ನೀವು ಗೆಲ್ಲೋದು ಅಂತ. ಈಗ ತೀವ್ರ ವಿರೋಧ ಮಾಡ್ತಾ ಇದ್ದೆ, ನೆಕ್ಸ್ಟ್ ಸ್ವೀಕಾರಾದಂಥ ಒಂದು ಘಟ್ಟಕ್ಕೆ ಬರ್ತದೆ. ನಾವು ಕರೆಕ್ಟ್ ಪಾತ್ರಲ್ಲಿದ್ದೀವಿ. ನಾನು ಯಾವುದೇ ಸಮುದಾಯದ ವಿರುದ್ಧ ನನಗಂತೂ ಪೂರ್ವಾಗ್ರಹ ಇಲ್ಲ, ಅವರೆಲ್ಲರೂ ಚೆನ್ನಾಗಿರಬೇಕು. ಕಾಶ್ಮೀರಿ ಪಂಡಿತರು ಹೇಗೆ ಕಾಶ್ಮೀರಕ್ಕೆ ಆದಿಮ ಸಂಜಾತರು, ಅವರಿಗೆ ಬೇರೆ ಯಾವ ನೆಲೆ ಇಲ್ಲೋ ಅದೇ ರೀತಿ ನಾವು ಕೂಡ ಈ ನೆಲೆಯ ಆದಿಮ ಸಂಜಾತರು. ಅದಕ್ಕೋಸ್ಕರ ನಾವು ಆ ಹೋರಾಟವನ್ನು ಮಾಡಿ ಇದನ್ನು ಸಾಧನೆ ಮಾಡ್ತೀವಿ. ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಆದಷ್ಟು ಬೇಗ ಇವರಿಗೆ ಕೊಡಿ ಅಂತ ಹೇಳಬೇಕು. ನಾಚಪ್ಪನವರೇ, ಬಹಳ ದೀರ್ಘವಾದಂತಹ ತಮ್ಮ ಮಾತುಗಳ ಮೂಲಕ ಸಂವಿಧಾನಬದ್ಧವಾದಂತಹ ಹೋರಾಟ ನಿಮ್ಮದು ಎನ್ನುವುದನ್ನು ಕೂಡ ಹೇಳಿದಿರಿ. ಒಂದಲ್ಲ ಒಂದು ದಿವಸ ಯಶಸ್ಸನ್ನು ಗಳಿಸ್ತೇನೆ ಅಂತ ಬಹಳ ದಿಟ್ಟತನದಿಂದ ಹೇಳಿದಿರಿ. ಕೊಡಗಿನ ಮಟ್ಟಿಗೆ ಐತಿಹಾಸಿಕ ಮಹತ್ವವುಳ್ಳಂತಹ ಸಂದೇಶಗಳನ್ನೇ ಇವತ್ತು ನೀವು ಕೊಟ್ಟಿದ್ದೀರಿ. ಇಷ್ಟೊಂದು ಮನದಾಳದ ಮಾತುಗಳಿಗೆ ನಮ್ಮೆಲ್ಲ ರೇಡಿಯೋ ಶ್ರೋತೃಗಳ ಪರವಾಗಿ ನಿಮಗೆ ಅನಂತ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸುಬ್ರಾಯ ಸಂಪಾಜಿ ಅವರೇ. ನಮಸ್ಕಾರ ಸರ್. ಇದುವರೆಗೆ ಕೊಡವ ನ್ಯಾಷನಲ್ ಕೌನ್ಸಿಲ್ನ ಸಂಚಾಲಕರಾದ ನಂದಿನೆರವಂಡ ನಾಚಪ್ಪ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸುಬ್ರಾಯ ಸಂಪಾಜೆ.